ವ್ಯಾಪಾರಿಗಳೇ, ಉದ್ಯಮಿಗಳೇ, ಗ್ರಾಹಕರೇ, ಆಗಲೇ ಆಗಬೇಡಿ ಯಾವತ್ತೂ ಪ್ಯಾನಿಕ್. ಇದು ನಮ್ಮ ಕುಡ್ಲ ಬಿಸ್ನೆಸ್ ಕ್ಲಿನಿಕ್. ಇಲ್ಲಿದೆ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್. ನಾನು CASS ನಾಯಕ್. ವೀಕ್ಷಕರೇ, ನಿಮಗೆಲ್ಲರಿಗೂ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಇದರ 119ನೇ ಸಂಚಿಕೆಗೆ ಸ್ವಾಗತ. ಇಂದಿನ ವಿಷಯ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಆಡಿಟ್, ಇಂಪಾರ್ಟೆನ್ಸ್ ಆ್ಯಂಡ್ ಇಂಪ್ಲಿಕೇಶನ್ಸ್. ಈಗ ಮಾರ್ಚ್ ಎಂಡ್ ಆದ ಕೂಡಲೇ ದ ರಿಲೆವೆನ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ದಟ್ ಈಸ್ ಮೋಸ್ಟ್ ವೈಟಲ್. ಯಾಕಂತ ಹೇಳಿದರೆ ಪ್ರತಿಯೊಬ್ಬರು ಇಯರ್ ಎಂಡ್ ಆದ ಕೂಡಲೇ ದೇ ಹ್ಯಾವ್ ಟು ಡ್ರಾ ದೇಯರ್ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. They have to file their income tax returns. ಅದಲ್ಲದೆ if they have availed finance from banks or financial institutions, they have to submit that. ಮತ್ತು ಕಂಪನೀಸ್ ಎಲ್ಲ ಆದರೆ ಅವರ ಸ್ಟೇಕ್ ಹೋಲ್ಡರಿಗೆ ಕೂಡ AGM ಅಲ್ಲಿ ಆ ಆ್ಯನ್ಯುವಲ್ ರಿಪೋರ್ಟ್ ಒಂದಿಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಕೂಡ ಸಬ್ಮಿಟ್ ಮಾಡಬೇಕಾಗ್ತದೆ. ಸೊ ಇದೆಲ್ಲ ನಮ್ಮ ಒಂದು ರುಟೀನ್. ಆಲ್ ಬಿಸ್ನೆಸ್ ಮ್ಯಾನ್ ದಿಸ್ ಶುಡ್ ಬಿ ದ ರುಟೀನ್. ಈ ಒಂದು ಕಾರ್ಯಕ್ರಮ ಪ್ರಾರಂಭಿಸುವ ಮುಂಚೆ ನಿನ್ನೆ 5th ಜೂನ್ ಇಟ್ ಇಸ್ ಅ ವರ್ಲ್ಡ್ ಎನ್ವೈರ್ಮೆಂಟ್ ಡೇ, ಅಂದರೆ ವಿಶ್ವ ಪರಿಸರ ದಿನಾಚರಣೆ. ಈ ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ಎಲ್ಲ ವೀಕ್ಷಕರಿಗೆ ಈ ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ಶುಭಾಶಯಗಳನ್ನು ಹೇಳ್ತಾ, ಈ ವರ್ಷದ ಥೀಮ್ ಏನಂದರೆ ವಿಶ್ವ ಪರಿಸರ ದಿನಾಚರಣೆದು ಇಕೋಸಿಸ್ಟಮ್ ರೆಸ್ಟೋರೇಷನ್. ಈ ವರ್ಷ ಹೋಸ್ಟ್ ಕಂಟ್ರಿ ಪಾಕಿಸ್ತಾನ. ಇಂಡಿಯಾ ಹ್ಯಾಸ್ ಹೋಸ್ಟೆಡ್ ದಿಸ್ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಇನ್ ದ ಇಯರ್ 2011. ಆವಾಗ ನಮ್ಮ ಥೀಮ್ ಏನಿತ್ತಂದರೆ ಫಾರೆಸ್ಟ್ ನೇಚರ್ ಎಟ್ ಯುವರ್ ಸರ್ವೀಸ್ ಅಂತ. ಈ ವಿಶ್ವ ಪರಿಸರ ದಿನಾಚರಣೆ ಒಂದು ಬ್ಯಾಕ್ಗ್ರೌಂಡ್ ಏನಂದರೆ, ಇನ್ 1972 UN ಜನರಲ್ ಅಸೆಂಬ್ಲಿ ಇಟ್ ವಾಸ್ ಹೆಲ್ಡ್ ಇನ್ ಸ್ವೀಡನ್ ಆ್ಯಂಡ್ ದೇ ಹ್ಯಾವ್ ಡಿಸೈಡೆಡ್ ಟು ಕಂಡಕ್ಟ್ ದಿಸ್ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ. ಅದೇ ಪ್ರಕಾರ 1974ರಲ್ಲಿ ಆ ಸೆಲೆಬ್ರೇಷನ್ ಪ್ರಾರಂಭ ಆಯಿತು ವಿತ್ ದ ಥೀಮ್ ಓನ್ಲಿ ಒನ್ ಅರ್ತ್ ಅನ್ನುವ ಒಂದು ಧ್ಯೇಯದೊಂದಿಗೆ. ವಿತ್ ಇಫೆಕ್ಟ್ ಫ್ರಾಮ್ 1987 ಇಟ್ ವಾಸ್ ಡಿಸೈಡೆಡ್ ಟು ಸಿಲೆಕ್ಟ್ ಎ ಹೋಸ್ಟ್ ಕಂಟ್ರಿ ಫಾರ್ ಎನ್ವೈರ್ಮೆಂಟ್ ಡೇ. ಸೆಲೆಬ್ರೇಷನ್ ಪ್ರತಿ ವರ್ಷ ಮಾಡ್ತಾ ಇದ್ದೇವೆ. ಲೆಟ್ ಅಸ್ ಪ್ರಿಸರ್ವ್ ಆ್ಯಂಡ್ ಪ್ರೊಟೆಕ್ಟ್ ಅವರ್ ನೇಚರ್, ಅವರ್ ಮದರ್ ಅರ್ತ್ ಅಂತ ಹೇಳ್ತಾ, ಹೇಗೆ ಪ್ರೊಟೆಕ್ಟ್ ಮಾಡ್ಬೋದು, ಆದಷ್ಟು ನಾವು ಮರ ಗಿಡಗಳನ್ನು ನೆಡಬೇಕು, ಆದಷ್ಟು ನಾವು ಮರ ಗಿಡಗಳನ್ನು ನಾಶ ಮಾಡದೇ ಇರುವಂಥದ್ದು. ಅದೇ ರೀತಿ ವನ್ಯ ಸಂರಕ್ಷಣೆ ಅಂತ ಕೂಡ ಹೇಳ್ತೇವೆ. ಈ ವನ ಮಹೋತ್ಸವ ಪ್ರತಿ ವರ್ಷ ಮಾಡ್ತೇವೆ. ಈ ವನ ಮಹೋತ್ಸವ ಆ ದಿನಕ್ಕೆ ಸೀಮಿತವಾಗದೆ ಥ್ರೂಔಟ್ ದ ಇಯರ್ ನಾವು ನಮ್ಮ ಬೀದಿ ಬದಿಯಲ್ಲಿರ್ಬೋದು, ರಸ್ತೆ ಬದಿಯಲ್ಲಿರ್ಬೋದು, ಮನೆಯ ಅಂಗಳದಲ್ಲಿರ್ಬೋದು, ಸುತ್ತಮುತ್ತಿರ್ಬೋದು, ಆದಷ್ಟು ಹೆಚ್ಚು ಗಿಡ ಮರಗಳನ್ನು ಬೆಳೆಸಿ ಹಸಿರೇ ಉಸಿರಂತ ನಾವು ಹೇಳ್ತಾ ಇದ್ದೇವೆ. ನಮ್ಮ ಹಸಿರನ್ನು ಕಾಪಾಡೋಣ ಹಾಗೂ ನಮ್ಮ ಉಸಿರನ್ನು ಕೂಡ ನಾವು ಕಾಪಾಡೋಣ ಅಂತ ಹೇಳ್ತಾ ನಿಮಗೆಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆ ಶುಭಾಶಯಗಳನ್ನು ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇಂದಿನ ವಿಷಯ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಆಡಿಟ್, ಇಂಪಾರ್ಟೆನ್ಸ್ ಆ್ಯಂಡ್ ಇಂಪ್ಲಿಕೇಶನ್ಸ್. ನಮ್ಮೊಂದಿಗಿದ್ದಾರೆ ಈರ್ವರು ಅತಿಥಿಗಳು. ಪ್ರಪ್ರಥಮವಾಗಿ CA ಗುರುರಾಜ ಆಚಾರ್ಯ. ಗುರುರಾಜ ಆಚಾರ್ಯ ನಮ್ಮ ಇಡೀ ಕರ್ನಾಟಕ ರಾಜ್ಯಕ್ಕೆ, ನಮ್ಮ ಇಡೀ ದೇಶಕ್ಕೆ ಹಾಗೂ ನಮ್ಮ ಎಲ್ಲ ವೀಕ್ಷಕರಿಗೆ ಒಂದು ಚಿರಪರಿಚಿತರು ಅಂತ ಹೇಳಲಿಕ್ಕೆ ಭಾಳ ಒಂದು ಹೆಮ್ಮೆ ಆಗ್ತದೆ. ಅವರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಹೇಳಬೇಕಾಗ್ತದೆ. ಏನೆಂದರೆ ಗುರುರಾಜ ಆಚಾರ್ಯ ಅವರು ಹುಟ್ಟಿದ್ದು ಉಡುಪಿಯು, ಬೆಳೆದದ್ದು ಬಳ್ಳಾರಿ. ಈಗ ಅವರು ಪ್ರಾಕ್ಟೀಸ್ ಮಾಡ್ತಾ ಇರೋದು ಒಂದು ನಾಲೆಜ್ ಸಿಟಿ ಬೆಂಗಳೂರಿನಲ್ಲಿ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. ಕಳೆದ 25 ವರ್ಷಗಳಿಂದ ಹಿ ಈಸ್ ಎ ಸೀನಿಯರ್ ಪಾರ್ಟ್ನರ್ ಆಫ್ KG ಆಚಾರ್ಯ ಆ್ಯಂಡ್ ಕಂಪನಿ, ಚಾರ್ಟರ್ಡ್ ಅಕೌಂಟೆಂಟ್ಸ್, ಬ್ಯಾಂಗ್ಳೂರ್, ಸ್ಪೆಷಲೈಸ್ಡ್ ಇನ್ ಕಾರ್ಪೊರೇಟ್ ಫೈನಾನ್ಸ್, ಕಾರ್ಪೊರೇಟ್ ಟ್ಯಾಕ್ಸಸ್ ಆ್ಯಂಡ್ ಕಂಪನಿ ಲಾ. ಸೊ ಇವರ ಕ್ವಾಲಿಫಿಕೇಷನ್ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳೋದಂತ, ರ್ಯಾಂಕ್ಸ್ ಆಲ್ವೇಸ್ ರೈನ್ ಎಟ್ ಗುರುರಾಜ್ ಆಚಾರ್ಯ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. BCom ಫಸ್ಟ್ ರ್ಯಾಂಕ್, CA ಇಂಟರ್ 21st ರ್ಯಾಂಕ್, CA ಫೈನಲ್ 10th ರ್ಯಾಂಕ್, ಆಲ್ ಇಂಡಿಯಾ ಲೆವೆಲ್ ರ್ಯಾಂಕ್ ಇದು. ಹಾಗೂ ICWA ಇದರಲ್ಲಿ ಫಸ್ಟ್ ರ್ಯಾಂಕ್ ಇನ್ ಇಂಟರ್ ಆ್ಯಂಡ್ 3rd ರ್ಯಾಂಕ್ ಇನ್ ಫೈನಲ್.
ಅದೇ ರೀತಿ ಈ ವಾಸ್ ಎ ಮೆಂಬರ್ ಆಫ್ ಬ್ಯಾಂಗ್ಳೂರ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ರಿವ್ಯೂ ಗ್ರೂಪ್ ಫಾರ್ಮುಲೇಟೆಡ್ ಅಂಡರ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ರಿವ್ಯೂ ಬೋರ್ಡ್ ಆಫ್ ICAI ನ್ಯೂ ಡೆಲ್ಲಿ. ಅದೇ ರೀತಿ ಇವರು ಎಕ್ಸ್ಪರ್ಟ್ ಬ್ಯಾಂಕರ್ ಕೂಡ. ಹಿ ವಾಸ್ ಎ ಡೈರೆಕ್ಟರ್ ಇನ್ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಫ್ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅಂತ ಹೇಳಲಿಕ್ಕೂ ಕೂಡ ಬಹಳ ಒಂದು ಸಂತೋಷ ಆಗ್ತದೆ. ಹಿ ವಾಸ್ ಎ ಮೆಂಬರ್ ಆಫ್ ದಿ ಕರ್ನಾಟಕ ಸ್ಟೇಟ್ ಲೆವೆಲ್ ಆಡಿಟ್ ಅಡ್ವೈಸರಿ ಬೋರ್ಡ್. ಸೊ ಅದೇ ರೀತಿ ಇವರೊಂದು ಪುಸ್ತಕ ಬರೆದಿದ್ದಾರೆ, ಇಂಟರ್ನಲ್ ಫೈನಾನ್ಷಿಯಲ್ ಕಂಟ್ರೋಲ್ ಎ ಹ್ಯಾಂಡ್ ಬುಕ್ ಆನ್ ಆಡಿಟ್ ವಾಟ್ ಕ್ಯಾನ್ ಗೋ ರಾಂಗ್, ವಿಚ್ ಈಸ್ ಪಬ್ಲಿಷ್ಡ್ ಬೈ ಕರ್ನಾಟಕ ಸ್ಟೇಟ್ ಚಾರ್ಟರ್ಡ್ ಅಕೌಂಟೆಂಟ್ ಅಸೋಸಿಯೇಷನ್. So he is resource person in various aspects, especially accounting standards, standards on auditing, Companies Act, LLP, corporate finance, financial analysis, corporate tax and tax audit. ಇದಲ್ಲದೆ ಇವರು ಹೆಸರಿಗೆ ತಕ್ಕಂತೆ ಗುರು ರಾಜ, ಇವರೆಲ್ಲ ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ ಪರಿವಾರಕ್ಕೆ ಆಗಾಗ ಅವರ ಒಂದು ಅಪಾರ ಜ್ಞಾನಧಾರೆಯನ್ನು ಎಲ್ಲರಲ್ಲಿ ಹಂಚಿಕೊಳ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಭಾಳ ಒಂದು ಸಂತೋಷ ಆಗ್ತದೆ. ಎಲ್ಲ ಚಾರ್ಟರ್ಡ್ ಅಕೌಂಟೆಂಟಿಗೆ ಕೂಡ ಇವರ ರಾಜ ಗುರು ಆಗಿ ಕೂಡ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಒಂದು ಸಂತೋಷ ಆಗ್ತದೆ. ಸೊ ಗುರು ರಾಜ ಅಂದರೆ ಮಾಸ್ಟರ್ ಆಫ್ ಟೀಚರ್, ಈಸ್ ಎ ಮೆಂಟರ್, ಈಸ್ ಎ ಗೈಡ್, ಈಸ್ ಎ ಎಕ್ಸ್ಪರ್ಟ್ ಅಂತ ಹೇಳಲಿಕ್ಕೆ, ಅದೇ ರೀತಿ ಮಾಸ್ಟರ್ ಅಂತ ಹೇಳಲಿಕ್ಕೆ ಭಾಳ ಒಂದು ಸಂತೋಷ ಆಗ್ತದೆ. ಗುರು ಅಂದರೆ ಏನು? ಸಂಬಡಿ ಹೂಸ್ ಒಪಿನಿಯನ್ಸ್ ಯು ಅಡ್ಮೈರ್ ಆ್ಯಂಡ್ ರೆಸ್ಪೆಕ್ಟ್, ಹೂಸ್ ಐಡಿಯಾಸ್ ಯು ಫಾಲೋ. ಅಂದರೆ ಆದರಣೀಯ ಹಾಗೂ ಅನುಕರಣೀಯ ವ್ಯಕ್ತಿ ಅಂದರೆ ಗುರು. ಅದೇ ರೀತಿ ಆ ಗುರುಗಳಿಗೆ ಇವರು ರಾಜ ಅಂತ ಹೇಳಲಿಕ್ಕೆ ಭಾಳ ಒಂದು ಸಂತೋಷ ಆಗ್ತದೆ. ಅಂದರೆ ಆ ಗುರು ಅಂತ ಹೇಳಿದರೆ ಮೋರ್ ದ್ಯಾನ್ ಎ ಟೀಚರ್, ಈಸ್ ಎ ಡಿಸ್ಪೆಲ್ಲರ್ ಆಫ್ ಡಾರ್ಕ್ನೆಸ್. ಡಾರ್ಕ್ನೆಸ್ ಅಂದರೆ ಯಾವುದೇ ಒಂದು ವಿಷಯದಲ್ಲಿ ನಮಗೆ ಅಜ್ಞಾನವಿದ್ದರೆ ಆ ಅಜ್ಞಾನವನ್ನು ಹೋಗಲಾಡಿಸಿ ಜ್ಞಾನವನ್ನು ತುಂಬಿಸುವಂಥ ಕೆಲಸ ಮಾಡುವವರು ಗುರುಗಳು. ಅದೇ ರೀತಿ ಆಚಾರ್ಯ. ಆಚಾರ್ಯ ಅಂತ ಹೇಳಿದರೆ ಈಸ್ ಎ ಟೀಚರ್, ಒನ್ ಹೂ ಈಸ್ ಪ್ರೊಫಿಷಿಯಂಟ್, ಟೀಚರ್ಸ್ ಆ್ಯಂಡ್ ಲೀಡ್ಸ್ ಬೈ ಎಕ್ಸಾಂಪಲ್ ಅಂತೇಳಿ. ಅಂದರೆ ಪ್ರಾಕ್ಟೀಸ್ ಫ್ರಾಮ್ ಇಸ್ ಓನ್ ಎಕ್ಸ್ಪೀರಿಯನ್ಸ್. ಅವರ ಒಂದು ಪ್ರಾಕ್ಟೀಸ್ನಲ್ಲಿ ಡೇ ಟು ಡೇ ಯಾವುದೆಲ್ಲ ಒಂದು ಅನುಭವ ಉಂಟು ಅದನ್ನು ಕೂಡ ಜನರೊಟ್ಟಿಗೆ ಅವರು ಹಂಚಿಕೊಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾರೆ ನೋಡಿ, ಆಚಾರ್ಯ ಮೀನ್ಸ್ ಒನ್ ಹೂ ಗೈಡ್ಸ್ ಫಾರ್ ಅಪ್ಲಿಕೇಶನ್ ಆಫ್ ನಾಲೆಜ್ ಇನ್ ಟು ವಿಸ್ಡಮ್ ಅಂತೇಳಿ. ಸೊ ಅಂಥ ಒಂದು CA ಗುರುರಾಜ ಆಚಾರ್ಯ. ಈಗ 8ನೇ ಶತಮಾನದಲ್ಲಿ ನಮ್ಮ ಆಚಾರ್ಯರು ಶಂಕರಾಚಾರ್ಯರು, 9ನೇ ಶತಮಾನದಲ್ಲಿ ನಮ್ಮ ಆಚಾರ್ಯರು ರಾಮಾನುಜಾಚಾರ್ಯರು, 11ನೇ ಶತಮಾನದಲ್ಲಿ ನಮ್ಮ ಆಚಾರ್ಯರು ಮಧ್ವಾಚಾರ್ಯರು, ಹಾಗೂ 21ನೇ ಶತಮಾನದಲ್ಲಿ ನಮ್ಮ ಆಚಾರ್ಯರು ಗುರುರಾಜ ಆಚಾರ್ಯರು ಅಂತ ಹೇಳಲಿಕ್ಕೆ ಬಹಳ ಒಂದು ಸಂತೋಷ ಆಗ್ತದೆ. CA ಗುರುರಾಜ ಆಚಾರ್ಯ ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ಒಂದು ಹೃತ್ಪೂರ್ವಕ ಹಾಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ನಮ್ಮೊಂದಿಗೆ ಇದ್ದಾರೆ ನಮ್ಮ ಏನು ಹೇಳ್ತಾರೆ ಮಣ್ಣಿನ ಮಗ ಅಂತ ಹೇಳ್ಬೋದು, ನಮ್ಮ ಮಂಗಳೂರಿನವರೇ ಆಗಿದ್ದಾರೆ CA ಚಂದ್ರಕಾಂತ ರಾವ್. ಚಂದ್ರಕಾಂತ ರಾವ್ ಕೂಡ ನಮ್ಮ ಈ ಬಿಸ್ನೆಸ್ ಟಾನಿಕಲ್ಲಿ ಲಾಸ್ಟ್ ಟೈಮ್ ಒಂದು TCS ಮತ್ತು TDS ಆ ಒಂದು ಕಾರ್ಯಕ್ರಮದಲ್ಲಿ ರಿಸೋರ್ಸ್ ಪರ್ಸನ್ ಆಗಿ ಭಾಗವಹಿಸಿದ್ದಾರೆ. ಅವರು ಕೂಡ ಅಪಾರ ಒಂದು ಜ್ಞಾನವನ್ನು ಈ ಟ್ಯಾಕ್ಸ್ ವಿಷಯದಲ್ಲಿ ಹೊಂದಿದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಬಹಳ ಒಂದು ಹೆಮ್ಮೆ ಆಗ್ತದೆ. ಹಿ ಹ್ಯಾಸ್ ಕಂಪ್ಲೀಟೆಡ್ ಹಿಸ್ ಡಿಗ್ರಿ ಇನ್ ಕಾಮರ್ಸ್ ಎಟ್ ಸೈಂಟ್ ಎಲೋಸಿಯಸ್ ಕಾಲೇಜ್ ಮ್ಯಾಂಗ್ಳೂರ್ ಆ್ಯಂಡ್ ಹಿ ಗಾಟ್ ಏನು ಹೇಳ್ತಾರೆ ಎಲೋಸಿಯಸ್ ಬೆಸ್ಟ್ ಆಲ್ರೌಂಡ್ ಪ್ರೋಗ್ರೆಸ್ ಅವಾರ್ಡ್ ಇನ್ ದ ಇಯರ್ 1981. ಹಿ ಹ್ಯಾಸ್ ಬಿನ್ ಪ್ರಾಕ್ಟೀಸಿಂಗ್ ಇನ್ ಮ್ಯಾಂಗ್ಳೂರ್ ಫಾರ್ ದ ಲಾಸ್ಟ್ 33 ಇಯರ್ಸ್. ಹಾಗೂ ಅವರ ಒಂದು ಫರ್ಮ್ ರಾವ್ ಆ್ಯಂಡ್ ಬಾಸ್ರಿ, ಅದು ಕೂಡ 1991ಇಂದ ಹಿ ಈಸ್ ಎ ಸೀನಿಯರ್ ಪಾರ್ಟ್ನರ್ ಆಗಿ ದೇ ಆರ್ ರೆಂಡರಿಂಗ್ ದ ಸರ್ವಿಸಸ್ ಇನ್ ದ ಫೀಲ್ಡ್ ಆಫ್ ಆಡಿಟಿಂಗ್, ಇನ್ಕಮ್ ಟ್ಯಾಕ್ಸ್, GST, ಕಾರ್ಪೊರೇಟ್ ಲಾಸ್, ಕೋಆಪರೇಟಿವ್ ಸೆಕ್ಟರ್, NGOs ಆ್ಯಂಡ್ ಫೈನಾನ್ಷಿಯಲಿ ಅಡ್ವೈಸರಿ ಸರ್ವಿಸಸ್ ಕೂಡ ದೇ ಆರ್ ರೆಂಡರಿಂಗ್ ಟು ದ ಪಬ್ಲಿಕ್ ಅಂತ ಹೇಳಲಿಕ್ಕೆ ಭಾಳ ಒಂದು ಸಂತೋಷ ಆಗ್ತದೆ. ಇದಲ್ಲದೆ ಇವರ ಪ್ರೊಫೆಷನಲ್ ಲೈಫ್ ಅಲ್ಲದೆ ಹಿ ಹ್ಯಾಸ್ ಆಲ್ಸೋ ಕಾಂಟ್ರಿಬ್ಯೂಟೆಡ್ ಎ ಲಾಟ್ ಇನ್ ಪಬ್ಲಿಕ್ ಲೈಫ್ ಅಂತ ಕೂಡ ನಾವು ಹೇಳ್ಬೋದು. ಪ್ರಪ್ರಥಮವಾಗಿ ಈಸ್ ದ ಪಾಸ್ಟ್ ಚೇರ್ಮನ್ ಆಫ್ ಮ್ಯಾಂಗ್ಳೂರ್ ಬ್ರ್ಯಾಂಚ್ ಆಫ್ ದ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ. ನಮ್ಮ ಕರ್ನಾಟಕ ರಾಜ್ಯದ 2ನೇ ಅತಿ ದೊಡ್ಡ ಶಾಖೆ ಮಂಗಳೂರು ಶಾಖೆ, ದ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟ್ ಆಫ್ ಇಂಡಿಯಾ, ಅದರ ಒಂದು ಚೇರ್ಮನ್ ಆಗಿ ಕಾರ್ಯನಿರ್ವಹಿಸಿದ ಕೀರ್ತಿ ಕೂಡ ಇವರಿಗೆ ಸಲ್ತದೆ. ಇವರು ಫಾರ್ಮರ್ ಡೈರೆಕ್ಟರ್ ಆಫ್ ನಮ್ಮ KCCI ಕೆನರಾ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಆಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ.
He has served as honorary secretary, treasurer and ಎಡಿಟರ್ ಆಫ್ KCCI ಜರ್ನಲ್ ಅಂತ ಹೇಳಲಿಕ್ಕೆ ಕೂಡ ಸಂತೋಷ ಆಗ್ತದೆ. He has served as chairman of taxation committee of Canara Chamber of Commerce and Industry and as co-opted member of fiscal laws committee of FKCCI ಅಂತ ಕೂಡ ಬಹಳ ಒಂದು ಸಂತೋಷ. ಅದೇ ರೀತಿ ಎಕಾಡೆಮಿಕ್ಸಲ್ಲಿ ಕೂಡ he is a visiting guest faculty in the field of taxation to the students of ವೇರಿಯಸ್ ಡಿಗ್ರಿ ಇರ್ಬೋದು, ಮತ್ತು ರಿಯಲ್ ಎಸ್ಟೇಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಇರ್ಬೋದು. ಅದೇ ರೀತಿ ಅನೇಕ ಸಬ್ಜೆಕ್ಟ್ಗಳಲ್ಲಿ ಅವರ ಒಂದು ಅಪಾರ ಜ್ಞಾನವನ್ನು ವಿದ್ಯಾರ್ಥಿ ಮಿತ್ರರೊಂದಿಗೆ ಹಂಚಿಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ. ಅದೇ ರೀತಿ he is an active Rotarian. He was the past president of Rotary Club of Mangalore ಮಿಡ್ ಟೌನ್ ಅಂತ ಹೇಳಲಿಕ್ಕೆ ಕೂಡ ಬಹಳ ಒಂದು ಸಂತೋಷ ಆಗ್ತದೆ. ಅದೇ ರೀತಿ ಚಂದ್ರಕಾಂತರ ಬಗ್ಗೆ ಹೇಳುವುದೇನೆಂದರೆ, ಚಂದ್ರಕಾಂತರವರು ಯಾವಾಗಲೂ ಸ್ಮೈಲಿಂಗ್ ಫೇಸ್, ಯಾವುದೇ ಒಂದು ಅವರದ್ದು ಯಾವುದೇ ಒಂದು ವಿಷಯವನ್ನು ಚರ್ಚೆ ಮಾಡುವಾಗ ಈ ಕೂಲ್ ಅಂದರೆ ಚಂದ್ರನ ಹಾಗೆ ಒಂದು ಕೂಲಾಗಿ ಅದನ್ನು ಬಹಳ ಒಂದು ಉತ್ತಮ ರೀತಿಯಲ್ಲಿ ವರ್ಣನೆ ಮಾಡುವ ಒಂದು ವ್ಯಕ್ತಿತ್ವ ಚಂದ್ರಕಾಂತ್ ರಾವ್ ಅವ್ರದ್ದು ಅಂತ ಹೇಳಲಿಕ್ಕೆ ಭಾಳ ಒಂದು ಸಂತೋಷ ಆಗ್ತದೆ. ಅದಕ್ಕೆ ಹೇಳ್ತೇವೆ ಚಂದ್ರಸ್ಯ ಕಾಂತಿರಿವ ಯಸ್ಯ ಸಹ ಚಂದ್ರಕಾಂತ ಅಂತ ಹೇಳಿದರೆ, ಚಂದ್ರನಂತೆ ಕಾಂತಿ ಉಳ್ಳವನು. ಹಿ ಈಸ್ ಅ ಲವ್ಡ್ ಬೈ ಆಲ್ ಲೈಕ್ ಎ ಮೂನ್ ಅಂತ ಹೇಳಲಿಕ್ಕೆ ಬಹಳ ಒಂದು ಸಂತೋಷ ಆಗ್ತದೆ. ಸೊ ಇವತ್ತು ಈ ಇರುವರು ಗಣ್ಯ ವ್ಯಕ್ತಿಗಳು. ಅದಕ್ಕೆ ಹೇಳ್ತಾವೆ ನೋಡಿ, ಈ ಗ್ರಹಗಳಲ್ಲಿ 3 ಗ್ರಹಗಳನ್ನು ಕೂಡ ನಾವು ನೋಡ್ಬೋದು. ರಾವ್ ಅಂತ ಕೂಡ ನಾವು ಹೇಳ್ತೇವೆ. ರಾವ್ ಅಂದರೆ ಯಾರು ಅಂತೇಳಿ, ರಾವ್ ಅಂದರೆ ಹಿ ಈಸ್ ಎ, ಸಂಸ್ಕೃತದಲ್ಲಿ ರಾವ್ ಮೀನ್ಸ್ ಕಿಂಗ್ ಆರ್ ಎ ಪ್ರಿನ್ಸ್ ಅಥವಾ ರಾಜ. ರಾವ್ ಮೀನ್ಸ್ ಪವರ್ಫುಲ್ ಬಾಯ್ ಅಂತ ಹೇಳ್ಬೋದು, ಫೈರ್ ಅಂತ ಹೇಳ್ಬೋದು, ಸನ್ ಸೂರ್ಯ ಕೂಡ ಹೇಳ್ಬೋದು, ಗ್ರೇಟ್ ಇರ್ಬೋದು, ಇಂಟೆಲಿಜೆಂಟ್ ಇರ್ಬೋದು, ಸ್ಮಾರ್ಟ್ ಅಂತ ಕೂಡ ಹೇಳ್ಬೋದು ರಾವ್. ಅದೇ ರೀತಿ ನಮ್ಮ ಈ ಇರುವರು ಇವತ್ತು ರಿಸೋರ್ಸ್ ಪರ್ಸನಲ್ಲಿ ನವಗ್ರಹಗಳಲ್ಲಿ 3 ಗ್ರಹಗಳನ್ನು ನಾವು ನೆನಪು ಮಾಡ್ಬೋದು. ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಅಂತ ಹೇಳ್ತಾ ನಿಮ್ಮ ಇರುವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾರೆ. ಚಂದ್ರಕಾಂತ್ ರಾವ್, ನಿಮಗೆ ನಮ್ಮ ವೀಕ್ಷಕರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತ. ಅದೇ ರೀತಿ ಪಕ್ಷಿಗಳ ರಾಜ ಗರುಡ, ನಮ್ಮ CA ಇನ್ಸ್ಟಿಟ್ಯೂಟ್ ಇದು ಕೂಡ ಸಿಂಬಲ್ ಗರುಡ. ಪ್ರಾಣಿಗಳ ರಾಜ ಸಿಂಹ, ಋತುಗಳ ರಾಜ ವಸಂತ, ಅಕೌಂಟ್ ಮತ್ತು ಆಡಿಟ್ಗಳ ರಾಜ ಚಾರ್ಟರ್ಡ್ ಅಕೌಂಟೆಂಟ್ಸ್. ಅದು ಯಾರೇ ಇರಲಿ, ಅಕೌಂಟ್ಸ್ ಮತ್ತು ಆಡಿಟ್ ಬಂದಾಗ ಚಾರ್ಟರ್ಡ್ ಅಕೌಂಟೆಂಟ್ಸ್ ದೇ ಆರ್ ರಾಜ. ಅದೇ ರೀತಿ ನಕ್ಷತ್ರಗಳ ರಾಜ ಚಂದ್ರಕಾಂತ, ಗುರುಗಳ ರಾಜ ಗುರು ರಾಜ ಅಂತ ಹೇಳ್ತಾ ನಿಮ್ಮ ಇರುವರಿಗೂ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸ್ತಾ ಇದ್ದೇವೆ. ಈಗ ಇವತ್ತಿನ ಸಬ್ಜೆಕ್ಟ್ ಏನಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ಇಂಪಾರ್ಟೆನ್ಸ್ ಆ್ಯಂಡ್ ಇಂಪ್ಲಿಕೇಶನ್ಸ್. ಈಗ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಬಗ್ಗೆ ಯಾಕೆ ನಾವು ಕಾರ್ಯಕ್ರಮ ಇಟ್ಟಿದ್ದೇವೆ ಅಂತ ಹೇಳಿದ್ರೆ, ಮಾರ್ಚ್ ಆದ ಕೂಡಲೇ ಈ ಸ್ಟ್ಯಾಟ್ಯೂಟರಿ ಡೆಡ್ಲೈನ್ಸ್ ಎಲ್ಲ ಸ್ಟಾರ್ಟ್ ಆಗ್ತದೆ. ಆಫ್ಕೋರ್ಸ್ ಮಾರ್ಚ್ ಮುಂಚೆಯೇ ಕೂಡ ಈ GST ಬಗ್ಗೆ ಇರ್ಬೋದು, ಬೇರೆ ಬೇರೆ ಸ್ಟ್ಯಾಟ್ಯೂಟರಿ ಅಡ್ವಾನ್ಸ್ ಟ್ಯಾಕ್ಸ್ ಬಗ್ಗೆ ಇರ್ಬೋದು, ಬೇರೆ ಬೇರೆ ಸ್ಟ್ಯಾಟ್ಯೂಟರಿ ಕಂಪ್ಲಯನ್ಸ್ ಉಂಟು. ನಾವು ಅದಕ್ಕೆ ಸ್ಟ್ಯಾಟ್ಯೂಟರಿ ಕಂಪ್ಲಯನ್ಸ್ ಮತ್ತು ಡೆಡ್ಲೈನ್ಸ್ ಬಗ್ಗೆ ಕೂಡ ನಾವು ಒಂದು ಕಾರ್ಯಕ್ರಮ ಮಾಡಿದ್ದೇವೆ. ಇನ್ನೊಂದು ಪೇ ಟ್ಯಾಕ್ಸ್ ಆ್ಯಂಡ್ ಬಿ ಫೈನ್, ಅದರ್ವೈಸ್ ಪೇ ಫೈನ್ ಅಂತ ಕೂಡ ಅದರ ಬಗ್ಗೆ ಕೂಡ ಒಂದು ಕಾರ್ಯಕ್ರಮ ಮಾಡಿದ್ದೇವೆ. ಈಗ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಮಾಡುವ ಪರ್ಪಸ್ ಏನು? ಮೇಯ್ನ್ ಅಂದರೆ 5 ಉದ್ದೇಶ. ಒಂದನೇದಾಗಿ ಸೆಲ್ಫ್ ಎಪ್ರೈಸಲ್ ಅಂದರೆ ನಮಗೆ ನಾವು ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕು. ಲಾಸ್ಟ್ ಇಯರ್ ವರ್ಸಸ್ ಕರೆಂಟ್ ಇಯರ್ ಕಂಪ್ಯಾರಿಸನ್, ಸೆಲ್ಫ್ ಎಪ್ರೈಸಲ್. ಬಜೆಟೆಡ್ ವರ್ಸಸ್ ಆ್ಯಕ್ಚುಯಲ್, ದಟ್ ಈಸ್ ಆಲ್ಸೋ ಸೆಲ್ಫ್ ಎಪ್ರೈಸಲ್. ಇನ್ನೊಂದು ಸ್ಟ್ಯಾಟ್ಯೂಟರಿ ಕಂಪ್ಲಯನ್ಸ್, ಕಾನೂನು ಪ್ರಕಾರ ನಾವು ಮಾಡಲೇಬೇಕು, ಆವಾಗ ನಾವು ಮಾಡಲೇಬೇಕಾಗ್ತದೆ. ಇನ್ನೊಂದು, ವೆನ್ ವಿ ಬಾರೋ ಫಂಡ್ಸ್ ಫ್ರಮ್ ದಿ ಬ್ಯಾಂಕ್ಸ್ ಆರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ವಿ ಆರ್ ಆಲ್ಸೋ obliged and we have to submit ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಎವ್ರಿ ಇಯರ್. ಆಡಿಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಕೂಡ ನಾವು ಸಬ್ಮಿಟ್ ಮಾಡಬೇಕಾಗ್ತದೆ. ಅದೇ ರೀತಿ ಸ್ಟೇಕ್ ಹೋಲ್ಡರ್ಸ್, ಎಂಪ್ಲಾಯೀಸ್ ಇರ್ಬೋದು, ಶೇರ್ ಹೋಲ್ಡರ್ಸಿಗಿರ್ಬೋದು, ಇನ್ವೆಸ್ಟರ್ಸಿಗಿರ್ಬೋದು, ಬೇರೆ ಬೇರೆ ಆ್ಯಕ್ಟ್ ಕಾನೂನು ಪ್ರಕಾರ ಕೂಡ ನಾವು ಅದನ್ನು ಮಾಡಬೇಕಾಗ್ತದೆ. ಸ್ಟೇಕ್ ಹೋಲ್ಡರ್ಸ್ ಅದರ ಪ್ರಕಾರ ಕೂಡ ನಾವು ಈ ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ಪ್ರಿಪೇರ್ ಮಾಡಿ ಆಡಿಟ್ ಮಾಡಬೇಕಾಗ್ತದೆ. ಅದೇ ರೀತಿ ವ್ಯಾಲ್ಯೂಯೇಷನ್ ಆಫ್ ದಿ ಬಿಸ್ನೆಸ್ ಆರ್ ಎಂಟಿಟಿ, ಅದು ಕೂಡ ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಕೂಡ ಈ ವ್ಯಾಲ್ಯೂಯೇಷನ್ ಆಫ್ ದಿ ಬಿಸ್ನೆಸ್ ಮತ್ತು ಎಂಟಿಟಿಯನ್ನು ಕೂಡ ಮಾಡ್ತಾರೆ. ಸೊ ಆ ಪರ್ಪಸ್ಸಿಂದ ಕೂಡ ನಾವು ಒಂದು ಮಾಡಬೇಕಾಗ್ತದೆ. ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಇಂಪಾರ್ಟೆನ್ಸ್ ಮುಂಚೆ ಒಂದು ಸಣ್ಣ ಸ್ಟೆಟಿಸ್ಟಿಕ್ಸ್ ಹೇಳ್ತಾರೆ ನಮ್ಮ ಭಾರತ ಸರ್ಕಾರದ ಅಥವಾ ನಮ್ಮ ಭಾರತದ ಬಗ್ಗೆ. ಇಂಡಿಯಾ ಈಸ್ ದ 5th largest economy in the world. Size of Indian economy 2021 is $3.05 trillion economy.
ನಮ್ಮ ಮೋದಿಯವರ ಒಂದು ಆಶಯ ಉಂಟು 2023 $5 ಟ್ರಿಲಿಯನ್ ಇಕಾನಮಿ ಆಗಬೇಕಂತ. ಈಗ ಪ್ಯಾಂಡಮಿಕ್ದಾಗಿ ಸ್ವಲ್ಪ ಸ್ಲೋ ಆಗಿದೆ, ಬಟ್ ಈಗ ಪಿಕಪ್ ಆಗುವ ಚಾನ್ಸ್ ಉಂಟು. ಯಾಕಂದರೆ ನಾವು GST ಕಲೆಕ್ಷನ್ಸ್ ಎಲ್ಲ ನೋಡುವಾಗ ಇದು ಪಿಕಪ್ ಆಗ್ಬೋದು. ಆಶೆ ಯಾವುದಾದ್ರೂ ದಟ್ ಗೋಲ್ ಕ್ಯಾನ್ ಬಿ ರೀಚ್ಡ್ ಅಂತ ಕೂಡ ಮನಸ್ಸಿನಲ್ಲಿ ಉಂಟು. ಮತ್ತು ಇನ್ನು GDP, ಇಂಡಿಯಾ ಇಸ್ ದ 6th largest ಕಂಟ್ರಿ ಇನ್ ದ ವರ್ಲ್ಡ್. ಇನ್ಕಮ್ ಟ್ಯಾಕ್ಸ್ ಕಲೆಕ್ಷನ್ಸ್ ಆ್ಯಸ್ ಪರ್ ದ ಲೇಟೆಸ್ಟ್ ಇದರ ಪ್ರಕಾರ ಟೋಟಲ್ ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ 2021 9.4 lakhs rupees, 9.4 lakhs crores. ಅದೇ ರೀತಿ ಕಾರ್ಪೊರೇಟ್ ಟ್ಯಾಕ್ಸಸ್ rupees 4.57 lakh crores, ಪರ್ಸನಲ್ ಟ್ಯಾಕ್ಸ್ rupees 4.71 lakh crores, STT ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ 16,927 ಕೋಟಿ ಮಾತ್ರ. ಆದರೂ ಕೂಡ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದರೆ ಸ್ಟಿಲ್ ದೆರ್ ಈಸ್ ಎ 5% ಗ್ರೋತ್ ಇನ್ ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ಸ್. ಅದೇ ರೀತಿ ಇಂಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ ಕೂಡ there is a 12% growth in indirect taxes collection. Collection is rupees 10.71 lakh crores ಅಂತ ಹೇಳ್ತೇವೆ. ಇತ್ತೀಚೆಗೆ ನೀವು ನೋಡಿರ್ಬೋದು ರೆಕಾರ್ಡ್ GST ಕಲೆಕ್ಷನ್ ಇನ್ ದ ಮಂತ್ ಆಫ್ ಏಪ್ರಿಲ್ 1.41 lakh crore ಈ ಮಾರ್ಚ್ ತಿಂಗಳಲ್ಲಿ, ಈ ಏಪ್ರಿಲ್ ತಿಂಗಳಲ್ಲಿ. ಮೇ ತಿಂಗಳಲ್ಲಿ ಇನ್ಸ್ಪೈಟ್ ಆಫ್ ಆಲ್ ದೀಸ್ ಆಡ್ಸ್ ಸ್ಟಿಲ್ ದೆರ್ ಈಸ್ ಎ ಕಲೆಕ್ಷನ್ ಆಫ್ 1.01 lakh crore. 1 ಲಕ್ಷ ಕೋಟಿಗೂ GST ಕಲೆಕ್ಷನ್ ಮೀರಿದೆ ಅಂತ ಹೇಳಲಿಕ್ಕೆ ಭಾಳ ಒಂದು ಹೆಮ್ಮೆ ಆಗ್ತದೆ. ಮತ್ತು ಲೆಂಡಿಂಗ್ ಪರ್ಪಸ್ ಬಗ್ಗೆ ಹೇಳೋದಾದರೆ ಲೇಟೆಸ್ಟ್ ಬಿಸ್ನೆಸ್ ಸ್ಟ್ಯಾಂಡರ್ಡ್ ರಿಪೋರ್ಟ್ ಪ್ರಕಾರ 2021 ಟೋಟಲ್ ಲೆಂಡಿಂಗ್ ಇನ್ ಇಂಡಿಯಾ ಈಸ್ rupees 5.80 ಟ್ರಿಲಿಯನ್ ಇನ್ ದ ಬ್ಯಾಂಕಿಂಗ್ ಸಿಸ್ಟಮ್. ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲದೆ ಬೇರೆ ರೀತಿ ಲೆಂಡಿಂಗ್ ಕೂಡ ಎಲ್ಲ ಉಂಟು, ಅದನ್ನು ಲೆಕ್ಕಕ್ಕೆ ಹಿಡಿಲಿಲ್ಲ. ಸೊ ಇಂಥ ಒಂದು ನಮ್ಮ ಇಡೀ ಒಂದು ಇಕಾನಮಿ ಬಗ್ಗೆ ಒಂದು ನಾವು ಸ್ಥೂಲವಾಗಿ ಸಂಕ್ಷಿಪ್ತವಾಗಿ ಹೇಳುವಾಗ ಈ ಎಲ್ಲ ಸ್ಟ್ಯಾಟಿಸ್ಟಿಕ್ಸನ್ನು ನಾವು ಹೇಳಬೇಕಾಗ್ತದೆ. ಯಾವುದೇ ಸಂದರ್ಭದಲ್ಲಿ ನಮ್ಮದು 5th largest ಇಕಾನಮಿ ಇದ್ದದ್ದು ಲಾರ್ಜೆಸ್ಟ್ ಇಕಾನಮಿ ಇನ್ ದ ವರ್ಲ್ಡ್ ಅಟ್ಲೀಸ್ಟ್ ಬೈ 2030 ಆಗಬೇಕಂತೇಳಿ ನಮ್ಮ ಎಲ್ಲ ಭಾವನೆ. ಎಲ್ಲರಿಗೂ ಈ ಒಂದು ಸಣ್ಣ ಸಂಕ್ಷಿಪ್ತ ವಿವರಣೆ ನಾನು ನೀಡಿದ್ದೇನೆ. ಸರ್, ಈಗ CA ಗುರುರಾಜಾಚಾರ್ಯ, ಈಗ ಯಾವುದೇ ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಪ್ರಿಪೇರ್ ಮಾಡುವಾಗ ಇಟ್ ಶುಡ್ ಹ್ಯಾವ್ 3 ಲಿಟ್ಮಸ್ ಟೆಸ್ಟ್. ಯಾವುದದು 3 ಲಿಟ್ಮಸ್ ಟೆಸ್ಟ್? ಒಂದು ಟೈಮ್, ಇನ್ನೊಂದು ಟ್ರಾನ್ಸ್ಪರೆನ್ಸಿ, ಇನ್ನೊಂದು ಟ್ಯಾಕ್ಸ್ ಕಂಪ್ಲಯನ್ಸ್. ಈ 3 ಅದು ಏನು ಹೇಳ್ತಾರೆ, ಒಂದು ಲಿಟ್ಮಸ್ ಟೆಸ್ಟ್ ಅದನ್ನು ಒಳಗೊಳ್ಳಬೇಕಾಗ್ತದೆ. ಆದ್ದರಿಂದ ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಇದರ ಬಗ್ಗೆ ಒಂದು ಇಂಪಾರ್ಟೆನ್ಸ್ ಯಾಕೆ ಅಂತೇಳಿ ಒಂದು ಬ್ರೀಫ್ ಮಾಡ್ಬೋದಾ? ಖಂಡಿತವಾಗಿ ನಾಯಕರೇ, ಮೊದಲನೇದಾಗಿ ನಾನು ನಿಮ್ಮ ಒಂದು ಪ್ರಶಂಸೆ ಮಾಡಬೇಕು. ಸತತವಾಗಿ 119ನೇ ಸಂಚಿಕೆ 119 ಸಂಚಿಕೆಗೆ ನೀವು ಕಾಲಿಡ್ತಾ ಇದ್ದೀರಿ. ಈಗ ಕೇಳ್ತದೆ, ಹೇಳಿ ಸರ್. 119ನೇ ಸಂಚಿಕೆಗೆ ನೀವು ಕಾಲಿಡ್ತಾ ಇದ್ದೀರಿ. ತುಂಬಾ ಶ್ಲಾಘನೀಯ ಅಂತ ಹೇಳಬೇಕು. ಪ್ರತಿ ಭಾನುವಾರ ನೀವು ಬಿಸ್ನೆಸ್ಗೋಸ್ಕರ ನಿಮ್ಮ ಒಂದು ವೇಳೆಯನ್ನು ಮೀಸಲಿಟ್ಟಿದ್ದೀರಿ. ನಿಮಗೆ ನಾವು ಚಂದ್ರ ಇರ್ಬೋದು, ಗುರು ಇರ್ಬೋದು, ಆದ್ರೆ ನವಗ್ರಹದ ಮಧ್ಯದಲ್ಲಿ ಇರುವುದು ಸೂರ್ಯ. ಸೊ ಸೂರ್ಯನಂತೆ ನೀವು ಎಲ್ಲಾ ಗ್ರಹಗಳನ್ನು ಒಟ್ಟು ಮಾಡಿ ಕರ್ಕೊಂಡು ಬರ್ತಾ ಇದ್ದೀರಿ. ನಿಮಗೆ ನಮ್ ಎಲ್ಲ ಬಿಸ್ನೆಸ್ ಕಮ್ಯುನಿಟಿ ಪರವಾಗಿ ನಿಮಗೆ ನಾವು ಧನ್ಯವಾದ ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. Next, I should also thank Namma Kudla channel for continuing this particular program consistently. Having said that, now we will come to the topic particular financial statements and audit. Ivattina topic, ಅದರ ಇಂಪಾರ್ಟೆನ್ಸ್ ಅಂಡ್ ಇಂಪ್ಲಿಕೇಶನ್. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಏನು? ಫಸ್ಟ್, ಯಾವುದೇ ಒಂದು ಬಿಸ್ನೆಸ್ ಎಂಡ್ ಪ್ರಾಡಕ್ಟ್ ನಾವು ರಿಪೋರ್ಟ್ ಕಾರ್ಡ್ ಅಂತ ಹೇಳ್ಬೋದು, ಅಥವಾ ಅವರ ಒಂದು ಹೇಗೆ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತು ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನ ಪ್ರಿಪೇರ್ ಮಾಡಬೇಕು. ಬಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಪ್ರಿಪೇರ್ ಮಾಡುವ ಮುಂಚೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಇಸ್ ಅನ್ ಎಂಡ್ ಪ್ರಾಡಕ್ಟ್ ಆಫ್ ದಿ ಅಕೌಂಟ್ಸ್ ಡಿಪಾರ್ಟ್ಮೆಂಟ್. ಡೇ ಟು ಡೇ ಅಕೌಂಟ್ಸ್ ಇಸ್ ವಾಟ್ ಇಸ್ ಟು ಬಿ ಡನ್. So let us understand, accounting is a day-to-day subject, day-to-day practice, and financial statements is the end product. The end product ಅಂತ ಹೇಳಿದ್ರೆ ಅದನ್ನ ನಾವು ಟೈಮ್ಲಿ ಅಂತ ನೀವು ಹೇಳಿದ್ರಲ್ಲ, ಅದು it could be monthly, quarterly, or definitely for statutory purposes annually. ನಾವು ರಿಯಲ್ ಟೈಮ್ ಬೇಸಿಸ್ ಅಂತ ಹೇಳಿದ್ರೆ ಇನ್ನೂ ಒಳ್ಳೆಯದು. ರಿಯಲ್ ಟೈಮ್ ಬೇಸಿಸ್ ಬಾರಿ ಒಳ್ಳೆದು. ಐ ಮೀನ್ ಇಟ್ ಶುಡ್ ಬಿ ಡನ್ ರಿಯಲ್ ಟೈಮ್. ಅಕೌಂಟಿಂಗ್ ಶುಡ್ ಬಿ ರಿಯಲ್ ಟೈಮ್. ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಡ್ರಾಯಿಂಗ್ ಶುಡ್ ಬಿ ಮಂತ್ಲಿ. ಒಳ್ಳೆ ಕಂಪನೀಸ್ ನಾವು ನೋಡ್ತೇವೆ ಮಂತ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಡ್ರಾ ಮಾಡ್ತೇವೆ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಏನು? ವಾಟ್ ಡಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಕನ್ಸಿಸ್ಟ್ ಆಫ್? ಇಟ್ ಕನ್ಸಿಸ್ಟ್ ಆಫ್ ಬ್ಯಾಲೆನ್ಸ್ ಶೀಟ್,
ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂಡ್ ಎಕ್ಸ್ಪ್ಲನೇಟರಿ ನೋಟ್ಸ್ ಅಂಡ್ ಅಕೌಂಟಿಂಗ್ ಪಾಲಿಸೀಸ್. ಇದೆಲ್ಲ ಸೇರ್ಬಿಟ್ಟು ಸಮಗ್ರವಾಗಿ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಹೇಳ್ತೇವೆ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ನೀವೇನ್ ಹೇಳಿದ್ರಿ, ಟ್ರಾನ್ಸ್ಪರೆನ್ಸಿ ಅಂಡ್ ಕಂಪ್ಲೈನ್ಸ್ ಸರಿ ಇರಬೇಕು ಅಂತ ಹೇಳಿದ್ರೆ ಅಕೌಂಟ್ಸ್ ಸರಿ ಇರಬೇಕು. ಅಕೌಂಟ್ಸ್ ಸರಿ ಇರಬೇಕು ಅಂತ ಹೇಳಿದ್ರೆ ಅದಕ್ಕೆ, ಬಿಕಾಸ್ ಅಕೌಂಟಿಂಗ್ ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ಇಸ್ ನಾಟ್ ಅ ಪರ್ಫೆಕ್ಟ್ ಸೈನ್ಸ್. ಅಕೌಂಟ್ಸ್ ಇಸ್ ನಾಟ್ ಅ ಪರ್ಫೆಕ್ಟ್ ಸೈನ್ಸ್. ನಾವು ಒಂದು ತಿಳ್ಕೊಬೇಕು, ಯಾವಾಗ್ಲೂ ನಾವು ಫಸ್ಟ್ ಅಲ್ಲೇ ನಾವು ಕಳ್ಕೊಳ್ತೀವಿ ಅಕೌಂಟ್ಸ್ ವೆದರ್ ಇಟ್ ಇಸ್ ಅ ಸೈನ್ಸ್ ಆರ್ ವೆದರ್ ಇಟ್ ಇಸ್ ಅನ್ ಆರ್ಟ್ ಅಂತ ಹೇಳಿ. ಏನು ಸೈನ್ಸ್ ಆರ್ಟ್ ಏನ್ ಡಿಫರೆನ್ಸ್? ಸೈನ್ಸ್ ನಲ್ಲಿ ನೀವು 2+2 ಪ್ರಪಂಚದ ಯಾವ್ದು ಕೊನೆಗೆ ಹೋದ್ರು 2+2 = 4. ಏನೋ ಅದೇ 5 ಸ್ಕ್ವೇರ್ ಅಂತ ಹೇಳಿದ್ರೆ ಎಲ್ಲಿ ಹೋದ್ರು ಇಟ್ ಇಸ್ 25. ಇಟ್ ಕೆನಾಟ್ ಚೇಂಜ್. ಸೊ ಸೈನ್ಸ್ ಮೀನ್ಸ್ ಇಟ್ ಇಸ್ ವೆರಿ ಅಬ್ಜೆಕ್ಟಿವ್ ಇನ್ ಇಟ್ಸ್ ಕ್ಯಾಲ್ಕುಲೇಷನ್. ಅದೇ ನಾವು ಆರ್ಟ್ ಅಂತ ಹೇಳಿದ್ರೆ ಆರ್ಟ್ ಲೈಸ್ ಇನ್ ದಿ ಐಸ್ ಆಫ್ ದ ಬಿಹೋಲ್ಡರ್. ಇಟ್ ಕ್ಯಾನ್ ಬಿ ಡಿಫರೆಂಟ್ ಟು ಡಿಫರೆಂಟ್ ಪೀಪಲ್. ನನಗೆ ಮೊನಾಲಿಸಾ ನೋಡಿದ್ರೆ 3rd ಕ್ಲಾಸ್ ಏನೋ ಡ್ರಾಯಿಂಗ್ ಅಂತ ಅನ್ಸ್ಬೋದು. ಇನ್ನ ಪ್ರಪಂಚದ ಎಲ್ಲದಕ್ಕೂ ಮೊನಾಲಿಸಾ ಅಂದ್ರೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬೋದು. ನಾನೇನು ಅಳ್ತಾ ಇದ್ದಾಳಲ್ಲಪ್ಪ ಅವಳಿಗೆ ಅಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ಹೇಳಿ. ಸೊ ಆರ್ಟ್ ಇಸ್ ಲೈಕ್ ದಟ್. ಬಟ್ ದೆನ್ whether accounts is a perfect science ಅಂತ ಹೇಳಿದ್ರೆ it is not a perfect science. Whether it is an art ಅಂತ ಹೇಳಿದ್ರೆ it is not an art. It is somewhere between. ಅದಕ್ಕೆ ನಾವು ನಮ್ದೇ ಒಂದು ಚಾನೆಲ್ ತಗೊಂಡ್ಬಂದಿದ್ವಿ. ಇಟ್ ಇಸ್ BSc ಮಾಡಬಹುದು, BA ಮಾಡಬಹುದು, ಮಧ್ಯದಲ್ಲಿ BCom ಮಾಡ್ತೀವಿ ಅಂತ ಹೇಳಿ. ಸೊ ಇಟ್ ಲೈಸ್ ಬಿಟ್ವೀನ್. ಕಾಮರ್ಸ್ ಇಸ್ neither it takes the qualities of both science and art and finally becomes commerce. ಅದನ್ನ ಅಕೌಂಟ್ಸ್ ನ ಕಂಟ್ರೋಲ್ ಮಾಡ್ಲಿಕ್ಕೆ it should not become too artistic ಅಂತ ಹೇಳಲಿಕ್ಕೆ we have what is known as accounting standards. So accounting standards ಬೇಸ್ ಇಟ್ಕೊಂಡು ಅಕೌಂಟ್ಸ್ ಮಾಡಬೇಕು. ಆ ಅಕೌಂಟ್ಸ್ ನ ನಾವು ಪೀರಿಯಾಡಿಕಲಿ ಆಗಿ ಕ್ಲೋಸ್ ಮಾಡುವಾಗ ಇಟ್ ಬಿಕಮ್ಸ್ ಅ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಗೆ ಇಟ್ ಶುಡ್ ಬಿ ಆಡಿಟೆಡ್ ಅಂತ ಹೇಳಿದ್ರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆರ್ ಪ್ರಿಪೇರ್ಡ್ ಬೈ ದ ಮ್ಯಾನೇಜ್ಮೆಂಟ್. ಕಂಪನಿ ಅವರೇ ಪ್ರಿಪೇರರ್ಸ್ ವಿಲ್ ಬಿ ದ ಕಂಪನಿ ಪೀಪಲ್ ಆರ್ ದಿ ಬಿಸ್ನೆಸ್ ಅವರೇ ಮಾಡಬೇಕು. ಹೊರಗಿನವರು ಒಂದು ಅದನ್ನ ನೋಡ್ಬಿಟ್ಟು ಅದು ಸರಿ ಇದೆ ಅಂತ ಹೇಳಲಿಕ್ಕೆ ಒಳಗಿನವರು ಮಾಡಬಹುದು. ಒಳಗಿನವರೇ ಆಡಿಟ್ ಮಾಡಿ ಆಮೇಲೆ ಹೊರಗಿನವ್ರಿಗೆ ಆಡಿಟ್ ಮಾಡ್ಲಿಕ್ಕೆ ಕೊಟ್ರೆ ಒಳಗಿನವರು ಆಡಿಟ್ ಮಾಡ್ಲಿಕ್ಕೆ ಇಂಟರ್ನಲ್ ಆಡಿಟ್ ಅಂತ ಹೇಳ್ತೇವೆ. ಹೊರಗಿನವರು ಆಡಿಟ್ ಮಾಡಿದ್ರೆ ದಟ್ ಮೀನ್ಸ್ ಟೋಟಲಿ ಎಕ್ಸ್ಟರ್ನಲ್ ಇಂಡಿಪೆಂಡೆಂಟ್ ಆಡಿಟ್ ವಿಚ್ ಇಸ್ ಡನ್ ಆನ್ ದೋಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ದೆನ್ ಇಟ್ ಇಸ್ ಕಾಲ್ಡ್ ಆಡಿಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ಎಕ್ಸ್ಟರ್ನಲ್ ಆಡಿಟ್ ಅಂತ ಹೇಳ್ತೇವೆ. ಅದ್ರ ಮುಂಚೆ ನಾನು ವಿಷಯ ಹೇಳ್ಬೇಕು, ಈ ಅಕೌಂಟ್ಸ್ ಮತ್ತೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನ ಕನೆಕ್ಷನ್ ಹೇಗೆ ಅಂತ ಹೇಳಿದ್ರೆ, ಈ ಅಕೌಂಟ್ಸ್ ಅಂತ ಹೇಳಿದ್ರೆ ನಮಗೆ ಅಕ್ಕಿ ಇದ್ದ ಹಾಗೆ ಅಕೌಂಟ್ಸ್ ಇಸ್ ಲೈಕ್ ಅಕ್ಕಿ, ನಮ್ಮ ಅಕ್ಕಿ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಇಸ್ ಲೈಕ್ ಅನ್ನ. ನಾವು ಅನ್ನ ಚೆನ್ನಾಗಿದ್ರೆ ನಾವು ಅನ್ನದಿಂದ ಏನೇನೋ ಎಲ್ಲ ವೆರೈಟೀಸ್ ಮಾಡಬಹುದು. ಅನ್ನದಿಂದ ಚಿತ್ರಾನ್ನ ಮಾಡಬಹುದು, ಮೊಸರನ್ನ ಮಾಡಬಹುದು, ಪುಳಿಯೋಗರೆ ಮಾಡಬಹುದು, ಬಿಸಿಬೇಳೆ ಬಾತ್ ಮಾಡಬಹುದು, ಪಲಾವ್ ಮಾಡಬಹುದು, ಪಾಯಸ ಮಾಡಬಹುದು, ಎಲ್ಲರೂ ಮಾಡಬಹುದು. ಅದನ್ನೇ ಹೇಳ್ತಾ ಕುತ್ಕೊಳ್ಳೋಣ. ಉಡುಪಿ ಮಂಗಳೂರಿಗೆ ಅದು ಭಾರಿ ಇಷ್ಟ. ನಾನು ಹೇಳೋದೇನಂದ್ರೆ ಅನ್ನದಿಂದ ಎಷ್ಟು ವೆರೈಟಿ ಆಗುತ್ತೆ. ಈ ಅನ್ನ ಒಂದು ಚೆನ್ನಾಗಿದ್ರೆ ದಿ ಎಂಡ್ ಪ್ರಾಡಕ್ಟ್ ವಿಲ್ ಬಿ ಡೆಫಿನೆಟ್ಲಿ ಗುಡ್. ನಾವು ಹೇಳೋದು ಈ ಅಕೌಂಟ್ಸ್ ಚೆನ್ನಾಗಿದ್ರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಚೆನ್ನಾಗಿರುತ್ತದೆ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಬಿಕಮ್ಸ್ ದ ಬೇಸಿಸ್ ಫಾರ್ ವೇರಿಯಸ್ ಡಿಸಿಷನ್ ಮೇಕಿಂಗ್ ಲೈಕ್ ಇನ್ಕಮ್ ಟ್ಯಾಕ್ಸ್, GST, ಬ್ಯಾಂಕಿಂಗ್, ಬೇರೆ ಎಲ್ಲ ಕಾಸ್ಟಿಂಗ್ ಡಿಸಿಷನ್ಸ್ ವಿಲ್ ಆಲ್ ಬಿ ಬೇಸ್ಡ್ ಆನ್ ದಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಇಂಪಾರ್ಟೆನ್ಸ್ ಹೇಳಬೇಕು ಅಂತ ಹೇಳಿದ್ರೆ ಅನ್ನದಷ್ಟು ಇಂಪಾರ್ಟೆನ್ಸ್. ನಾವು ಚಿತ್ರಾನ್ನ ಮೊಸರನ್ನ ಮಾಡ್ಲಿಕ್ಕೆ ಎಷ್ಟು ಇಂಪಾರ್ಟೆಂಟ್ ಅನ್ನ, ಅದೇ ತರ ಇನ್ಕಮ್ ಟ್ಯಾಕ್ಸ್, GST, ಇಟ್ ಕುಡ್ ಬಿ ಬ್ಯಾಂಕಿಂಗ್, ಇವರೆಲ್ಲ ದೇ ವಿಲ್ ಲೇ ದೇರ್ ಡಿಸಿಷನ್ based on the financial statements. If financial statement is not good, then the income simple words ಏನು ಹೇಳ್ಬೋದಂದ್ರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದ್ರೆ ಬಿಸ್ನೆಸ್ ನವರ ಒಂದು ಜಾತಕ ಅಂತ ಹೇಳ್ಬೋದಲ್ವಾ ಸರ್? ಖಂಡಿತ. ಒಂದು ಜಾತಕ, ಒಂದು ರಿಪೋರ್ಟ್ ಕಾರ್ಡ್. At the end of the year they have to prepare a report card as to how they have performed. So therefore that performance analysis, ಒಂದು ನಾಲ್ಕು ಹೇಳಿಕೆ ಇಟ್ಸ್ ಎ ಪರ್ಫಾರ್ಮೆನ್ಸ್ ಅನಾಲಿಸಿಸ್. ಆ ಪರ್ಫಾರ್ಮೆನ್ಸ್ ಅನಾಲಿಸಿಸ್ ಸರಿ ಇದ್ರೆ, ಆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಸರಿ ಇದ್ರೆ, ದೆನ್ ಇನ್ಕಮ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಸರಿ ಇರ್ತದೆ, GST ಸರಿ ಇರ್ತದೆ, ಬ್ಯಾಂಕ್ಸ್ ಅವರು ಲೋನ್ ಕೊಡುವಾಗ ಸರಿ ಇರ್ತದೆ. ಅದು it is a base for all the other decision making, for all further decision making. Although I said financial statement is an end product, financial statement becomes a sort of a intermediate product for income tax. Okay. ಈಗ ಒಂದು ಇನ್ಕಮ್ ಟ್ಯಾಕ್ಸ್ ವೀಕ್ಷಕರ ಕರೆಕ್ಟ್. ಹಲೋ, ಯಾರು ಮಾತಾಡೋದು? ಉಮೇಶ್ ಪೈ ಮಾತಾಡೋದು, ಉಡುಪಿಯಿಂದ. ಉಮೇಶ್ ಪೈ ನಮ್ಮ ಪ್ರೊಫೆಸರ್. ಹೌದು. ನಿಮ್ಮ ಪ್ರಶ್ನೆ ಕೇಳಬಹುದಾ?
ಮೊತ್ತ ಮೊದಲಾಗಿ 3 ರತ್ನಗಳು, ಒಂದು SS ನಾಯಕ್ ಮತ್ತು ಚಂದ್ರಕಾಂತ್ ಅವರು ಮತ್ತೆ ಗುರುರಾಜ್ ಸರ್, 3 ಚಾರ್ಟರ್ಡ್ ಅಕೌಂಟೆಂಟ್ ಅಂತ ಹೇಳಿದ್ರೆ 3 ರತ್ನಗಳು ಇದ್ದಾಗೆ ನಮ್ಗೆ. ನಿಮ್ಮ 3 ಜನರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ ವೈಯಕ್ತಿಕವಾಗಿ. ಹೇಳಿ ನಿಮ್ಮ ಪ್ರಶ್ನೆ. ಮತ್ತೆ ನನ್ನ ಪ್ರಶ್ನೆ ಏನು ಕೇಳಿದ್ರೆ, ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಎಲ್ಲ ಪ್ರತಿ ವರ್ಷ ಆಗುವಂತದ್ದು, ಅದು ಹೌದು, ಮಾರ್ಚ್ ಅಲ್ಲಿಯ ಏಪ್ರಿಲ್ ಅಲ್ಲಿಯ, ಅದು ಯಾವಾಗ ಅಂತೇಳಿ ನಿಮ್ಗೆ ಗೊತ್ತಿರುತ್ತೆ, ನನಗೆ ಗೊತ್ತಿರುದಿಲ್ಲ, ನಾನು ಪಾಠ ಆ ಸಬ್ಜೆಕ್ಟ್ ಮಾಡುದಿಲ್ಲ. ಆಡಿಟರ್ ಚಾರ್ಟರ್ಡ್ ಅಕೌಂಟೆಂಟ್ ಅಂತ ಹೇಳಿದ್ರೆ ಪ್ಲೇಸ್ ಎನ್ ವೆರಿ ಇಂಪಾರ್ಟೆಂಟ್ ರೋಲ್. ಅದರಲ್ಲಿ ಅವರು ಏನು ರಿಪೋರ್ಟ್ ಮಾಡ್ತಾರೆ ಅದು ಫೈನಲ್ ಅಂತ ಲೆಕ್ಕ. ಅದನ್ನ ಕ್ವಶನ್ ಮಾಡುವ ರೈಟ್ ಇವನ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗ್ತಾ ಇಲ್ಲ ನನ್ಗೆ ಗೊತ್ತಿದ್ದ ಹಾಗೆ. ಈಗ ಅಷ್ಟೆಲ್ಲ ರಿಪೋರ್ಟ್ ನೀವು ಮಾಡ್ತೀರಿ, ಎಲ್ಲ ಮಾಡ್ತೀರಿ ಸರ್, ಕೇಳ್ತಾ ಉಂಟಲ್ಲ? ಕೇಳ್ತಾ ಉಂಟು ಹೇಳಿ. ಅಷ್ಟೆಲ್ಲ ರಿಪೋರ್ಟ್ ನೀವು ಅಷ್ಟು ಕಷ್ಟಪಟ್ಟು 1 ತಿಂಗಳ 2 ತಿಂಗಳು ಆ ಫೈನಾನ್ಷಿಯಲ್ ರಿಪೋರ್ಟ್ ಅನ್ನ ರೆಡಿ ಮಾಡ್ತೀರಿ, ಮತ್ತೆ ಅವರಿಗೆ ಕಂಪನಿಯವರಿಗೆ ಕೊಡ್ತೀರಿ. ಕಂಪನಿಯವರು ಅಡ್ವರ್ಟೈಸ್ಮೆಂಟ್ ಅಥವಾ ಪೇಪರ್ ಅಲ್ಲಿ ಹಾಕ್ತಾರೆ, ನೋಟಿಫಿಕೇಶನ್ ಹಾಕ್ತಾರೆ. ಆದ್ರೆ ಅಷ್ಟು ಅದು 100% ಸತ್ಯವಾ ಅಂತೇಳಿ ಒಂದು ಕ್ವಶನ್. ಯಾಕಂದ್ರೆ ನಂಗೆ ಗೊತ್ತಿದ್ದ ಮಟ್ಟಿಗೆ ಕೆಲವರು ಹೇಳ್ತಾರೆ ಬ್ಯಾಂಕಿನ ಆಡಿಟ್ ಎಲ್ಲ, ಕರ್ನಾಟಕ ಬ್ಯಾಂಕು ಬೇರೆ ಬ್ಯಾಂಕಿನೆಲ್ಲ ಆಡಿಟ್ ಆಗುವಾಗ ಅದೆಲ್ಲ ತೋರ್ಸೋದು ಮಾತ್ರ ರೀ ತುಂಬಾ ಇದುಂಟು ಅಂತ ಹೇಳ್ತಾರೆ. ಅದರ ನಿಜವಾದ ಪಾರದರ್ಶಕತೆ ಏನದು ಅಂತ ಹೇಳಿ, ಆಕ್ಚುಲಿ ನಿಜವಾಗಿ ನೀವು ತೋರಿಸಬಾರ್ದು ಅಂತೇಳಿ ಉಂಟಾ ಅಥವಾ ಅದನ್ನ ಹೈಡ್ ಮಾಡ್ತಾರಾ ಏನಂತ ನನಗೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ. ಓಕೆ ನೋಡಿ, ನಮ್ಮ ಪ್ರೊಫೆಸರ್ ಉಮೇಶ್ ಪೈ ಅವರು ಏನು ಹೇಳ್ತಾರೆ, ಬ್ಯಾಲೆನ್ಸ್ ಶೀಟ್ ಶುಡ್ ರಿವೀಲ್ ಮೋರ್ ದ್ಯಾನ್ ವಾಟ್ ಇಟ್ ಶುಡ್ ಕನ್ಸೀಲ್ ಅಂತೇಳಿ. ಅವರ ಪ್ರಕಾರ ಬ್ಯಾಲೆನ್ಸ್ ಶೀಟ್ ಕನ್ಸೀಲ್ಸ್ ಮೋರ್ ದ್ಯಾನ್ ವಾಟ್ ಇಟ್ ರಿವೀಲ್ಸ್ ಅಂತೇಳಿ, ಅಲ್ವಾ ಉಮೇಶ್ ಪೈ ಅವರೇ? ಹೌದು ಸರ್. ನಮ್ಮ ಪ್ರಕಾರ ಈಗಿನ ಅದು ಮುಂಚೆ ಇದಾಯಿತು, ಈಗೆಲ್ಲ ಸುಮಾರು ವರ್ಷದಿಂದ ಎಲ್ಲ ಪಾರದರ್ಶಕತೆ ಬರ್ತದೆ. ಅದ್ರ ಬಗ್ಗೆ ನಮ್ಮ ಚಂದ್ರಕಾಂತ್ ರಾವ್ ಅವರು ಬ್ರೀಫ್ ಮಾಡ್ತಾರೆ. ನಾಯಕರೇ, ಪ್ರಸ್ತಾವನೆಯಲ್ಲಿ ಒಂದೆರಡು ಮಾತು ಅವರಿಗೆ ಉತ್ತರ ಕೊಡೋ ಮುಂಚೆ ಒಂದೆರಡು ಮಾತು ಹೇಳೋಣ. ಯಾಕೆಂದರೆ ಉಮೇಶ್ ಪೈಗಳು ಹೇಳಿದರು ನಾವೆಲ್ಲರಿಗೆ ಒಂದೊಂದು ಜವಾಬ್ದಾರಿ ಇದೆ ಅಂಥೇಳಿ. ಮೊದಲನೇದಿದು ನಮ್ಮ ಎನ್ವಿರಾನ್ಮೆಂಟ್ ಡೇ. ಅರ್ತಿನ ಮೇಲೆ ಪ್ರೀತಿ ಇದ್ದರೆ ಅರ್ತ್ ಚೆನ್ನಾಗಿರ್ತದೆ, ಇಲ್ಲಾರ ಅನರ್ಥ ಆಗ್ತದೆ ಅಂತ ಹೇಳುವಂಥದ್ದು. ಯಾವ ರೀತಿಯಲ್ಲಿ ನಮ್ಮ ಮನೆ ಮೇಲೆ ಪ್ರೀತಿ ಇದೆಯೋ ಅದೇ ರೀತಿಯಲ್ಲಿ ನಮ್ಮ ವ್ಯಾಪಾರದ ಮೇಲೂ ಪ್ರೀತಿ ಇರಬೇಕು, ನಮ್ಮ ಸಮಾಜದ ಮೇಲೂ ಪ್ರೀತಿ ಇರಬೇಕು. ಈ ಹೊಣೆ ಹೊತ್ತುಕೊಂಡು ನಾವು 3 ಜನ ಇಲ್ಲಿ ನನಗೆ ಕಾಣುವ ರೀತಿಯಲ್ಲಿ ನಾವು 3 ಒಂದೇ ಪ್ರೊಫೆಷನಲ್ ಇದ್ದೇವೆ. ಒಂದು ಕಡೆಯಲ್ಲಿ ಪಂಡಿತ ಪಾಮರರ ಎಲ್ಲರಿಗೂ ಪ್ರಿಯರಾದಂತಹ ಆಚಾರ್ಯರಿದ್ದಾರೆ, ಅವರು ಗಂಗಾ ರೂಪದಲ್ಲಿ ಬಂದಿದ್ದಾರೆ. ಇಲ್ಲಿ ಸಕಲ ಕಲಾ ಸಮರ್ಥ ನಾಯಕರಾಗಿ SS ನಾಯಕರಿದ್ದಾರೆ ಯಮುನಾ ರೂಪದಲ್ಲಿ. ಜೊತೆಯಲ್ಲಿ ಗುಪ್ತಗಾಮಿನಿ ಸರಸ್ವತಿಯಾಗಿ ನಾನು ನನ್ನ ಒಂದು ಪ್ರಯತ್ನ ಮಾಡ್ತಾ ಇದ್ದೇನೆ. ಬಟ್ ಇವತ್ತು ಉಮೇಶ್ ಪೈಗಳೇ ಈ ನಮ್ಮ ಚರ್ಚೆಗೆ ಆಧಾರ ಸ್ತಂಭವಾಗಿ ಒಂದು ಪ್ರಶ್ನೆ, ಅತ್ಯುತ್ತಮ ಪ್ರಶ್ನೆ ಕೊಟ್ಟಿದ್ದಾರೆ. ಯಾಕೆ ಸ್ವಾಮಿ ಅಕೌಂಟ್ಸ್? ಅದು ಅಕೌಂಟ್ಸ್ ಸರಿ ಇರಬೇಕಾ? ನೋಡುವವರಿಗೆ ಜವಾಬ್ದಾರಿಯೋ ಅಥವಾ ಅಕೌಂಟ್ಸ್ನವರ ಅವರ ಕಿಸೆ ಲೆಕ್ಕ ಮುಖ್ಯವಾ ಅಥವಾ ಜನರಿಗೆ ತೋರಿಸುವ ಲೆಕ್ಕ ಮುಖ್ಯವಾ ಅಂತ ಹೇಳುವಂಥ ಒಂದು ಪ್ರಶ್ನೆ ಎತ್ತಿದ್ದಾರೆ ಪೈಗಳೇ. ನಾವೊಂದು ಈ ಚಾರ್ಟರ್ಡ್ ಅಕೌಂಟೆಂಟ್ಸ್ ಏನಂದರೆ ಒಂದು ಸನದಿನಲ್ಲಿ ಹುಟ್ಟಿಕೊಂಡಂಥ ಒಂದು ಪ್ರೊಫೆಷನ್ ಇದು. ಯಾವ ಸನದು ಅಂದರೆ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆ್ಯಕ್ಟ್ 1949. ಇದು ನೇರವಾಗಿ ಪಾರ್ಲಿಮೆಂಟ್ ಒಂದು ಏಕೈಕ ವೃತ್ತಿಗೆ ಒಂದು ಜವಾಬ್ದಾರಿ ಕೊಟ್ಟು, ಸನದು ಕೊಟ್ಟು, ನಮಗೆಲ್ಲ ಒಂದು ಸನದಿನ ಜವಾಬ್ದಾರಿ ಕೊಟ್ಟು ನಮ್ಮನ್ನು ಕಾರ್ಯಕ್ಕಿಳಿಸಿದ್ದಾರೆ. ಇದರ ಜೊತೆಯಲ್ಲಿ ಆಳವಾದ ಟ್ರೈನಿಂಗ್ ಇದೆ. ಅದಕ್ಕಿಂತ ಮಿಗಿಲಾಗಿ ಈ ಟ್ರೈನಿಂಗ್ ಮತ್ತು ಜವಾಬ್ದಾರಿಯಿಂದ ಹುಟ್ಟಿದ ಒಂದು ಪ್ರೊಫೆಷನಲ್ ಎಥಿಕ್ಸ್ ಅಂತ ಒಂದಿದೆ. ಈ ಆಂತರಿಕವಾಗಿ ಒಂದು ಎಥಿಕ್ಸ್ ಬೇರೆ, ಪ್ರೊಫೆಷನಲ್ ಎಥಿಕ್ಸ್ ಬೇರೆ. ಆಂತರಿಕ ಎಥಿಕ್ಸ್ ನಾವೆಲ್ಲರೂ ಪ್ರಾಮಾಣಿಕವಾಗಿ ನಮ್ಮ ಕೆಲಸ ಮಾಡಬೇಕೆಂಬ ಶ್ರದ್ಧೆ. ಅದರ ಜೊತೆಯಲ್ಲಿ ಪ್ರೊಫೆಷನಲ್ ಎಥಿಕ್ಸ್ ಸಹ ನಮ್ಮ ವೃತ್ತಿಯಲ್ಲಿ ಈ ಸನದಿನಲ್ಲಿ ಬಂದುಬಿಟ್ಟಿದೆ. ಆವಾಗ 3 ಇದಿರಬೇಕು, ವ್ಯಾಲ್ಯೂಸ್ ಇರಬೇಕು. ನಾವು ಪ್ರಾಮಾಣಿಕರಾಗಿರಬೇಕು, ಪರಿಶ್ರಮ ಮಾಡಬೇಕು ಮತ್ತು ಪ್ರತಿಭೆ ಇರಬೇಕು. ಈ 3 ಪ್ರಗಳಲ್ಲಿ ಉಲ್ಟಾ ಆಗಿಬಿಟ್ರೆ ತಪ್ಪಾಗುತ್ತೆ. ಪ್ರತಿಭೆ ಮಾತ್ರ, ಪರಿಶ್ರಮ ಮಾಡೋದಿಲ್ಲ, ಪ್ರಾಮಾಣಿಕತೆ ಇಲ್ಲ ಅಂತ ಆಗಿಬಿಟ್ರೆ ಇದಾಗತ್ತೆ. ಇದು ನಮ್ಮ ಸಮಾಜವನ್ನೇ ಒಂದು ತೋರಿಸುವಂಥ ಒಂದು ಮಿರರ್ ಆಗಿರ್ತದೆ. ಹಾಗಾಗಿ ನಾವೇನು ತಿಳ್ಕೊಳ್ಬೇಕು ಅಂದರೆ, ಈ ಪ್ರೊಫೆಷನಲ್ ಜವಾಬ್ದಾರಿ ಇಟ್ಕೊಳ್ಳುವಾಗ ನಾವು ಫಸ್ಟ್ ಆಫ್ ಆಲ್ ಪ್ರಾಮಾಣಿಕರಾಗಿರ್ತೇವೆ. ಅದು ನಮ್ಮ ಹುಟ್ಟುಗುಣ, ಅದು ನಮ್ಮ ರಕ್ತದಲ್ಲಿ ಇದ್ದೇ ಇರುತ್ತೆ. ಹಾಗೂ ನಮಗೆ ಆಗುವಂತಹ ಅತ್ಯುತ್ತಮವಾದ ರೀತಿಯಲ್ಲಿ ನಾವು ನಮ್ಮ ರಿಪೋರ್ಟ್ ಅನ್ನು ಕೊಡ್ತೇವೆ. ನಮ್ದು ಪ್ರೊಫೆಷನಲ್ ಎಥಿಕ್ಸ್ ಬಗ್ಗೆ ಕೂಡ ನಮಗೆ ಒಂದು ಎಕ್ಸಾಮ್ ಅಲ್ಲಿ ಕೂಡ ಉಂಟು, ಮತ್ತೆ ನಮ್ಮ ಇದರಲ್ಲಿ ಕೂಡ ನಾವು ಅಳವಡಿಸಿಕೊಳ್ಳಲೇಬೇಕು. ನಮಗೆ ಇನ್ನೊಂದು ಏನು ಮಾತಂದರೆ, ಈ ಎಥಿಕ್ಸ್ ಅನ್ನು ತಪ್ಪಿ ಹೋದರೆ ಒಳ್ಳೆ
ಒಂದು ವ್ಯವಸ್ಥಿತವಾದ ಒಂದು ಡಿಸಿಪ್ಲಿನರಿ ಆ್ಯಕ್ಷನ್ ಇದೆ. ನಾವೆಲ್ಲರೂ ಬಹಳ ಪ್ರೈಡ್ನಿಂದ ಒಂದು ನಮ್ಮ ಸನದನ್ನು ಇಟ್ಕೊಂಡಿರ್ತೇವೆ, ಅದನ್ನು ಇಳಿಸಿದರೆ ಅತ್ಯಂತ ಒಂದು ಬೇಜಾರಿನ ಒಂದು ಸಂಗತಿ ಆಗ್ತದೆ. ಹಾಗಾಗಿ ಅದು ಮಾಡದೇ ಇರಲಿಕ್ಕೆ ತುಂಬ ಶ್ರದ್ಧೆಯಿಂದ ನಮ್ಮ ಪರಿಶ್ರಮದಿಂದ ಮತ್ತು ಆ ಒಂದು ಪ್ರತಿಭೆಯನ್ನು ಉಪಯೋಗಿಸಿಕೊಂಡು ನಮ್ಮ ಕಾರ್ಯವನ್ನು ಮಾಡ್ತಾ ಇರ್ತೇವೆ. ಹಾಗಾಗಿ ಹೆಚ್ಚಿನ ಮಟ್ಟಿಗೆ ನಮ್ಮೆಲ್ಲರ ವರದಿಗಳು ಸ್ಪಷ್ಟವಾಗಿರ್ತದೆ, ನೇರವಾಗಿರ್ತದೆ ಮತ್ತು ಕಾನೂನಿನ ಚೌಕಟ್ಟಿನೊಳಗೆ ಇತಿಮಿತಿಯೊಳಗೆ ಇರ್ತದೆ. ಇದನ್ನು ಹೇಳಬೇಕಾಗ್ತದೆ. ಎಸ್ ಅಲ್ವಾ? ಓಕೆ, ನಮ್ಮ ಇನ್ನೊಂದು ವೀಕ್ಷಕರ ಕರೆ ಉಂಟು. ಹಲೋ ಹಲೋ, ಯಾರು ಮಾತಾಡೋದು? ಜಗದೀಶ್ ಶೆಟ್ಟಿ ಮಾತಾಡ್ತಿದ್ದೇನೆ. ಜಗದೀಶ್ ಶೆಟ್ಟಿ, ಎಲ್ಲಿಂದ ಸ್ವಾಮಿ? ವಿಜಯ್. ನಮ್ಮ ಯೋಗ ಗುರುಗಳು ಜಗದೀಶ್ ಶೆಟ್ಟಿ ಅವರು. ಯೋಗ ಸರ್ ಮಾತಾಡೋದು. ಹೇಳಿ ಸ್ವಾಮಿ, ನಿಮ್ಮ ಪ್ರಶ್ನೆ ಕೇಳ್ಬೋದಾ? ನಾವು ಜನಸಾಮಾನ್ಯರು, ಸಾಧಾರಣ ಹೆಚ್ಚಿನವರು, ಚಿಕ್ಕ ವ್ಯಾಪಾರಿಗಳು ಪ್ರತಿಯೊಂದು ಕೂಡ ಕ್ಯಾಶ್ ಅನ್ನು ತೆಕ್ಕೊಂಡು ಕ್ಯಾಶ್ ಇಂದ ವ್ಯವಹಾರ ಮಾಡ್ತಾ ಇದ್ದೇವೆ. ಬೇಕಾದ್ರೆ ವರ್ಷಕ್ಕೊಮ್ಮೆ ಏನೋ ಒಂದು ಬಿಕಾಮ್ ಆದವರಿಂದ ಒಂದು ಸ್ಟೇಟ್ಮೆಂಟ್ ಕೊಡ್ತೇವೆ. ಅದು ನಮ್ಮ ವ್ಯವಹಾರದ ರೂಢಿ. ಆದ್ರೆ ಇದಕ್ಕೆ ಸ್ಟೇಟ್ಮೆಂಟೇ ಬೇಕಂತ ಕೇಳ್ತಾರಲ್ಲ, ಇದು ಎಷ್ಟು ಅಗತ್ಯ ಇಷ್ಟು ಚಿಕ್ಕ ವ್ಯಾಪಾರಿಗಳಿಗೆ ಅಂತ ಒಂದು ಚಿಕ್ಕದಾದ ಪ್ರಶ್ನೆ. ಒಟ್ಟಿಗೆ ವಿಶೇಷವಾಗಿ ಗೌರವಾನ್ವಿತರಾದ SS ನಾಯಕರಿಗೂ, ಅದೇ ರೀತಿ ಚಂದ್ರಕಾಂತ್ ನನಗೂ, ಅದೇ ರೀತಿ ಗುರುರಾಜಾಚಾರ್ಯ ನಮ್ಮ ಕೂಡಲೇ ನಿಜವಾಗಿ ಉತ್ತಮವಾದ ಕಾರ್ಯಕ್ರಮವನ್ನು ಪ್ರತಿ ವಾರ ನೀಡ್ತಿದ್ದೀರಾ. ನಿಮಗೆ ಅಭಿನಂದನೆ ಕೂಡ. ಮುಂದಕ್ಕೆ ಕಾರ್ಯಕ್ರಮ ನಡೀಲಿ ಅಂತ ಹೇಳ್ತಾ ನಮ್ಮ ಪ್ರಶ್ನೆಗೆ ಉತ್ತರ. ಅಲ್ಲ, ನೀವು ಕೂಡ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಬಂದಿದ್ರಲ್ಲ ಗೆಸ್ಟ್ ಆಗಿ, ಅದಕ್ಕೆ ಕೂಡ ನಿಮಗೆ ಅಭಿಮಾನ, ತುಂಬಾ ಅಭಿಮಾನ ಉಂಟು. ನೀವಂದ್ರೆ ಫಿಸಿಕಲ್ ಹೆಲ್ತ್ ಬಗ್ಗೆ, ನಾವೀಗ ಫೈನಾನ್ಷಿಯಲ್ ಹೆಲ್ತ್ ಬಗ್ಗೆ ಮಾತಾಡೋದು. ಸರಿ ಸರ್, ಈಗ ಗುರುರಾಜಾಚಾರ್ಯ ಸರ್, ಈಗ ಚಿಕ್ಕ ವ್ಯಾಪಾರದವರ ಬಗ್ಗೆ ಕೇಳ್ತಾ ಇದ್ದಾರೆ. ಚಿಕ್ಕ ವ್ಯಾಪಾರದವರು ಅಕೌಂಟ್ಸ್ ಅಂತೂ ಬರೀಲೇಬೇಕು. ಬಿಸ್ನೆಸ್ ಮಾಡೋರು ಅಕೌಂಟ್ಸ್ ಮೇಂಟೈನ್ ಮಾಡಬೇಕು. ಬಟ್ ಏನ್ ಹೇಳಿದ್ರೆ ಇನ್ಕಮ್ ಟ್ಯಾಕ್ಸ್ ನಲ್ಲಿ ಚಿಕ್ಕ ವ್ಯಾಪಾರಿಗೆ 20 ಲಕ್ಷ ಒಳಗಡೆ ಪಟ್ಟ ಅವ್ರಿಗೆ GST ರಿಜಿಸ್ಟ್ರೇಷನ್ ಬೇಡ. ಅದೇ ನಾವು ಅಪ್ ಟು 40 lakhs ಬೇಡ, 40 lakhs ಬೇಕಾಗಿಲ್ಲ, 40 lakhs ವರೆಗೂ ಬೇಕಾಗಿಲ್ಲ GST ರಿಜಿಸ್ಟ್ರೇಷನ್. ಇನ್ಕಮ್ ಟ್ಯಾಕ್ಸ್ ನಲ್ಲಿ ಇನ್ಕಮ್ ಇದ್ರೆ ಟ್ಯಾಕ್ಸ್ ಇರುತ್ತೆ. ಇನ್ಕಮ್ ಇದೆಯಲ್ಲೋ ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ನಮಗೆ ಬುಕ್ ಅಕೌಂಟ್ಸ್ ಅಟ್ಲೀಸ್ಟ್ ಗೋಚರ್ಸ್ ಬಿಲ್ಸ್ ಎಲ್ಲ ನೀವು ಮೇಂಟೈನ್ ಮಾಡ್ಕೋಬೇಕಾಗುತ್ತೆ. ಅದು ಬಿಟ್ಟು ಇನ್ಕಮ್ ಟ್ಯಾಕ್ಸ್ ನಲ್ಲಿ ಒಂದಿದೆ ಅಪ್ ಟು 2 crores, 2 ಕೋಟಿವರೆಗೆ ನಾವು ಡೀಟೇಲ್ಡ್ ಬುಕ್ಸ್ ಆಫ್ ಅಕೌಂಟ್ಸ್ ಮೇಂಟೈನ್ ಮಾಡೋದು ಬೇಡ. ಇವ್ರೇನ್ ಹೇಳಿದ್ರಲ್ಲ, ಬಿಕಾಮ್ ಅವ್ರ ಹತ್ರ ಬರೀ ಟರ್ನ್ ಓವರ್ ಎಷ್ಟು, ಅದನ್ನ ಖರ್ಚುಗಳೆಷ್ಟು ಅಂತ ಹೇಳಿ ಹಾಕೊಂಡು ಹೋದ್ರೆ ಸಾಕು. ಪ್ರೊವೈಡೆಡ್ ದೇ ಶೋ 8% ಆಫ್ ದೇರ್ ಟರ್ನ್ ಓವರ್ ಆಸ್ ದೇರ್ ಪ್ರಾಫಿಟ್ಸ್. 8% ಟರ್ನ್ ಓವರ್ದು ಪ್ರಾಫಿಟ್ ತೋರಿಸ್ಬೇಕು. ಅದೇ ನಮ್ ಎಲ್ಲ ಟ್ರಾನ್ಸಾಕ್ಷನ್ಸ್ ಕ್ಯಾಶ್ ಇದೇ ತರ ಅಂತ ಹೇಳಿದ್ರೆ, ಚೆಕ್ ಅಲ್ಲಿ ಅಕೌಂಟ್ ಚೆಕ್, ಬ್ಯಾಂಕ್ ಡ್ರಾಫ್ಟ್, NEFT ಅಲ್ಲಿ ಬಂದಿರುವಂತಹ ಟರ್ನ್ ಓವರ್ ಇದ್ದ ಪಕ್ಷದಲ್ಲಿ 6% ಟರ್ನ್ ಓವರ್ ಪ್ರಾಫಿಟ್ ತೋರಿಸಿದ್ರೆ ಸಾಕು. ಇದು ನಾವು ಬಿಸ್ನೆಸ್ ಅವ್ರಿಗೆ ಹೇಳೋದು. ಪ್ರೊಫೆಷನ್ ಅವರಿಗೆ ಯಾರ್ಯಾರು ಪ್ರೊಫೆಷನ್ ಮಾಡ್ತಾರೆ, ಈಗ ಜಗದೀಶ್ ಶೆಟ್ರು ಯೋಗ ಕಲಿಸ್ತಾರೆ, ಅವರು ಫ್ರೀ ಕಲಿಸ್ತಾರೆ, ಅವರು ಹಣ ತಗೊಳ್ಳೋದಿಲ್ಲ, ಯೋಗ ಕಲಿಸ್ತಾರೆ. ಸರಿ, ಪ್ರೊಫೆಷನಲಿ ನಮ್ಮ ತರ ಪ್ರೊಫೆಷನಲ್ಸ್ ಇದ್ದ ಪಕ್ಷದಲ್ಲಿ ನಾವು ಅಪ್ ಟು 50 lakhs ವಿ ಡೋಂಟ್ ಹ್ಯಾವ್ ಟು ಮೇಂಟೈನ್ ಡೀಟೇಲ್ ಬುಕ್ಸ್ ಆಫ್ ಅಕೌಂಟ್ಸ್. ಹ್ಯಾವಿಂಗ್ ಸೆಡ್ ದಟ್, ಫಾರ್ ಅ ಪ್ರೊಫೆಷನಲ್ he has to show 50% of his turnover as profits. 50% of the turnover as profits minimum. ಒಂದು ವಿಷಯನ ಹೇಳಬೇಕು, ಮಿನಿಮಮ್ 50%, ಮಿನಿಮಮ್ 8% or 6% ಆಫ್ ದ ಕೇಸ್ ಮೇ ಬಿ. ಅದನ್ನ ನಾವು ತಿಳ್ಕೊಂಡು ನಾವು ಅದಕ್ಕಿಂತ ಹೆಚ್ಚು ಪ್ರಾಫಿಟ್ ಮಾಡಿದ್ದ ಪಕ್ಷದಲ್ಲಿ, ನಾವು ಒಂದು ಬಿಸ್ನೆಸ್ ಒಂದು ಎಕ್ಸಾಂಪಲ್ ತಗೊಳ್ತೇನೆ. 1 ಕೋಟಿ ಟರ್ನ್ ಓವರ್ ಮಾಡಿರ್ತಾರೆ, ಅವ್ರದ್ದು 8% ಮಿನಿಮಮ್ ತೋರಿಸಬೇಕು ಅಂತ ಹೇಳಿದ್ರೆ 8 ಲಕ್ಷ ಪ್ರಾಫಿಟ್ ತೋರಿಸಬೇಕು. ಅವ್ರಿಗೆ ಆಕ್ಚುಲ್ ಪ್ರಾಫಿಟ್ 30 ಲಕ್ಷ ಆಗಿದ್ದ ಪಕ್ಷದಲ್ಲಿ ಅವ್ರು ಬರೇ 8 ಲಕ್ಷ ತೋರಿಸಿದ್ರೆ, ಈ 30 ಮೈನಸ್ 8 ಲಕ್ಷ 22 ಲಕ್ಷ ಮೇಲೆ ಅನ್ಡಿಸ್ಕ್ಲೋಸ್ಡ್ ಇನ್ಕಮ್ ಅಂತ ಹೇಳಿ ಟ್ಯಾಕ್ಸ್ ಮಾಡುವಂತ, ಅನ್ಡಿಸ್ಕ್ಲೋಸ್ಡ್ ಇನ್ಕಮ್ ಅಂತ ಹೇಳಿ 30% ಟ್ಯಾಕ್ಸ್ ನಾವೇನು ಹೇಳ್ತೀವಿ, 10, 20, 30%, ಅದು 78% ಆಗುತ್ತೆ. ಇರ್ಲಿ, ನಾನು ಇನ್ಕಮ್ ಟ್ಯಾಕ್ಸ್ಗೆ ಹೆಚ್ಚು ಹೋಗಲ್ಲ. ಇದೆಲ್ಲ ನಮ್ಗೆ ಎಷ್ಟು ಪ್ರಾಫಿಟ್ ಮಾಡಿದೀವಿ ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ಅಕೌಂಟ್ಸ್ ಮಾಡ್ಲಿಲ್ಲಿದ್ರು ಸಹ ನಾನು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಎಟ್ ದ ಎಂಡ್ ಆಫ್ ದ ಇಯರ್ ಮಾಡೋದು ಇಟ್ ಇಸ್ ಡೆಫಿನೆಟ್ಲಿ ಅಡ್ವೈಸಬಲ್. ಇದು ಇವರ ಪ್ರಶ್ನೆಗೆ ಉತ್ತರ. ಉಮೇಶ್ ಪೈ ಒಂದು ಒಳ್ಳೆ ಕ್ವಶನ್ ಕೇಳಿದ್ರೆ ಅದಕ್ಕೆ ನಾನು ಆನ್ಸರ್ ಮಾಡ್ಲೇಬೇಕು. ಅವ್ರು ಹೇಳಿದ್ರು ಚಾರ್ಟರ್ಡ್ ಅಕೌಂಟೆಂಟ್ ಸಿಗ್ನೇಚರ್ ಇಸ್ ಡೆಫಿನೆಟ್ಲಿ ಕೆನಾಟ್ ಬಿ ಕ್ವಶನ್ ಬೈ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಲ್ಸೋ ಅಂತ ಹೇಳಿ. ಅದು ತಪ್ಪು. ಚಾರ್ಟರ್ಡ್ ಅಕೌಂಟೆಂಟ್ ಸಿಗ್ನೇಚರ್ ಇಸ್ ಅ ವೆರಿ ಪವರ್ಫುಲ್ ಸಿಗ್ನೇಚರ್, ಬಟ್ ದಟ್ ಈಸ್ ಆಲ್ಸೋ ಕ್ವೆಶ್ಚನಬಲ್. ಅದನ್ನ ಕ್ವಶನ್ ಚಂದ್ರಕಾಂತ್ ರಾವ್ ಅವ್ರು ಹೇಳಿದ್ರು, ಅದಕ್ಕೆ ವೇರಿಯಸ್ ರೆಗ್ಯುಲೇಟರ್ಸ್ ಅಂತ ಇರ್ತಾರೆ. ಚಾರ್ಟರ್ಡ್ ಅಕೌಂಟೆಂಟ್ ಆಡಿಟರ್ಸ್ ಆರ್ ಆಲ್ಸೋ ಸಬ್ಜೆಕ್ಟ್ ಟು ಆಡಿಟ್. ನಮ್ಮದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನಾನು ಏನು ಆಡಿಟ್ ಮಾಡಿರ್ತೇನೋ ಅದ್ರ ಮೇಲೂ
whether I have done the audit properly ಅಂತ ಹೇಳಲಿಕ್ಕೆ there are various regulators. Regulators could be ನಮ್ಮ Institute of Chartered Accountants of India. ನಮ್ಮ institute, it is not maintained only by our members. There are government nominees sitting on the disciplinary committee who will pass a verdict against the chartered accountant if he has done wrong. ಅದೇ ತರ there could be outside regulators like Ministry of Corporate Affairs. ಅದೇ ಕಂಪನಿದು ಇವ್ರೇನ್ ಹೇಳಿದ್ರು, ಎಲ್ಲ ಬ್ಯಾಲೆನ್ಸ್ ಶೀಟ್ಸ್ ನ್ಯೂಸ್ ಪೇಪರ್ ಅಲ್ಲಿ ಪಬ್ಲಿಷ್ ಆಗಲ್ಲ. ಬರೀ ಲಿಸ್ಟೆಡ್ ಕಂಪನೀಸ್ ಆರ್ ರಿಕ್ವೈರ್ಡ್ ಟು ಪಬ್ಲಿಷ್ ದೇರ್ ಬ್ಯಾಲೆನ್ಸ್ ಶೀಟ್ಸ್ ಇನ್ ಅ ವೆರಿ ಕಂಡೆನ್ಸ್ಡ್ ಮ್ಯಾನರ್ ಇನ್ ದ ನ್ಯೂಸ್ ಪೇಪರ್ಸ್. ಅದೆಲ್ಲ ನಾವು ಲಿಸ್ಟೆಡ್ ಕಂಪನೀಸ್ ಇರುವಾಗ ದೇರ್ ಆರ್ ಅದರ್ ರೆಗ್ಯುಲೇಟರ್ಸ್ ಲೈಕ್ ದ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಆರ್ ನಫ್ರಾ ಅಂತ ಹೇಳಿ ಇನ್ನೊಂದಿದೆ, ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಅಥಾರಿಟಿ ಅಂತ ಹೇಳಿ. ಅವರೆಲ್ಲ ಇಫ್ ದೇರ್ ಇಸ್ ಎನಿ ಮಿಸ್ಟೇಕ್ ಡನ್ ಬೈ ದಿ ಆಡಿಟರ್, they can audit my books of account, my method of accounting and find out whether I have done my job properly or not. ಇದಿರ್ಲಿ, ಇದು ನಾವು ಹೇಳ್ತಿರೋದು. ಇನ್ನೊಂದು ಅವ್ರ ವಿಷಯ ಹೇಳಿದ್ರು, ಎಷ್ಟು ಕರೆಕ್ಟ್ ಆಗಿ ನಾವು ಹೇಳ್ತೀವಿ ಅಂತ ಹೇಳಿ. ನಾವು ಒಂದು ತಿಳ್ಕೋಬೇಕು, ನಾವು ಆಡಿಟ್ ಮಾಡುವಾಗ ವಿ ಆರ್ ನಾಟ್ ಪಾರ್ಟ್ ಆಫ್ ದ ಮ್ಯಾನೇಜ್ಮೆಂಟ್ ನಮಗೆ ಏನ್ ತೋರಿಸ್ತಾರೆ ಅದನ್ನ ನಾವು ನೋಡ್ಬಿಟ್ಟು ವಿ ವಿಲ್ see that the financial statement reflect the true and fair. ಒಂದು ನಾವು ತಿಳ್ಕೋಬೇಕು, ಟ್ರೂ ಅಂಡ್ ಕರೆಕ್ಟ್ ಅಂತ ಹೇಳಿದ್ರೆ ನಾನು ಅಬ್ಸಲ್ಯೂಟ್ಲಿ ಕರೆಕ್ಟ್ ಅಂತ ಹೇಳಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಯಾವತ್ತು ನಾನು ಅದೇ ನಾವು ತಿಳ್ಕೋಬೇಕು. Audit report is an opinion. Audit the end product is an opinion. Whereas certification ಅಂತ ಹೇಳಿದ್ರೆ, certification is not an opinion. Certification is an expression of fact. ನಾವು ಇಷ್ಟು ಟರ್ನ್ ಓವರ್ ಆಗಿದೆ ಅಂತ ಹೇಳಿ ಒಂದು ಸರ್ಟಿಫೈ ಮಾಡಬಹುದು. ಒಂದು ಕಂಪನಿ ಇಷ್ಟು ಪ್ರಾಫಿಟ್ ಆಗಿದೆ ಅಂತ ಹೇಳಲಿಕ್ಕೆ ಸರ್ಟಿಫೈ ಮಾಡ್ಲಿಕ್ಕೆ ಭಾರಿ ಕಷ್ಟ. ಯಾಕಂತ ಹೇಳಿದ್ರೆ ಅದರಲ್ಲಿ ಸಿಕ್ಕಾಪಟ್ಟೆ ಎಸ್ಟಿಮೇಷನ್ಸ್ ಇರುತ್ತದೆ. ಲಾಟ್ ಆಫ್ ಪ್ರಾವಿಷನಿಂಗ್, ಎಸ್ಟಿಮೇಷನ್, ಡೆಪ್ರಿಸಿಯೇಷನ್, ವೇರಿಯಸ್ ಮೆಥಡ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್, ಅದೆಲ್ಲ ಇರೋದ್ರಿಂದ ನಾನು ಅದೇ ಮುಂಚೆ ಹೇಳ್ದಲ್ಲ, ಅಕೌಂಟಿಂಗ್ ಇಸ್ ನಾಟ್ ಅ ಪರ್ಫೆಕ್ಟ್ ಸೈನ್ಸ್. ಅಕೌಂಟಿಂಗ್ is controlled by accounting standards to make it as perfect as possible. ಅದಕ್ಕೆ ನಾವು audit report ಕೊಡುವಾಗ we don't say that it is true and correct. We only say it is true and fair. ಅಂದ್ರೆ ಹೆಚ್ಚು ಕಡಿಮೆ ಅಲ್ಲಿ ತೋರಿಸಿರುವಂತಹ ಒಂದು ಪ್ರಾಫಿಟ್ ಅಥವಾ ಅದರ ಫೈನಾನ್ಷಿಯಲ್ ಪೊಸಿಷನ್ ಇಸ್ ಓಕೆ ಅಂತ ಹೇಳ್ಬಿಟ್ಟು. ಸೊ ದಟ್ ಇಸ್ ದಿ ಆನ್ಸರ್ ಟು ಉಮೇಶ್ ಪೈಸ್ ಕ್ವೆಶ್ಚನ್ಸ್. ಓಕೆ, ಈಗ ರಾಮರಾಯರದ್ದು ಕ್ವೆಶ್ಚನ್ ಉಂಟು. ಹಲೋ, The person you are speaking with. ಹಲೋ, ರಾಮರಾಯರದ್ದು ಕರೆ ಕಟ್ಟಾಗಿದೆ. ಯಾಕಂದರೆ ಜನರಿಗೆ ಒಂದು ವಿನಂತಿ ಏನಂತ ಹೇಳಿದರೆ, ನಾವು ಒಂದು ವೀಕ್ಷಕರು ಯಾವುದಾದ್ರೂ ಒಂದು ಎಕ್ಸ್ಪ್ಲೇನ್ ಮಾಡುವಾಗ ಅದು ಎಂಡ್ ಆಗುವ ಮುಂಚೆ ನಾವು ಕರೆ ತಗೊಳ್ಳಿಕ್ಕೆ ಆಗೋದಿಲ್ಲ. ಅಷ್ಟುವರೆಗೆ ನೀವು ಹೋಲ್ಡ್ ಮಾಡಬೇಕಾಗ್ತದೆ. ದಯವಿಟ್ಟು ಅದೊಂದು ಗಮನಿಸಿ. ಈಗ ಚಂದ್ರಕಾಂತ ರಾವ್ ಅವರೇ, ಈಗ ಅಕೌಂಟ್ಸ್ ನಾವು ತಯಾರು ಮಾಡ್ತೇವೆ ಅಥವಾ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನಾವು ಡ್ರಾ ಮಾಡ್ತೇವೆ. ಅದಕ್ಕೆ ಫಂಡಮೆಂಟಲ್ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಅಂತ ಉಂಟು. ಫಂಡಮೆಂಟಲ್ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಅಂತ ಹೇಳಿದರೆ ಅದು ನಾವೊಂದು ಸಂಕ್ಷಿಪ್ತವಾಗಿ ಒಂದು ಡ್ರ್ಯಾಗ್ BMC ಅಂತ ಹೇಳಿದ್ದೇವೆ. ಡ್ರ್ಯಾಗ್ BMC ಅಂದರೆ ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್, ರಿಯಲೈಸೇಷನ್ ಕಾನ್ಸೆಪ್ಟ್, ಎಕ್ರೂವಲ್ ಕಾನ್ಸೆಪ್ಟ್, ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್, ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್, ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್ ಮತ್ತು ಕಾಸ್ಟ್ ಕಾನ್ಸೆಪ್ಟ್ ಅಂತ 7 ಕಾನ್ಸೆಪ್ಟಿನ ಬೇಸಿಸಲ್ಲಿ ನಾವೊಂದು ಆ ಒಂದು ಅಕೌಂಟಿಂಗ್ ಮತ್ತು ಅದರ ಪ್ರಕಾರ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಡ್ರಾ ಮಾಡ್ತಾ ಇದ್ದೇವೆ. ಸೊ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳ್ಬೋದು? ಈ ಅಕೌಂಟ್ಸ್ ಅಂತ ಹೇಳಿದ ಕೂಡಲೇ ಒಂದು ವ್ಯಾಪಾರಿ ಅವರ ಬೇಸಿಕ್ ಹಾರ್ಟ್ ಅದು. ಹೆಚ್ಚಾಗಿ ಏನಾಗುತ್ತೆ ಅಂದರೆ, ಬಹಳ ಪರಿಶ್ರಮದಿಂದ ವ್ಯಾಪಾರಿ ತನ್ನ ದುಡ್ಡು ಹಾಕಿಕೊಂಡು ಒಂದು ಉಮೇದಿನಿಂದ ಒಂದು ವ್ಯಾಪಾರದಲ್ಲಿ ಇಳಿದುಬಿಡ್ತಾರೆ. ಬಟ್ ಅವರಿಗೊಂದು ಚೌಕಟ್ಟು ಬೇಕಾಗುತ್ತೆ. ಆ ಚೌಕಟ್ಟು ನಮಗೆ ಕ್ರಿಕೆಟ್ ಮ್ಯಾಚಿನಲ್ಲಿ ಒಂದು ಸ್ಕೋರ್ ಕಾರ್ಡ್ ಇದ್ದಾಗೆ. ಸ್ಕೋರ್ ಕಾರ್ಡ್ ಇಲ್ದಿದ್ರೆ ಕ್ರಿಕೆಟಿಗೆ ಮಜಾನೇ ಇಲ್ಲ. ಅದೇ ರೀತಿ ನಾವೊಂದು ಶಿಪ್ನಲ್ಲಿ ಹೋಗಬೇಕಾದ್ರೆ ಒಂದು ನ್ಯಾವಿಗೇಷನ್ ಇಲ್ದಿದ್ರೆ ನಮ್ಮ ಎಲ್ಲೆಲ್ಲೂ ನಾವು ಸಮುದ್ರದಲ್ಲಿ ತೇಳ್ಕೊಂಡು ಹೋಗ್ತೇವೆ. ಅದೇ ರೀತಿ ಒಂದು ಬಿಸ್ನೆಸ್ ಮ್ಯಾನ್ ತನ್ನೆಲ್ಲ ಸಾಮರ್ಥ್ಯವನ್ನು, ತನ್ನೆಲ್ಲ ರಿಸೋರ್ಸಸನ್ನು ಹಾಕಿಕೊಂಡು ಬಹಳ ಒಂದು ಉಮೇದಿನಿಂದ ವ್ಯಾಪಾರದಲ್ಲಿ ಇಳಿದಾಗ ಅವರನ್ನು ಒಂದು ಏಕರೂಪದಲ್ಲಿ, ನೀವಾಗೊಮ್ಮೆ ಹೇಳಿದಾಗ ಜಾತಕ ಅಂತ ಹೇಳಿದ್ರಿ, ಜಾತಕ ಇರ್ಬೋದು, ಭಾಗ್ಯ ಇರ್ಬೋದು, ಅಥವಾ ಆಚಾರ್ಯರು ಹೇಳಿದಾಗ ಒಂದು ರಿಪೋರ್ಟ್ ಕಾರ್ಡ್ ಅಂತ ಹೇಳೋ ರೀತಿಯಲ್ಲಿ ಹೇಳಿದರು, ಅದು ರಿಪೋರ್ಟ್ ಕಾರ್ಡ್ ಇರ್ಬೋದು. ಅಂತೂ ಅವರನ್ನು ಒಂದು ಚೌಕಟ್ಟಿನಲ್ಲಿ ಕೊಂಡು ಹೋಗುವಂತಹ ಒಂದು ಶಕ್ತಿ ಇರಬೇಕಾದ್ರೆ ಅದು ವಿಶ್ವಾದ್ಯಂತ ಒಂದೇ ಭಾಷೆಯಲ್ಲಿ ಮಾತಾಡುವಂಥ ಒಂದು ಭಾಷೆ ಇದ್ದರೆ ಅದು ಅಕೌಂಟ್ಸ್. ಅಕೌಂಟ್ಸ್ ಬೇಕು. ಅಕೌಂಟ್ಸ್ ಒಂದೇ ರೀತಿ ಎಲ್ಲರೂ ಮಾತಾಡಬೇಕಾದ್ರೆ ಅದಕ್ಕೆ ಕೆಲವು ಮೂಲ ಕಾನ್ಸೆಪ್ಟ್ಸ್ ಬೇಕು. ವ್ಯಾಪಾರಿಗೆ ಅವರ ಕಿಶೆಯಲ್ಲಿರುವ ಚೀಟಿಗಳೇ ಅವರ ಲೆಕ್ಕ ಅಂತ ಇರ್ಬೋದು, ಆದರೆ ಕೆಲವೊಮ್ಮೆ ಆ ಚೀಟಿ ಗಾಳಿಲಿ ಹೋಗಿಬಿಟ್ರೆ ಮತ್ತೆ ವ್ಯಾಪಾರ ಅಲ್ಲೋಲ ಕಲ್ಲೋಲ ಆಗುತ್ತೆ. ಹಾಗಾಗಿ ಅವರ ವ್ಯಾಪಾರವನ್ನು ಒಂದು ಚೌಕಟ್ಟಿನಲ್ಲಿ ರೈಲ್ ಪಟ್ಟಿಯಲ್ಲಿ ಹೋಗುವಂಥ ರೀತಿ ಹೋಗಬೇಕಾದ್ರೆ ಏಕರೂಪದಲ್ಲಿ ಕೆಲವು ಕಾನ್ಸೆಪ್ಟ್ಸನ್ನು ಇಟ್ಕೊಂಡು ಮಾಡಬೇಕು.
ಈ ಕಾನ್ಸೆಪ್ಟ್ಸ್ ಅಂತ ಹೇಳಬೇಕಾದ್ರೆ ಈಗ ನಾವೇನಿದ್ದೇವೆ ಇಲ್ಲಿ ಬಿಸ್ನೆಸ್ ಟಾನಿಕಲ್ಲಿ ಇದ್ದೇವೆ. ಬಿಸ್ನೆಸ್ ಟಾನಿಕ್ನಲ್ಲಿ ಬಿಸ್ನೆಸ್ ಮ್ಯಾನಿಗೆ ಒಂದು ಟಾನಿಕ್ ಕೊಡಬೇಕು. ಅವರಿಗೆ ತುಂಬ ಟೆಕ್ನಿಕಲ್ ಹೇಳ್ತಾ ಹೋದ್ರೆ ಅದು ಆಗೋದಿಲ್ಲ. ಆದರೆ ಪ್ರತಿಯೊಂದು ಬಿಸ್ನೆಸ್ ಮ್ಯಾನಿಗೂ ಅಕೌಂಟ್ಸಿನ ಕಡೆ, ಫಿಗರ್ಸ್ ಕಡೆ, ನಂಬರ್ಸ್ ಕಡೆ ಪ್ರೀತಿ ಬರಲೇಬೇಕು. ಅಂದ್ರೆ ಮೂಲ ಚೌಕಟ್ಟು ಆ ಪ್ರೀತಿ ಇಲ್ಲದಿದ್ದರೆ ಅವರಿಗೆ ವ್ಯಾಪಾರ ಎಲ್ಲಿ ಹೋಗ್ಬಿಡ್ತಾರೆ. ಸೊ ಆ ಪ್ರೀತಿ ಬರಬೇಕಾದ್ರೆ ಆ ಫಿಗರ್ಸ್ ಮೇಲೆ ಒಂದು ರೀತಿಯ ಓವರ್ ಆಲ್ ಒಂದು ಎಫೆಕ್ಷನ್ ಮತ್ತೊಂದು ನಂಬಿಕೆ ಬರಬೇಕಾದ್ರೆ ಅದಕ್ಕೊಂದು ಏಕರೂಪದ ಚೌಕಟ್ಟು ಬೇಕು. ಆ ಚೌಕಟ್ಟಿನಲ್ಲಿ ಮೊದಲಾದ್ದು ನೀವೇನು ಹೇಳಿದ್ದು ಗೋಯಿಂಗ್ ಕನ್ಸರ್ನ್ ಅಂದರೆ ನನ್ನ ಸಂಸ್ಥೆ ಇವತ್ತು ನಾಳೆ ಮುಂದುವರಿಸ್ಕೊಂಡು ಹೋಗುವಂಥ ರೀತಿಯಲ್ಲಿ ನನ್ನ ವಹಿವಾಟು ನಡೀತಾ ಉಂಟು ಅಂತ ಹೇಳುವಂಥದ್ದು. ಇದು ಲಾಭಗಳನ್ನು ಅತ್ಯಂತ ಉಮೇದಿನಿಂದ ಅದನ್ನು ಲೆಕ್ಕ ಮಾಡದೆ ನಷ್ಟಗಳನ್ನಂತೂ ಕೂಡಲೇ ತಗೊಳ್ಳುವಂತಹ ಒಂದು ಕನ್ಸರ್ವೇಟಿವ್ ಇರಬೇಕಾಗತ್ತೆ. ಯಾವಾಗ ಕನ್ಸರ್ವೇಟಿವ್ ಇರ್ತಾನ, ಲಾಭಗಳು ಬಂದಾಗ ತಗೊಳ್ಳುವ, ನಷ್ಟಗಳನ್ನು ಮಾತ್ರ ಕೂಡಲೇ ಅದನ್ನು ಒಂದು ರೆಕಗ್ನೈಸ್ ಮಾಡುವಂಥ ಒಂದು ಜವಾಬ್ದಾರಿ ಇದು ಬಿಟ್ಟರೆ ಅದು ಅತ್ಯಂತ ಉತ್ತಮ ಸೆಟ್ ಆಫ್ ಅಕೌಂಟ್ಸ್. ಈಗ ಇನ್ನೊಂದು ವೀಕ್ಷಕರ ಕರೆ. ಮಾತಾಡು. ಹಲೋ 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 ಹಲೋ, ಯಾರು ಮಾತಾಡೋದು? ಹಲೋ, ಯಾರು ಮಾತಾಡೋದು? ಇದು ರಾಜೇಶ್ ರಾವ್ ಅಂತ ಮಾತಾಡೋದು ಮಂಗಳೂರಿಂದ. ನಮಸ್ಕಾರ ರಾಜೇಶ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇದು GST ಬರೋದಕ್ಕಿಂತ ಮುಂಚೆ ನಮ್ಮ ದೇಶದಲ್ಲಿ ರಾಮನ್ ಲೆಕ್ಕ ಕೃಷ್ಣನ್ ಲೆಕ್ಕ ಅಂತ ಹೇಳಿತ್ತು. ಈಗ GST ಬಂದ ಮೇಲೆ ಏನಾಗಿದೆ, ಸ್ವಲ್ಪ ಡಿಜಿಟಲ್ IT ಅವೇರ್ನೆಸ್ ಎಲ್ಲ ಬಂದು ಒಂದು 50 ಭಾಗ ಆದ್ರೂ ಜನರ ರಾಮನ್ ಲೆಕ್ಕ ಕೃಷ್ಣನ್ ಲೆಕ್ಕ 50% ಕಮ್ಮಿ ಆಗಿದೆ. ಈಗ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ GST ರಿಟರ್ನಿಗೂ IT ರಿಟರ್ನಿಗೂ ಮತ್ತೆ ನಿಮ್ಮ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಗಳಿಗೂ ಸಣ್ಣ ವ್ಯಾಪಾರಿಗಳಿಗೆ ಹೇಳೋದು ನಾನು, MSMEಗಳ ಅದು ಕನೆಕ್ಷನ್ ಇದೆಯೋ ಇಲ್ವಾ ಅಂತ ಹೇಳಿ ಪ್ರೂವ್ ಮಾಡೋದು ಹೇಗೆ ಬ್ಯಾಂಕಿನವರು ಅಂತ. ಬಹಳ ಒಂದು ಉತ್ತಮ ಒಂದು. ಎರಡನೇ ಪ್ರಶ್ನೆ ಹೇಳಿ. ಅಲ್ವಾ, ಎರಡನೇ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಚಾರ್ಟರ್ಡ್ ಅಕೌಂಟೆಂಟ್ಸ್ಗಳು ಎಲ್ಲ ವ್ಯಾಪಾರಿಸ್ಟ್ಗಳಿಗೆ ಫೈನಾನ್ಷಿಯಲ್ ಗುರುಗಳವರು. ಹಾಗಾಗಿ ಈ ಗುರುಗಳ ಜೊತೆ ಶಿಷ್ಯಂದಿರ ಈ ಕ್ಲೈಂಟ್ಸ್ಗಳು ಯಾವ ರೀತಿ ವ್ಯವಹಾರ ಮಾಡಬೇಕು ಅಂತ ಎರಡನೇ ಪ್ರಶ್ನೆ. ಬಹಳ ಒಂದು ಉತ್ತಮ ಪ್ರಶ್ನೆ. ನಮ್ಮ ಗುರುರಾಜ್ ಆಚಾರ್ಯ, ರಾಮನ ಲೆಕ್ಕ ಕೃಷ್ಣನ ಲೆಕ್ಕ ಏನದು? ನನಗೆ ಗೊತ್ತಿಲ್ಲ, ನಾವಂತೂ ಓದಿಲ್ಲ ಅದನ್ನ, ರಾಮನ ಲೆಕ್ಕ ಕೃಷ್ಣನ ಲೆಕ್ಕ ಅಂತ ಹೇಳಿ. ಅದು ರಾಜೇಶ್ ಬ್ಲ್ಯಾಕ್ ಮತ್ತೆ ವೈಟ್ ಅಂತ ಅದರ ಬಗ್ಗೆ ಅವರು ಹೇಳಿ ಒಂದೇನು ಅರ್ಥ ಆಗುತ್ತೆ. ರಾಮಂದು ರಾಮರಾಯರದು ಕ್ವಶನ್ ಏನೋ ಬರ್ಲಿಲ್ಲ ಈ ಸರ್ತಿ ಯಾವ್ದೋ ಕಾರಣದಿಂದ. ರಾಮಂದು ಯಾವಾಗ್ಲೂ ಸ್ಟ್ರೇಟ್ ಫಾರ್ವರ್ಡ್ ಅಂಡ್ ಹಿಂದೆ ಮುಂದೆ ಒಂದು ಇಲ್ಲ. ಕೃಷ್ಣನ ಒಂದು ತರ ಜಗತ್ತಿಗೆ ಒಂದು ತರ ಕಾಣಿಸಿದ್ರು ಹಿ ಡಸ್ ಇಟ್ ಇನ್ ಡಿಪ್ಲೊಮ್ಯಾಟಿಕ್ ವೇ ಅಂತ ಹೇಳ್ಬಿಟ್ಟು ಇರ್ಲಿ, ಜನಗಳಿಗೆ ಅರ್ಥ ಆಗುತ್ತೆ. ರಾಮ ಅಂತ ಹೇಳಿದ್ರೆ ಇಟ್ ಇಸ್ ಆಲ್ ಇನ್ ವೈಟ್ ಅಂಡ್ ಕೃಷ್ಣ ಅಂತ ಹೇಳಿದ್ರೆ ಅನ್ಡಿಸ್ಕ್ಲೋಸ್ಡ್ ಇನ್ಫಾರ್ಮೇಶನ್ಸ್ ಇರುತ್ತೆ ಅಂತ ಹೇಳಿ. ಇದು ವಿಷಯ ಒಂದು ನಾವು ತಿಳ್ಕೋಬೇಕು. ಇವರೇ ಅದಕ್ಕೆ ಉತ್ತರನು ಕೊಟ್ಟಿದ್ದಾರೆ ರಾಜೇಶ್ ರಾವ್. GST, ಇನ್ಕಮ್ ಟ್ಯಾಕ್ಸ್ ಮತ್ತೆ ಫೈನಾನ್ಸ್ ಏನಾದ್ರು ರಿಲೇಶನ್ಶಿಪ್ ಲಿಂಕ್ ಖಂಡಿತವಾಗಿಯೂ ಉಂಟು. ನಾನು ಮುಂಚೆ ನಾನು ಹೇಳಿದೆ, ಅಕೌಂಟ್ಸ್ ಇಸ್ ಅಕ್ಕಿ, financial statements is Anna, and Chitrana is income tax, Mosarana is GST, and banking is Puliyogare ಅಂತ ಹೇಳ್ಬೋದು ಅಂತ ಹೇಳಿ. ಯಾಕೆ ನನಗೆ ಹೇಳ್ತೀನಿ ಅಂದ್ರೆ, ಒಂದೇ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನ ಇಟ್ಕೊಂಡು, ಒಂದೇ ಅನ್ನನ ಇಟ್ಕೊಂಡು ಇವ್ರು ಮೂವರು ಅದೇ ಅನ್ನದಿಂದ ಡಿಫ್ರೆಂಟ್ ಇನ್ಫಾರ್ಮೇಶನ್ ತಗೊಳ್ತಾರೆ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಇಂದ ದಿಸ್ ಒನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ವಿಲ್ ಹ್ಯಾವ್ ಟು ಬಿ ಗಿವನ್ ಟು ದಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ನಾರ್ಮಲಿ ಏನಾಗುತ್ತೆ, ಈ ರಾಮನ್ ಕೃಷ್ಣದ ಲೆಕ್ಕ ಹೇಗಾಗುತ್ತೆ ಅಂತ ಹೇಳಿದ್ರೆ, ವೆನ್ ಇಟ್ ಇಸ್ ಗಿವನ್ ಟು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, they try to show as low a profit as possible. Correct. But when it is to the bank ಕೊಡುವಾಗ ಫಸ್ಟ್ ಕ್ಲಾಸ್ ಇದೆ ಟರ್ನ್ ಓವರ್, ಫಸ್ಟ್ ಕ್ಲಾಸ್ ಇದೆ ನಮ್ದೆಲ್ಲ ಅಂತ ಹೇಳಿ ತೋರಿಸ್ತಾರೆ, so that they get more loan. ಇದೆ ಅದನ್ನ ನಾವು ಶೇರ್ ಹೋಲ್ಡರ್ಸ್ ಗೆ ಹೇಳುವಾಗ್ಲೂ ಅದನ್ನೇ ನಾವು ಹೇಳ್ತೇವೆ. ಶೇರ್ ಹೋಲ್ಡರ್ಸ್ ಗೆ ಕೊಡುವಾಗ we share that our profit is very good, earning per share is very good, so therefore my PE multiple should be very fine ಅಂತ ಹೇಳ್ಬಿಟ್ಟು they give a wrong picture there. ಅದೆಲ್ಲ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ನಾನು ಮುಂಚಿನ ಒಂದು ಹೇಳ್ತಾ ಇದ್ದೇನೆ, the financial statement is one and only one. You cannot give different financial statements to different people. Today every department is talking to each other. They have various synchronized version of their softwares wherever whatever information is given to based transactions. Absolutely correct. Nayak and Chandrakant Rao and Gururaj Acharya is not a name. We are all a number.
ನನ್ನ ನಂಬರ್ ಬಂದ್ಬಿಟ್ಟು ನನ್ನ ಪ್ಯಾನ್ ನಂಬರ್ ABEPA 7274P, ದಟ್ ಇಸ್ ಮೈ ನೇಮ್ ಇಸ್ ನಾಟ್ ಗುರುರಾಜ್ ಆಚಾರ್ಯ. ಒಂದೇ ನಂಬರ್ ಇಟ್ಕೊಂಡ್ಬಿಟ್ಟು ಎಲ್ಲರೂ ಆ ನಂಬರ್ಗೆ ಎಷ್ಟು ಟರ್ನ್ ಓವರ್ ಆಯ್ತು, ಆ ನಂಬರ್ದಲ್ಲಿ ಎಷ್ಟು ಪ್ರಾಫಿಟ್ ಆಯ್ತು, ಎಷ್ಟು ಟ್ರಾನ್ಸಾಕ್ಷನ್ಸ್ ಆಯ್ತು ಅಂತ ಹೇಳ್ಬಿಟ್ಟು ನಾನ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕೊಡ್ಲಿಲ್ಲಿದ್ರು ದಿ ಪರ್ಸನ್ ವಿತ್ ಹೂಮ್ ಐ ಹ್ಯಾವ್ ಡನ್ ದ ಟ್ರಾನ್ಸಾಕ್ಷನ್, ಲೆಟ್ ಅಸ್ ಸೇ ನನಗೆ ಒಂದು ಬ್ಯಾಂಕ್ ನಲ್ಲಿ ನಾನು FD ಇಟ್ಟಿದ್ದೀನಿ, ನಾನು ಆ FD ನ ನನ್ನ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನಲ್ಲಿ ತೋರಿಸಿಲ್ಲ ಅಂತ ಹೇಳಿದ್ರು ದ ಬ್ಯಾಂಕ್ ವಿಲ್ ಶೋ ಹೌ ಮಚ್ FD this PAN number is having to the income tax department directly. Your income tax department will only find out whether in my financial statements I have shown all the FDs which I have kept it in the bank. If there is any FD which is missed out, ಅವ್ರು ನನಗೆ ತೋರಿಸ್ಕೊಡ್ತಾರೆ, ನೀನು ಆಚಾರ್ಯ ನೀವು ಇದೊಂದು ಮಿಸ್ ಮಾಡ್ಕೊಂಡಿದ್ದೀರಿ ನೋಡಿ, ಇದೊಂದು ನೀವು ಮಿಸ್ ಮಾಡಿ. ಮೊದಲೇ ಅವ್ರ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ನಲ್ಲೇ ದೇ ಆರ್ ಸೇಯಿಂಗ್ ಪ್ರೀ ಫಿಲ್ಡ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಂತ ಹೇಳಿ, ಮುಂಚಿತವಾಗಿ ದೇ ಆರ್ ಓನ್ಲಿ ಶೋಯಿಂಗ್ ದಟ್ ಐ ಹ್ಯಾವ್ ಗಾಟ್ 40 lakhs of FD. If I am showing only 30 lakhs in my books of accounts, telling that the bank income tax department ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, income tax department has kept vigilance cameras in all the important places where black money could be hidden. ಭೂಮಿ ಕೆಳಗೆ ಇಟ್ರು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗೆ ಗೊತ್ತಾಗುತ್ತೆ, ಅಷ್ಟು ಚುರುಕಾಗಿದೆ. GST information will come to income tax. ಅಲ್ಲ, ಈಗ ನೀವು ಅಕೌಂಟ್ಸ್ ಮಾಡುವಾಗ ನೀವು GST ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಬ್ಯಾಂಕ್ ಪಾಯಿಂಟ್ ಆಫ್ ಇರ್ಬೋದು, ಇಟ್ ಶುಡ್ ಬಿ ದ ಸೇಮ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಸೇಮ್ ಸೆಟ್ ಆಫ್ ಅಕೌಂಟ್ಸ್ ಆ್ಯಂಡ್ ಸೇಮ್ ಸೆಟ್ ಆಫ್ ಬುಕ್ಸ್ ಆ್ಯಂಡ್ ವಾಟ್ ಎವರ್ ಅಕೌಂಟ್ಸ್ ಯು ಆರ್ ಕೀಪಿಂಗ್ ಇಟ್ ಶುಡ್ ರಿಫ್ಲೆಕ್ಟ್ ವಾಟ್ ಎವರ್ ದ ಆ್ಯಕ್ಚುಯಲ್ ಟ್ರಾನ್ಸಾಕ್ಷನ್ಸ್ ಯು ಆರ್ ಡೂಯಿಂಗ್ ಅಂತ ನಿಮ್ಮ ಇದು. ಇಲ್ಲದಿದ್ದರೆ ಡಿವಿಯೇಷನ್ ಆದರೆ ದೆರ್ ವಿಲ್ ಬಿ ಎ ಪೆನಲ್ ಪ್ರೊವಿಷನ್ಸ್, ಡೆಫಿನೆಟ್ಲಿ ಒನ್ ಆರ್ ದಿ ಅದರ್ ವೇ ದೆರ್ ವಿಲ್ ಬಿ ವಿಜಿಲೆಂಟ್, ಗವರ್ಮೆಂಟ್ ಈಸ್ ವಿಜಿಲೆಂಟ್, ಒನ್ ಆರ್ ದಿ ಅದರ್ ವೇ ದೇ ಆರ್ ಕಾಟ್ ಅಂತ. ಈಗ ನಮ್ಮ ರಾಮರಾಯರದೊಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ರಾಮರಾಯರೇ, ಪ್ರಶ್ನೆ ಕೇಳ್ಬೋದಾ? ಹಲೋ. ಇಲ್ಲ, ಅದು ಎಲ್ಲ ಲೈವ್. The person you are speaking with ಹಲೋ ಕಟ್ಟಾಯ್ತು. ಹಲೋ. ನಾನು ಒಂದೇ ಹೇಳ್ತೀನಿ, ರಾಮನ ಲೆಕ್ಕ ಇಟ್ರೆ ರಾಮ ಕಾಪಾಡ್ತಾನೆ, ಕೃಷ್ಣನ ಲೆಕ್ಕ ಇಟ್ರೆ ಕೃಷ್ಣನೂ ಕಾಪಾಡಲ್ಲ. ಈಗ ಚಂದ್ರಕಾಂತ್ ಖಂಡಿತವಾಗಿ ಈ ಒಂದು ಮೆಸೇಜ್ ಹೇಳ್ಬೇಕಾಗುತ್ತೆ. ಹಲೋ ರಾಮರಾಯ್, the person you are speaking with. ಹಲೋ. ಅದು ಕಟ್ಟಾಯ್ತಂತೆ, ಬಿಡಿ. ಈ ರಾಮಕೃಷ್ಣ ಲೆಕ್ಕದಲ್ಲಿ ಒಂದು ಕತೆ ಹೇಳಬೇಕಾಗುತ್ತೆ ಇಲ್ಲಿ. ಈಗ ಒಂದು ರಾಜ ಅವನ ಒಂದು ಊರಿನಲ್ಲಿ ಎಲ್ಲರಿಗೆ ಒಂದು ಅಪ್ಪಣೆ ಕೊಡಿಸ್ತಾನಂತೆ, ರಾತ್ರಿ ಎಲ್ಲರೂ ಬಂದು ಒಂದೊಂದು ಲೋಟ ಹಾಲು ಈ ಒಂದು ದೊಡ್ಡ ಕಡಾಯಲ್ಲಿ ಹಾಕಬೇಕು ಅಂತೇಳಿ. ರಾಜ ತನ್ನ ಎಲ್ಲ ಆ ಊರಿನ ಪ್ರಜೆಗಳಿಗೆ ಒಂದು ಅಪ್ಪಣೆ ಕೊಡ್ತಾನೆ, ಈ ರಾತ್ರಿ ಎಲ್ಲರೂ ಒಂದೊಂದು ಲೋಟ ಹಾಲನ್ನು ನಮ್ಮ ಕಡಾಯಿಗೆ ಹಾಕಬೇಕು. ಇಡೀ ಊರು ಮಾತ್ರ ಲೈಟ್ ಆಫ್ ಆಗಿದೆ, ಏನು ದೀಪಗಳೇನಿಲ್ಲ. ಬೆಳಿಗ್ಗೆ ಎದ್ದು ನೋಡುವಾಗ ಇಡೀ ಕಡಾಯಿಯಲ್ಲಿ ಬರೇ ನೀರಿತ್ತು, ಹಾಲಿಲ್ಲ. ಇದರ ಕತೆ ಏನಂದ್ರೆ ಅರ್ಥ, ಎಲ್ಲರಲ್ಲಿಯೂ ಒಳಗೆ ಒಂದು ಏನಾದರೂ ಒಂದು ಏನು ಚತುರ ಬುದ್ಧಿಯನ್ನು ಮಾಡಿಕೊಂಡು ವಹಿವಾಟು ಮಾಡಬೇಕು ಅಂತ ಹೇಳುವಂಥ ಒಂದು ಪ್ರವೃತ್ತಿ ಇದೆ. ಇದು ಆಯಾ ಲೋಕದಲ್ಲಿ ನಮ್ಮ ಶಾಲೆಗಳಿಂದ ನಾವು ನೋಡಿರ್ತೇವೆ. ಶಾಲೆಯಲ್ಲಿ ಸಹ ಒಂದು ಟೀಚರ್ ಇಲ್ಲದಿದ್ದರೆ ಬೇಕಾದರೆ ಒಂದು ಕಾಪಿ ಹೊಡ್ಕೊಂಡು ಹೋಗುವಂಥ ಒಂದು ತುಂಟ ಪ್ರವೃತ್ತಿ. ಆದರೆ ಒಳ್ಳೆ ಜವಾಬ್ದಾರಿ ಇರುವ ಒಂದು ಸಿಟಿಸನ್ ಆಗಿದ್ದರೆ ಅವನು ತಾನು ಬೆಳಿಬೇಕು, ದೇಶವು ಬೆಳಿಬೇಕು ಅಂತ ಹೇಳುವಂಥ ಒಂದು ಯುಕ್ತಿ ಇರಬೇಕು. ಅದರ ಜೊತೆಯಲ್ಲಿ ಸರಿಯಾದ ಒಂದು ವ್ಯವಸ್ಥೆ ಇದ್ದರೆ ಇದೆಲ್ಲ ಯಾವ ವ್ಯವಸ್ಥೆ ಅಂತ ಹೇಳಿದ್ರೆ ಕಂಪ್ಯೂಟರ್ ಪವರ್. ಈಗ ಕಂಪ್ಯೂಟರ್ ಪವರ್ ಎಷ್ಟು ಚೆನ್ನಾಗಿದೆ ಅಂದರೆ, ನಿಮ್ಮ GSTಲೂ ತಗೊಳ್ಳೋನು ಬೇಕಾದರೆ ಈ ಮಂಗಳೂರಿಂದ ಡೆಲ್ಲಿಗೆ ಹೋಗಬೇಕಾದ್ರೆ ಈ ಒಂದು ಲಾರಿ ಹೋಗಬೇಕಾದ್ರೆ ಅದರಲ್ಲೊಂದು ವೇ ಬಿಲ್ಲು ಇದೆ, ಅದರ ಜೊತೆಯಲ್ಲಿ ಈಗ ನಮ್ಮ GPRSನ ಕಂಟ್ರೋಲ್ಸ್ ಇದೆ. ಸೊ ಹೇಗೆ ಹೋಗ್ತಾ ಇದೆ ಅಂತ ಹೇಳಿ ಕಂಪ್ಲೀಟ್ ಟ್ರ್ಯಾಕಿಂಗ್ ಆಗುವಂತ ಒಂದು ವ್ಯವಸ್ಥೆ ಬರ್ತಾ ಇದೆ. ಅಂದ್ರೆ ನೀವು ಹೇಳುದು ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದ್ರು ಬೇರೆಯವರಿಗೆ ಅಲ್ಲಿ ಒಂದು ವ್ಯವಸ್ಥೆ ಇದೆ. ನೀವು ಜಾಗ್ರತೆ ಮಾಡ್ಬೇಕು. ಬಿಸ್ನೆಸ್ ಮ್ಯಾನ್ ಅವರು ರಾಮ ಲಕ್ಷ್ಮಣನ ಲೆಕ್ಕ ಇಟ್ಕೊಳ್ಳೋದು ಬೇಡ, ರಾಮಕೃಷ್ಣನ ಲೆಕ್ಕ ಇಡಬಾರ್ದು. ಈಗ ಅದೆಲ್ಲ ಶಾರ್ಟ್ ಟರ್ಮ್ ಬೆನಿಫಿಟ್. ಈಗ ಇನ್ನೊಂದು ವೀಕ್ಷಕರ ಕರೆ. ಹಲೋ ಹಲೋ ಹಲೋ, ಯಾರು ಮಾತಾಡೋದು? ಸಾಣೂರು ನರಸಿಂಹ ಕಾಮತ್ ಮಾತಾಡ್ತಾ ಇದ್ದೇನೆ. ಸಾಣೂರು ನರಸಿಂಹ ಕಾಮತ್, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಪ್ರಶ್ನೆ ಕೇಳ್ಬೋದಾ? ನಿಮ್ಮ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡ್ತಾ ಇದೆ. ಥ್ಯಾಂಕ್ಸ್. ಹೇಳಿ, ನಿಮ್ಮ ಪ್ರಶ್ನೆ ಕೇಳಿ. ನಮ್ಮ ದೇಶದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ತೆರಿಗೆ ಸುಧಾರಣೆ ಮತ್ತು ಆರ್ಥಿಕ ಸುಧಾರಣೆ ಬಹಳ ಬರ್ತಾ ಇದೆ. ಹಲೋ, ಕೇಳ್ತಾ ಇದೆಯಾ ಸರ್? ಕೇಳ್ತಾ ನೀವು ಹೇಳಿ. ಇದು ಮುಂದಿನ ದಿನಗಳಲ್ಲಿ ಇನ್ಕಮ್ ಟ್ಯಾಕ್ಸ್ ವ್ಯವಸ್ಥೆಯೇ ಬೇಡ,
ನಮ್ಮ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಮೇಲೆಯೇ ತೆರಿಗೆ ನಿರ್ಧರಣೆ ಮಾಡ್ತಾರೆ ಅನ್ನುವಂಥದ್ರ ಬಗ್ಗೆ ತುಂಬಾ ಚರ್ಚೆ ಆಗ್ತಾ ಇತ್ತು. ಪುಣೆಯ ಒಂದು ಆರ್ಥಿಕ ಸಂಸ್ಥೆ ಇದರ ಬಗ್ಗೆ ಬಹಳ ಸಂಶೋಧನೆಯನ್ನ ಮಾಡಿ ಅದನ್ನು ನಮ್ಮ ವಿತ್ತ ಸಚಿವರಿಗೆ ಮತ್ತೆ ಪ್ರಧಾನಿಗಳಿಗೆ ಅದರ ರಿಪೋರ್ಟ್ ಕೊಟ್ಟಿದ್ದಾರೆ. ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ಅವರು ಕೂಡ ಕಳೆದ 1-2 ವರ್ಷಗಳಲ್ಲಿ ಅದರ ಬಗ್ಗೆ ಮಾತಾಡ್ತಾ ಇದ್ರು. ಇದರ ಬಗ್ಗೆ ಯಾವ ರೀತಿಯಲ್ಲಿ ನಮ್ಮ ದೇಶ ಮುಂದಿನ ದಿನಗಳಲ್ಲಿ ಅಥವಾ ಮುಂದಿನ ವರ್ಷಗಳಲ್ಲಿ ಈ ಆರ್ಥಿಕ ಸುಧಾರಣೆ ಮತ್ತು ಇನ್ಕಮ್ ಟ್ಯಾಕ್ಸ್ ಇದರ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲಿದ್ರೆ ಒಳ್ಳೆದಿತ್ತು. ಬಹಳ ಉತ್ತಮ ಪ್ರಶ್ನೆ ಸಾಣೂರು ಕಾಮತ್ರೆ. ನಮ್ಮ ಗುರುರಾಜಾಚಾರ್ಯರೇ ಅದೇ ಹೇಳುದವರು, ಎಲ್ಲ ಇನ್ಕಮ್ ಟ್ಯಾಕ್ಸ್ ಬೇರೆ ಎಲ್ಲ ಟ್ಯಾಕ್ಸ್ ತೆಗೆದು ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಮೇಲೆ ಟ್ಯಾಕ್ಸ್ ಹಾಕ್ಬಹುದಲ್ಲ, ಅದು ಹೇಗೆ ಸೂಕ್ತ, ವೆದರ್ ದಟ್ ಈಸ್ ಬೆನಿಫಿಷಿಯಲ್ ಆರ್ ಬೆಟರ್ ಅಂತೇಳಿ, ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇನ್ಕಮ್ ಟ್ಯಾಕ್ಸ್ ವಿಲ್ ಬಿ ಇಫ್ ದೇರ್ ಇಸ್ ಇನ್ಕಮ್. ಯಾರಿಗೆ ಇನ್ಕಮ್ ಇಲ್ವೋ ಅವ್ರಿಗೆ ಟ್ಯಾಕ್ಸ್ ಕಟ್ಟೋದು ಬೇಡ, ಅದು ಇನ್ಕಮ್ ಟ್ಯಾಕ್ಸ್. ಅದೇ ಬ್ಯಾಂಕಿಂಗ್ ಕ್ಯಾಶ್ ಟ್ರಾನ್ಸಾಕ್ಷನ್ ಆದ್ರೆ ವೆದರ್ ನಾನೊಂದು 1 ಲಕ್ಷದ ಒಂದು ಗೂಡ್ಸ್ ಪರ್ಚೇಸ್ ಮಾಡಿ ಅದನ್ನ 1,25,000 ನಾನು ಮಾರಿದ್ರೆ 25,000 ನನಗೆ ಪ್ರಾಫಿಟ್ ಆಯ್ತು, ಅದ್ರ ಮೇಲೆ ನಾನು ಸ್ಲ್ಯಾಬ್ ಪ್ರಕಾರ ನಾನು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಅದೇ ಲಾಸ್ ಮಾಡಿದ್ರೆ ಯಾವ್ದನ್ನ 1 ಲಕ್ಷಕ್ಕೆ ನಾನು ಪರ್ಚೇಸ್ ಮಾಡಿ 80,000 ರೂಪಾಯಿ ಮಾರಿದ್ರೆ 20,000 ರೂಪಾಯಿ ನಂಗೆ ಲಾಸ್ ಆದ್ರೆ ನಾನು ಟ್ಯಾಕ್ಸ್ ಕಟ್ಟೋದು ಬೇಡ. ಅದಲ್ಲದೆ ನೆಕ್ಸ್ಟ್ ಇಯರ್ಗೆ ಈ ಲಾಸ್ ವಿಲ್ ಬಿ ಅಲೌಡ್ ಆಸ್ ಅ ಸೆಟ್ ಆಫ್. ನಾನು ಯಾವಾಗ ಲಾಸ್ ಪ್ರಾಫಿಟ್ ಮಾಡ್ತೀನೋ ಆ ಲಾಸ್ ವಿಲ್ ಬಿ ಅಲೌಡ್ ಟು ಬಿ ಸೆಟ್ ಆಫ್. ದಿಸ್ ಇಸ್ ದ ಪ್ರೆಸೆಂಟ್ ಸಿಚುವೇಶನ್ ವಿತ್ ಇನ್ಕಮ್ ಟ್ಯಾಕ್ಸ್. However, if you are doing a banking transaction tax, ಇವರು ಸುಬ್ರಹ್ಮಣ್ಯ ಸ್ವಾಮಿಗಳು, ರಾಮದೇವ್ ಅವರು ಕೂಡ ಹೇಳಿದ್ದಾರೆ ಈ ವಿಷಯ, ಈ ತರ ಬಂದ್ರೆ ಒಳ್ಳೇದು ಅಂತ ಹೇಳಿ, ಸಿಂಪ್ಲಿಫೈ ಮಾಡುವ ಅಂತ ಹೇಳಿ. ಸಿಂಪ್ಲಿಫೈ ಮಾಡೋದ್ರಲ್ಲಿ ತೊಂದರೆ ಏನಂತ ಹೇಳಿದ್ರೆ, ನಾನು ಹೇಳಿದ್ನಲ್ಲ, ಈ 1 ಲಕ್ಷಕ್ಕೆ ನಾನು ಪರ್ಚೇಸ್ ಮಾಡಿ 80,000 ರೂಪಾಯಿಗೆ ನಾನು ಸೇಲ್ ಮಾಡಿ ಲಾಸ್ ಮಾಡಿದೆ ಅಂತೇಳಿ, ವೆದರ್ ಯು ಮೇಕ್ ಪ್ರಾಫಿಟ್ ಆರ್ ವೆದರ್ ಯು ಮೇಕ್ ಲಾಸ್, ಯು ಎಂಡ್ ಅಪ್ ಪೇಯಿಂಗ್ ಟ್ಯಾಕ್ಸ್. You end up paying tax. Whether you make more profit or less profit, you pay the same amount of tax. ಈಗ ನಾನು ಕಮ್ಮಿ ಇನ್ಕಮ್ ಮಾಡಿದ್ರೆ ಕಮ್ಮಿ ಟ್ಯಾಕ್ಸ್ ಕಟ್ಟಬೇಕು. We have a progressive system of income taxation. That means up to 5 lakhs there is no tax almost. Or 2 lakhs to 5 lakhs there is 5%. 5 lakh to 10 lakhs 10%. More than 10 lakhs I mean 20%. More than 10 lakhs it is 30%. So ಈ ಜಾಸ್ತಿ ಮಾಡಿದಷ್ಟು ಜಾಸ್ತಿ ಟ್ಯಾಕ್ಸ್ ಕಟ್ಟುವಂತಹ ಒಂದು ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್ ಸ್ಕೀಮ್ ನಲ್ಲಿ ನಾವು ಹೋಗ್ತಾ ಇದೀವಿ. ಅದೇ ನಾವು ಬ್ಯಾಂಕಿಂಗ್ ಕ್ಯಾಶ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅಂತ ಹೇಳಿ ಆದ್ರೆ ಎಲ್ಲರೂ ಶುಡ್ ಪೇ ದ ಸೇಮ್ ಅಮೌಂಟ್ ಆಫ್, even if they fix it up at 2% of the transaction, or even if they say 1%, then 1% of the transaction that I have done I have to pay tax. ಇದರಿಂದ ಒಂದು ಇಟ್ ವಿಲ್ ಬಿ ರಿಗ್ರೆಸಿವ್. ದಟ್ ಮೀನ್ಸ್ ಬಡವನು ಅಷ್ಟೇ ಕಟ್ಟಬೇಕು, ಸೌಕಾರನು ಅಷ್ಟೇ ಕಟ್ಟಬೇಕು. ಆಕ್ಚುಲಿ ಇಟ್ ವಿಲ್ ಬಿ ಇನ್ಸ್ಟೆಡ್ ಆಫ್ ಪ್ರೋಗ್ರೆಸಿವ್ ಇಟ್ ವಿಲ್ ಬಿ ರಿಗ್ರೆಸಿವ್ ವೇ ಆಫ್ ಟ್ಯಾಕ್ಸೇಷನ್. Secondly, it may actually result in more black money because people will be afraid to go to the banks altogether. They say that why I should show it in the bank ನಲ್ಲಿ ತೋರಿಸಿದ್ರೆ ತಾನೇ ನಾನು ಟ್ಯಾಕ್ಸ್ ಕಟ್ಟಬೇಕು, ನಾನು ಬರೀ ಕ್ಯಾಶ್ ಮಾಡ್ಕೊಂಡು ಕೂತ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಬರೀ ಕ್ಯಾಶ್ ನಲ್ಲೇ ಟ್ರಾನ್ಸಾಕ್ಷನ್ ಮಾಡಬಹುದು. ಆದ್ರಿಂದ ಐ ಹ್ಯಾವ್ ನಾಟ್ ಸೀನ್ ಎನಿ ಎಕಾನಮಿ ಡೂಯಿಂಗ್ ಸಚ್ ಟೈಪ್ ಆಫ್ ಎ ಟ್ಯಾಕ್ಸೇಷನ್. ಆಲ್ದೋ it has got some difficulties. Income tax nalli namage difficulties irbodu, how to work out the income. It may not be a scientific calculation. In spite of all that, the present system of taxation with some improvements can always be better than shifting to banking cash transaction tax. ಬಹಳ ಉತ್ತಮವಾಗಿ ಹೇಳಿದ್ರೆ. ಚಂದ್ರಕಾಂತ್ ರಾಯರು ನಿಮ್ಮ ಅಭಿಪ್ರಾಯ? ನೋಡಿ, ಒಂದು ಒಳ್ಳೆ ಡೆಮೋಕ್ರಸಿಲಿ ಒಂದು ಹಾರಿಜಾಂಟಲ್ ಈಕ್ವಿಟಿ ಮತ್ತೊಂದು ವರ್ಟಿಕಲ್ ಈಕ್ವಿಟಿ ಅಂತಿದೆ. ಅಂದರೆ ಸಮಾನ ಶಕ್ತಿಯ ರೂಪದವರು ಸಮಾನವಾದ ಟ್ಯಾಕ್ಸ್ ಕಟ್ಟಬೇಕು. ಹೆಚ್ಚು ಶಕ್ತಿ ಇರೋನು ಹೆಚ್ಚು ಟ್ಯಾಕ್ಸ್ ಕಟ್ಟಬೇಕು. ಈ ವರ್ಟಿಕಲ್ ಈಕ್ವಿಟಿ ಈ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ನಲ್ಲಿ ತಪ್ಪಿ ಹೋಗುತ್ತೆ. ಎಲ್ಲರೂ ಇಂಡೈರೆಕ್ಟ್ ಟ್ಯಾಕ್ಸ್ ಕಟ್ಟಬೇಕು ಅಂತ. ಸೊ ಹೆಚ್ಚು ಸಮರ್ಥನೆ ಇರಲಿ ಕಡಿಮೆ ಸಮರ್ಥನೆ ಇರಲಿ, ಅವನು ವಹಿವಾಟು ಮಾಡಿದ ಮೇಲೆ ಅದರ ಮೇಲೆ ಟ್ಯಾಕ್ಸ್ ಕಟ್ಟಬೇಕು ಅಂತ. ಇದು ಟೆಕ್ನಿಕಲಿ ಫೈನ್ ಅಂತ ಕಾಣ್ಬೋದು. ಆದರೆ ಯಾವ ನಮ್ಮ ದೊಡ್ಡ ಪಾಪ್ಯುಲೇಷನ್ ಇರುವಂಥ ಒಂದು ಇಂಡಿಯಾದಲ್ಲಿ ಅಷ್ಟು ಎಲ್ಲವನ್ನು ಡಿಜಿಟೈಸ್ ಮಾಡಿಕೊಂಡು ಎಲ್ಲರನ್ನು ಕಂಟ್ರೋಲ್ ಮಾಡಿಕೊಂಡು ಅದರಲ್ಲಿ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಮಾತ್ರ ಕಟ್ಟಿ ಅಂತ ಹೇಳುವಂಥದ್ದು ಅಷ್ಟು ಸುಲಭದಲ್ಲಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ವರ್ಟಿಕಲ್ ಈಕ್ವಿಟಿ ಅಂತ ಹೇಳುವಾಗ ಹೆಚ್ಚು ಶಕ್ತಿ ಇರೋನಿಗೆ ಸಹ ಕಡಿಮೆಯವನಿಗೆ ಸಹ ಎಲ್ಲರಿಗೂ ಒಂದೇ ರೀತಿ ಏಕರೂಪದಲ್ಲಿ ಟ್ಯಾಕ್ಸ್ ಬೀಳ್ತದೆ. ಸೊ ಇದನ್ನು ಆ ಲೆಕ್ಕದಲ್ಲಿ ಅಷ್ಟು ಸೂಕ್ತ ಅಲ್ಲ ಅಂತ ಕಾಣ್ತದೆ. ಬಟ್ ಒಂದಂತೂ ಮಾತು, ಇದು ಅವ್ರು ಏನು ಹೇಳಿದ ಅರ್ಥಕ್ರಾಂತಿ ಅಂತ ಏನೋ ಒಂದು ಹೆಸರಿರ್ತದು. ಅವ್ರು ಹೇಳಿದ ಒಂದು ಪೂನಾದಿಂದ ಬಂದ ಒಂದು ಐಡಿಯಾ ಅದು. ಆ ಐಡಿಯಾದಿಂದ ನಮ್ಮ ಸರ್ಕಾರ ಬಹಳ ಚೆನ್ನಾಗಿ ಅದನ್ನು ಒಂದು ಒಳ್ಳೆ ಪಾಯಿಂಟ್ ತಗೊಂಡ್ಬಿಡ್ತು. ಅದೇನೆಂದರೆ ಡಿಜಿಟೈಸೇಷನ್. ಎಲ್ಲವನ್ನು ಆದಷ್ಟು ಕ್ಯಾಶ್ಲೆಸ್ ಮಾಡಿ ಆದಷ್ಟು ಬ್ಯಾಂಕಿಗೆ ತನ್ನಿ, ಎಲ್ಲವನ್ನು ಟ್ರ್ಯಾಕಿಗೆ ತನ್ನಿ ಅಂತ ಒಂದು ಎಲ್ಲರಿಗೂ ಸರ್ವಜನರಿಗೂ ಒಳ್ಳೆಯದಾಗುವಂತಹ ಒಂದು ಒಳ್ಳೆ ದೂರಾಲೋಚನೆ ಇರುವಂಥ ಒಂದು ಐಡಿಯಾವನ್ನು ಅದೊಂದನ್ನು ಮಾತ್ರ ತಗೊಂಡಿದ್ದಾರೆ. ಅದು ಸಹ ಒಳ್ಳೆಯದೇ ಆಗ್ತದೆ. ಅಲ್ಲ, ಈಗ ಸಿಂಪ್ಲಿಫೈಡ್ ಟ್ಯಾಕ್ಸೇಷನ್ ಏನು ಹೇಳ್ತದೆ ಅಂದರೆ
when you are not able to maintain books of accounts, you declare as per their 6% or 8% 6%. and close the matter. ಹೌದು. ಇಲ್ಲದಿದ್ರೆ ನೀವು ಕರೆಕ್ಟ್ ಬುಕ್ಸ್ ಇಟ್ಟು ಆಡಿಟ್ ಮಾಡಿ ಕರೆಕ್ಟ್ ಮಾಡಿಕೊಳ್ಳಿ. ನಮ್ಮ ಲೈನಿಗೆ ಬನ್ನಿ ಅಂತ. ಸೊ ಇನ್ಕಮ್ ಟ್ಯಾಕ್ಸ್ನವರಿಗೆ ಸಂತೋಷ, ಈಗ ನಿಮ್ಮ ಇಡೀ ಡಿಜಿಟಲ್ ಟರ್ನ್ ಓವರ್ನ 6% ಮೇಲೆ ಕಟ್ಟಿಬಿಡಿ, Correct. ನಾವೇನು ಪ್ರಶ್ನೆ ಕೇಳೋದಿಲ್ಲ ಅಂತ ಹೇಳುವಂಥ. ಅದಕ್ಕೆ ಈಗ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಇದು ಕೂಡ ತುಂಬ ಈಗ ಒಂದು ಜಾಸ್ತಿ ಆಗಿದೆ. ಯಾಕಂದರೆ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಕೂಡ, ನಾನು ಆವಾಗ ಇನ್ಕಮ್ ಟ್ಯಾಕ್ಸ್ ಕಲೆಕ್ಷನ್ ಬಗ್ಗೆ ಹೇಳಿದೆ, ಈಗ 2021 ನಂಬರ್ ಆಫ್ ಟ್ಯಾಕ್ಸ್ ಪೇಯರ್ಸ್ ಇನ್ ಇಂಡಿಯಾ ಆ್ಯಸ್ ಪರ್ CBDT ಸ್ಟ್ಯಾಟಿಸ್ಟಿಕ್ಸ್ 1.46 lakh crores ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಇನ್ ಇಂಡಿಯಾ ಆಗಿದೆ. ಆ್ಯಸ್ ಪರ್ ಅಫಿಷಿಯಲ್ ಎಸ್ಟಿಮೇಟ್ 63.05 ಮಿಲಿಯನ್ ಮೈಕ್ರೋ ಇಂಡಸ್ಟ್ರೀಸ್ ಇದ್ದಾರೆ, 0.33 ಮಿಲಿಯನ್ ನಮ್ಮ ಸ್ಮಾಲ್ ಇಂಡಸ್ಟ್ರೀಸ್ ಇದ್ದಾರೆ, 5,000+ ಮೀಡಿಯಮ್ ಎಂಟರ್ಪ್ರೈಸಸ್ ಇದ್ದಾರೆ, 6.3 crores MSMEs ಇನ್ ಇಂಡಿಯಾ. ದೇ ಆರ್ ಏನು ಹೇಳ್ತಾರೆ, ಕಾಂಟ್ರಿಬ್ಯೂಟ್ ಅಬೌಟ್ 29% ಆಫ್ GDP ಆಫ್ ಅವರ್ ಕಂಟ್ರಿ. ಸೊ ಈಗ ಒಂದು ಇದರ ಪ್ರಕಾರ, ಈ ಸಿಂಪ್ಲಿಫೈಡ್ ಸ್ಕೀಮ್ ಪ್ರಕಾರ ಅವ್ರು ಹೇಳ್ತಾರೆ ನಿಮ್ಮದು ಆಡಿಟ್ ಬೇಡ, ಅದು ಬೇಡ ಅಂತೇಳಿ. ಆದರೆ ವೆನ್ ಇಟ್ ಕಮ್ಸ್ ಟು ಬ್ಯಾಂಕಿಂಗ್, ನಾನ್ ಕಾರ್ಪೊರೇಟ್ ಬಾರೋವರ್ಸ್, ಆವಾಗ ಅವರಲ್ಲಿ ಆಡಿಟ್ ಮಾಡಬೇಕಾಗ್ತದೆ. ಗುರುರಾಜ್ ಆಚಾರ್ಯರವರೇ, ಇದರ ಬಗ್ಗೆ ನೀವು ಹೇಳ್ಬೋದಾ? ಇಲ್ಲಿ ಒಂದು ಸೈಡಲ್ಲಿ ಇನ್ಕಮ್ ಟ್ಯಾಕ್ಸಿಗೆ ಹೇಳ್ತಾರೆ ನೀವು ಬುಕ್ಸ್ ಬೇಡ, ಆಡಿಟ್ ಬೇಡ, ಏನು ಬೇಡ ಅಂತೇಳಿ. ಇನ್ನೊಂದು ಸೈಡ್ ನೀವು ಬ್ಯಾಂಕಿಗೆ ಲೋನಿಗೆ ಹೋದ ಕೂಡಲೇ ಯು ಹ್ಯಾವ್ ಟು ಹ್ಯಾವ್ ಆಡಿಟ್ ಈವನ್ ನಾನ್ ಕಾರ್ಪೊರೇಟ್ ಬಾರೋವರ್ಸ್. ಮುಂಚೆ 1985 ಇಟ್ ವಾಸ್ 10 lakhs ಆ್ಯಂಡ್ ಅಬೋವ್ ಬ್ಯಾಂಕಿಂಗ್ ಸಿಸ್ಟಮಲ್ಲಿ ಇತ್ತು. ಈಗ ಅದು ಎಷ್ಟಾಗಿದೆ, ಅದರ ಬಗ್ಗೆ ಒಂದು ಹೇಳ್ಬೋದಾ? ಈಗಲೂ ಅದನ್ನ ಹೆಚ್ಚು ಚೇಂಜ್ ಮಾಡಲಿಲ್ಲ. ಒಂದು ನಾವು ತಿಳ್ಕೋಬೇಕು, ಬ್ಯಾಂಕ್ ಈಸ್ ಅ ಪರ್ಸನ್ ಹೂ ಇಸ್ ಗಿವಿಂಗ್ ಅ ಲೋನ್. He is not giving a subsidy and forget it ಅಂತ ಹೇಳಿ. Banker is not giving loan from his pocket. He is taking money from the depositor and in turn giving the loan to the borrower. So banker should be definitely very ಒಂಥರ ತುಂಬಾ ಕೇರ್ಫುಲ್ ಆಗಿ ಅವನು ಕೊಡೋದು ವಾಪಸ್ ಕರೆಕ್ಟ್ ಆಗಿ ಬರುತ್ತಾ ಇಲ್ಲ ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ಅವನ ಜಸ್ಟ್ ಮುಖದಲ್ಲಿ ಏನು ಬರ್ದಿರಲ್ಲ ಅವ್ನು ಯಾವ ತರ ಮನುಷ್ಯ ಅಂತ ಹೇಳ್ಬಿಟ್ಟು. ಸೊ ನಾವು ಅದೇ ನೀವು ಜಾತಕ ಅಂತ ಹೇಳಿದ್ರಲ್ಲ, ಅವನ ಒಂದು ಜಾತಕ ಇರ್ಬೋದು, ಅವನ ಒಂದು ರಿಪೋರ್ಟ್ ಕಾರ್ಡ್ ಇರ್ಬೋದು. ದ ಲೆಂಡರ್ ಹ್ಯಾಸ್ ಎವ್ರಿ ರೈಟ್ to put his own additional conditions. If the borrower says income tax ನನಗೆ 2 ಕೋಟಿವರೆಗೆ ಅಕೌಂಟ್ಸ್ ಕೇಳ್ತಿಲ್ಲ, ನೀವ್ ಯಾಕೆ ಕೇಳ್ತೀರಿ ಅಂತ ಹೇಳಿದ್ರೆ, I can definitely tell him, ನಾನು ಕೇಳಲ್ಲ, ನೀನ್ ದುಡ್ಡು ಕೇಳಿರೋದ್ರಿಂದ ನಾನು ನಿನಗೆ ಕೇಳ್ತಿರೋದು. I don't every bank ಸುಮ್ಮನೆ ಎಲ್ಲರಿಗೂ ಹೋಗಿ ನೀವು ಮೇಂಟೈನ್ ಮಾಡಿ ಅಂತ ಹೇಳಿ ಬ್ಯಾಂಕ್ will not put a rule to every person. To my borrowers I am putting additional conditions just to protect my own money, whether the financial statements are proper. ನಾನು ಹೇಳಿದಲ್ಲ, 1 ಕೋಟಿಗಿಂತ ಜಾಸ್ತಿ ಇದ್ರೆ ಆಡಿಟ್ ಮಾಡಿಸಬೇಕು ಅಂತ ಹೇಳಿ ಇನ್ಕಮ್ ಟ್ಯಾಕ್ಸ್ ನಲ್ಲಿ ರೂಲ್ ಇದೆ. ಇನ್ನೊಂದು ಕೂಡ ಉಂಟು ನೋಡಿ, ಇಫ್ ಎ ಪರ್ಸನ್ ವಾಂಟ್ಸ್ ಟು ಸೆಕ್ಯೂರ್ ಇಸ್ ಲೈಫ್ ಬೈ ಇನ್ಶೂರೆನ್ಸ್, ಇವರ್ ಇನ್ಶೂರೆನ್ಸ್ ಮಾಡುವಾಗ ಕೂಡ ದೇ ವಿಲ್ ಆಸ್ಕ್ ಯುವರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ವೆದರ್ ಈಸ್ ಕಾಂಪಿಟೆಂಟ್, ಕೆಪಬಲ್, ಬಿಕಾಸ್ ಬೇಸಿಕಲಿ ಇನ್ಶೂರೆನ್ಸ್ ಈಸ್ ರಿಪ್ಲೇಸ್ಮೆಂಟ್ ಆಫ್ ಇನ್ಕಮ್. ಸೊ ಅದರಲ್ಲಿ ಕೂಡ ಅಲ್ಲಿ ಕೇಳ್ತಾರೆ, ನಾಟ್ ಓನ್ಲಿ ಬ್ಯಾಂಕ್ಸ್, ಇನ್ ಅದರ್ ಏರಿಯಾಸ್ ಆಲ್ಸೋ ದೇ ಆಸ್ಕ್ ಯುವರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಲ್ವಾ? ಖಂಡಿತವಾಗಿ. ಅದೇ ನಾನು ಹೇಳ್ದಲ್ಲ, ಫೈನಾನ್ಷಿಯಲ್ ಬೇರೆ ಇನ್ಕಮ್ ಟ್ಯಾಕ್ಸ್ ರೂಲ್ ಇಟ್ಕೊಂಡು ಆ ರೂಲ್ ಎಲ್ಲರಿಗೂ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವು ಯಾರ ಹತ್ರ ಹೋಗ್ತೀವಿ, ನನಗೆ ಬೇಕು, ನಾಳೆ ನನ್ನ ಮಗಳನ್ನ ಯಾವ್ದಾನ ಹುಡುಗನ್ ಕೊಡ್ಬೇಕು ಅಂತ ಹೇಳಿದ್ರೆ ಅವನಿಗೆ ನಾನು ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ಲಿಕ್ಕೆ ನನಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಹೆಲ್ಪ್ ಆಗುತ್ತೆ. ಐ ಕ್ಯಾನಾಟ್ ಜಸ್ಟ್ ಸೇ ಇನ್ಕಮ್ ಟ್ಯಾಕ್ಸ್ ನಾನು 2 ಕೋಟಿವರೆಗೆ ಕೇಳ್ತಿಲ್ಲ, ನೀವ್ ಯಾಕೆ ಕೇಳ್ತೀರಿ ಅಂತ ಹೇಳಲಿಕ್ಕೆ. ಐ ವಾಂಟ್ ಟು ಡೂ ಮೈ ಡ್ಯೂ ಡಿಲಿಜೆನ್ಸ್ ಪ್ರಾಪರ್ಲಿ ಬಿಫೋರ್ ಐ give my money or my daughter to anybody in that sense. So definitely I can put additional conditions. ಬಹಳ ಉತ್ತಮವಾಗಿ ಹೇಳಿದ್ರು. ಯು ಹ್ಯಾವ್ ಬ್ರಾಟ್ ಇಟ್ ಟು ಇವನ್ ಸೋಷಿಯಲ್ ಫ್ಯಾಕ್ಟರ್ಸ್ ಆಲ್ಸೋ. ಈಗ ಬ್ಯಾಲೆನ್ಸ್ ಶೀಟ್, ವೆದರ್ ಇಟ್ ಈಸ್ ಎ ಹೆಲ್ದಿ ಬ್ಯಾಲೆನ್ಸ್ ಶೀಟ್ ಆರ್ ನಾಟ್, ಆನ್ ವಾಟ್ ಬೇಸಿಸ್ ಯು ವಿಲ್ ಜಡ್ಜ್. ಒಂದು. ಇನ್ನೊಂದು, ಡೆಪ್ರಿಷಿಯೇಷನ್ ಅಂತ ನಾವು ಒಂದು ಚಾರ್ಜ್ ಮಾಡ್ತೇವೆ ಎವ್ರಿ ಇಯರ್. ಅದು ಯಾಕೆ ಚಾರ್ಜ್ ಮಾಡಬೇಕು, ಮಾಡದಿದ್ರೆ ಏನಾಗ್ತದೆ, ಅದ್ರ ಬಗ್ಗೆ ಒಂದು ಹೇಳ್ಬೋದಾ? ನಾನು ಡಿಪ್ರಿಸಿಯೇಷನ್ ಇಂದ ನಮ್ದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನಲ್ಲಿ ಮುಖ್ಯವಾಗಿ 2 ಸ್ಟೇಟ್ಮೆಂಟ್ ಇದೆ. ಒಂದು ಬ್ಯಾಲೆನ್ಸ್ ಶೀಟ್, ಇನ್ನೊಂದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಥವಾ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಂತ ಹೇಳ್ತೇವೆ. ಈ ಬ್ಯಾಲೆನ್ಸ್ ಶೀಟ್ ನಲ್ಲಿ ಏನಿರುತ್ತೆ ಅಂದ್ರೆ ಎಲ್ಲ ಈ ವರ್ಷ ಏನೇನು ಅಸೆಟ್ಸ್ ಇದೆ, ಏನೇನು ಲಯಬಿಲಿಟೀಸ್ ಅಂಡ್ ಈಕ್ವಿಟೀಸ್ ಇದೆ ಅಂತ ಹೇಳಿ. ಅಂದ್ರೆ ಬ್ಯಾಲೆನ್ಸ್ ಶೀಟ್ ನಲ್ಲಿ ಇಟ್ ಶೋಸ್ ದಿ ಪ್ರೆಸೆಂಟ್ ಪೊಸಿಷನ್ ಆಫ್ ದ ಎಂಟಿಟಿ. ಪೊಸಿಷನ್ ಅಂದ್ರೆ ಒಂದು ಫೋಟೋ ಇದ್ದ ಹಾಗೆ. ನಾವು ಪ್ರತಿ ಸರ್ತಿ ಬ್ಯಾಲೆನ್ಸ್ ಶೀಟ್ ಇಸ್ ಲೈಕ್ ಎಟ್ ಅ ಪಾಯಿಂಟ್ ಇನ್ ಟೈಮ್, ಇಟ್ ಇಸ್ ಲೈಕ್ ಅ ಫೋಟೋಗ್ರಾಫ್ ಆಫ್ ದಿ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಆಫ್ ದ ಕಂಪನಿ ಅಟ್ ಅ ಪಾಯಿಂಟ್ ಇನ್ ಟೈಮ್. ಅದಕ್ಕೆ ಬ್ಯಾಲೆನ್ಸ್ ಶೀಟ್ ಆಸ್ ಎಟ್ 31st March 2021 ಅಂತ ಹೇಳೋದು.
ಅದರಲ್ಲಿ ನಾವು ಮಿಷನರೀಸ್ ಇರುತ್ತೆ, ಲ್ಯಾಂಡ್ ಇರುತ್ತೆ, ಬಿಲ್ಡಿಂಗ್ ಇರುತ್ತೆ ಅಸೆಟ್ ಸೈಡ್ ನಲ್ಲಿ. ಅಂಡ್ ಲಯಬಿಲಿಟಿ ಸೈಡ್ ನಲ್ಲಿ ಬ್ಯಾಂಕ್ ಲೋನ್ಸ್ ಇರ್ಬೋದು, ನಾವು ಕೊಡಬೇಕಾಗಿರುವಂತಹ ಕ್ರೆಡಿಟರ್ಸ್ ದುಡ್ಡು ಇರ್ಬೋದು. ಅದು ಡಿಫರೆನ್ಸ್ ಬಂದ್ಬಿಟ್ಟು ಓನರ್ಸ್ ಮನಿ, ದಟ್ ಇಸ್ ಕಾಲ್ಡ್ ಅಸ್ ನೆಟ್ ವರ್ತ್, ಕ್ಯಾಪಿಟಲ್ ಆರ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಂತ ಹೇಳ್ತೀವಿ. ಸೊ ಬ್ಯಾಲೆನ್ಸ್ ಶೀಟ್ ಹೇಗೆ ಸ್ಟ್ರಾಂಗ್ ಇರುತ್ತೆ ಅಂತ ಹೇಳ್ಬಿಟ್ಟು ವೇರ್ ವಿ ಹ್ಯಾವ್ ಗಾಟ್ ವೇರಿಯಸ್ ರೇಷಿಯೋಸ್. ಒನ್ ಆಫ್ ದಿ ಇಂಪಾರ್ಟೆಂಟ್ ರೇಷಿಯೋ ಇಸ್ ಕರೆಂಟ್ ರೇಷಿಯೋ ಅಂತ ಹೇಳ್ತೀವಿ. ಕರೆಂಟ್ ರೇಷಿಯೋ ಅಂತ ಹೇಳಿದ್ರೆ ನನಗೆ ಕರೆಂಟ್ ಅಸೆಟ್ಸ್ ಡಿವೈಡ್ ಬೈ ಕರೆಂಟ್ ಲಯಬಿಲಿಟೀಸ್. ದಟ್ ಮೀನ್ಸ್ ಇಫ್ ಲಿಕ್ವಿಡಿಟಿ ರೇಷಿಯೋ, ಇಫ್ ದ ಕರೆಂಟ್ ರೇಷಿಯೋ ಇಸ್ ಗುಡ್, that means I am able to I am having sufficient liquidity in the system to meet the day-to-day expenses. Adhe tara namage debt equity ratio, no, so many ratios. Based on the ratios I will say ನನಗೆ ಆದಷ್ಟು ಡೆಟ್ ಕಮ್ಮಿ ಇದ್ದು ಓನರ್ಸ್ ದುಡ್ಡು ಜಾಸ್ತಿ ಇದ್ರೆ ಡೆಟ್ ಇಕ್ವಿಟಿ ರೇಷಿಯೋ ವಿಲ್ ಬಿ ಲೋ, ಅಂಡ್ ಟು ದಟ್ ಎಕ್ಸ್ಟೆಂಟ್ ದಿ ಕಂಪನೀಸ್ ಲಿವರೇಜ್ ರೇಷಿಯೋ ಇಸ್ ಗುಡ್ ಅಂತ ಹೇಳ್ತೇವೆ ನಾವು. ಸೊ ದೀಸ್ ಆರ್ ಆಲ್ ರೇಷಿಯೋಸ್. ಈ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಲ್ಲಿ ಏನ್ ಬರುತ್ತೆ ಅಂತ ಹೇಳಿದ್ರೆ, ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಇಸ್ ಲೈಕ್ ಅ ರನ್ನಿಂಗ್ ಮೂವಿ ಆಫ್ ದ ಕಂಪನಿ. ಒಂದು ವರ್ಷದಲ್ಲಿ ಏನೇನು ಆಯ್ತು, ಏನೇನು ಟರ್ನ್ ಓವರ್ ಆಯ್ತು, ಏನೇನು ಎಕ್ಸ್ಪೆಂಡಿಚರ್ ಆಯ್ತು, ಎಷ್ಟು ಪ್ರಾಫಿಟ್ ಉಳಿತು. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಇಸ್ ಲೈಕ್ ಅ ರನ್ನಿಂಗ್ ಮೂವಿ ವಿಚ್ ಕ್ಯಾಪ್ಚರ್ಸ್ ಆಲ್ ದಿ ಆಕ್ಟಿವಿಟೀಸ್ ಆಫ್ ದ ಕಂಪನಿ, ಆಲ್ ದಿ ಆಕ್ಟಿವಿಟೀಸ್ ಆರ್ ದಿ ಫೈನಾನ್ಷಿಯಲ್. ಅದನ್ನ ನನ್ನ ಫೈನಾನ್ಷಿಯಲ್ ಪೊಸಿಷನ್ ಅಂತ ಹೇಳಿದ್ರೆ, ಇದು ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್. How have I performed? Have I made enough profit during the year ಅಂತ ಹೇಳೋದಕ್ಕೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಹೇಳ್ತೇನೆ ನಾನು. ಅದರಲ್ಲಿ ನಮಗೆ ಗೊತ್ತಿರುವ ಹಾಗೆ ಪ್ರಾಫಿಟ್ ನಲ್ಲಿ ನಾವು ಏನ್ ತಗೊಳ್ತೀವಿ, ಸೇಲ್ಸ್ ತಗೊಳ್ತೀವಿ. ನಾನು ಪರ್ಚೇಸ್ ಮಾಡಿದ್ರೆ ಪರ್ಚೇಸಸ್ ನ ತಗೊಂಡು, ಸ್ಟಾಕ್ಸ್ ಉಳಿದ್ರೆ ಕನ್ಸಂಪ್ಷನ್ ಆಫ್ ಮೆಟೀರಿಯಲ್ ಅಂತ ತಗೊಳ್ಬೇಕು. ಆದ್ರಿಂದ ನಾನು ಸ್ಟಾಕ್ಸ್ ಉಳ್ಕೊಂಡ್ರೆ ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಅಂತ ಹೇಳಿ ಮಾಡಿ ಕನ್ಸಂಪ್ಷನ್ ಆಫ್ ರಾ ಮೆಟೀರಿಯಲ್, ಮತ್ತೆ ಸಂಬಳ ಕೊಟ್ಟಿರುವಂತಹದ್ದು, ರೆಂಟ್ ಕೊಟ್ಟಿರುವಂತ, ಬ್ಯಾಂಕಿಗೆ ಇಂಟ್ರೆಸ್ಟ್ ಕೊಟ್ಟಿರುವಂತದ್ದೆಲ್ಲ ತಗೊಳ್ತೇನೆ ನಾನು. ಈಗ ನಾನು ಮೆಷಿನರಿ, ಲೆಟ್ ಅಸ್ ಸೇ ಐ ಬಾಟ್ ಎ ಕಂಪ್ಯೂಟರ್, ಐ ಬಾಟ್ ಎ ಮೆಷಿನರಿ, ಐ ಬಾಟ್ ಎ ಮೆಷಿನರಿ ಆರ್ ಅ ಕಂಪ್ಯೂಟರ್ ಆರ್ ಅ ಬಿಲ್ಡಿಂಗ್. ಅದು ನನಗೆ ಖರ್ಚ ಅಂತ ಹೇಳಿದ್ರೆ ಅದು ತಕ್ಷಣಕ್ಕೆ ಖರ್ಚಲ್ಲ. ದಿ ಅಸೆಟ್ ಹ್ಯಾಸ್ ಗಾಟ್ ಅ ಲಾಂಗ್ ಲೈಫ್. ಲೆಟ್ ಅಸ್ ಸೇ ನಾನು ಒಂದು ಮೆಷಿನ್ ಪರ್ಚೇಸ್ ಮಾಡಿದ್ರೆ ಐ ಪ್ರಿಸ್ಯೂಮ್ ದಟ್ ದ ಮೆಷಿನ್ ಹ್ಯಾಸ್ ಅ ಲೈಫ್ ಆಫ್ 5 years. 5 ವರ್ಷ ಅದಕ್ಕೆ ಲೈಫ್ ಇರುತ್ತೆ ಅಂತ ಹೇಳಿ. ಆದ್ರಿಂದ ನಾನೊಂದು 50 ಲಕ್ಷ ಕೊಟ್ಬಿಟ್ಟು ನಾನು ಒಂದು ಮೆಷಿನ್ ಪರ್ಚೇಸ್ ಮಾಡಿದ್ರೆ ಅದ್ರಲ್ಲಿ ಅದಕ್ಕೆ 5 ವರ್ಷ ಲೈಫ್ ಇದ್ರೆ, straight line method of there are different methods of depreciation. One of the simple methods is straight line method of depreciation. 50 ಲಕ್ಷ ನಾನು ಪರ್ಚೇಸ್ ಮಾಡಿ 5 ವರ್ಷ ಅದಕ್ಕೆ ಲೈಫ್ ಇದ್ರೆ 10 ಲಕ್ಷ ಈ ವರ್ಷ ಅದಕ್ಕೆ ಲೈಫ್ ಕಮ್ಮಿ ಅದು ಖರ್ಚಾಯ್ತು ಅಂತ ಹೇಳಿ. ಸೊ ಆ 50 ಲಕ್ಷದಲ್ಲಿ ನಾನು 40 ಲಕ್ಷ ಬ್ಯಾಲೆನ್ಸ್ ಶೀಟ್ ತಗೊಂಡು ಹೋಗ್ತೇನೆ ಅಂಡ್ 10 ಲಕ್ಷ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ತಗೊಂಡು ಬರ್ತೇನೆ. ಸೊ ಫಾರ್ ದಿಸ್ ಇಯರ್ 10 ಲಕ್ಷ ಇಸ್ ಅ ಡೆಪ್ರಿಸಿಯೇಷನ್. ಸೊ ದಿ ಎಂಟೈರ್ ಅಸೆಟ್ ಇಟ್ ಸೆಲ್ಫ್ ವಿಲ್ ನಾಟ್ ಬಿ ಅನ್ ಎಕ್ಸ್ಪೆಂಡಿಚರ್. ದಿ ಡೆಪ್ರಿಸಿಯೇಷನ್ ಒಂದು ವೀಕ್ಷಕರ ಕರೆ ಉಂಟು. ಹಲೋ ಹಲೋ, ಯಾರು ಮಾತಾಡೋದು? ಪನ್ನಾರಾಜ್. ಪನ್ನಾರಾಜ್ ನಮ್ಮ SIRC ಸೆಕ್ರೆಟರಿ ಅವರು ಅಲ್ವಾ? ಚಾರ್ಟರ್ಡ್ ಅಕೌಂಟೆಂಟ್ ಪನ್ನಾರಾಜ್. ಎಲ್ಲಿಂದ ನಮ್ಮ ಗುರುಗಳು? ಹೌದು, ನಮಗೆ ಅಕೌಂಟ್ಸ್ ಹೇಳ್ಕೊಟ್ಟವರು. ಹೌದು, ಕಾಂಪ್ಲಿಮೆಂಟ್ ಆಲ್ ಆಫ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಪ್ರಶ್ನೆ ಸರ್? ಪ್ರಶ್ನೆ ಇಲ್ಲ, ಕಾಂಪ್ಲಿಮೆಂಟಾ? ನಿಮ್ಮ ಶಿಷ್ಯ ಗುರುರಾಜ್ ಆಚಾರ್ಯರು ಇವತ್ತು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ನಾನು ಅವರಿಂದ ಎದ್ದಿಲ್ಲ ಮೇಲೆ. ಏನಾದ್ರೂ ಸಜೆಷನ್ ಹೇಳಿ ಅಲ್ಲ, ನಿಮ್ಮದು ಸಜೆಷನ್. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಯು ಹ್ಯಾವ್ ಮೇಡ್ ದಿ ಇನ್ಸ್ಟಿಟ್ಯೂಟ್ ಪ್ರೌಡ್. ಇನ್ಸ್ಟಿಟ್ಯೂಟ್ ಮಾಡಬೇಕಾಗಿರೋ ಕಾರ್ಯಕ್ರಮ ನೀವು ಮಾಡ್ತಾ ಇದ್ದೀರಿ. ಎಸ್ ಸರ್, ನಿಮ್ಮದೊಂದು ಸಜೆಷನ್ ಎಲ್ಲ. ಗ್ರೇಟ್ ಬ್ರ್ಯಾಂಡ್ ಬಿಲ್ಡಿಂಗ್ ಪ್ರೋಗ್ರಾಮ್. ಓಕೆ. ಈಗ ಬಿಸ್ನೆಸ್ ಮ್ಯಾನ್ ಅವರಿಗೆ ನಿಮ್ಮ ಕಿವಿ ಮಾತೇನು ಹೇಳಿ ಸರ್? ಬಿಸ್ನೆಸ್ ಮ್ಯಾನ್ ಅವರಿಗೆ ನಿಮ್ಮ ಕಿವಿ ಮಾತು. ಬಿಸ್ನೆಸ್ ಟಾನಿಕ್ನವರಿಗೆ ಈ ತರದ ಕಾರ್ಯಕ್ರಮಗಳು ಹೆಚ್ಚೆಚ್ಚು ಮಾಡಲಿ ಅಂತ. ಆಮೇಲೆ ಅವರಿಗೆ ನಾವು ಅಭಿನಂದನೆ ಕೊಡ್ತೀವಿ. ಇನ್ನು ಬೇರೆ ಬೇರೆ ಸ್ಪೀಕರ್ಸ್, ಬೇರೆ ಬೇರೆ ಸಬ್ಜೆಕ್ಟ್ಸ್, ಜಾಸ್ತಿ ಜನರಿಗೆ ಇನ್ನೂ ಅವಕಾಶ. ನಿಮ್ಮ ಮಂಗಳೂರವರೇ ಬೇಕಾದಷ್ಟು ಜನ ಪ್ರಪಂಚದಾದ್ಯಂತ ಇದ್ದಾರೆ. ಅವರ ಎಕ್ಸ್ಪೀರಿಯನ್ಸ್ ಎಲ್ಲ ಇದ್ರಲ್ಲಿ ಬರಬೇಕು ಅಂತ ನಿಮ್ಮ ಇದನ್ನು ಸ್ವಲ್ಪ ವಿಸ್ತಾರ ಮಾಡಿದ್ರೆ ಇನ್ನೂ ಒಳ್ಳೇದು. ಅಲ್ಲ ಸರ್, ಈಗ ನಿಮ್ಮದು ನಮ್ಮ ಬಿಸ್ನೆಸ್ ಕಮ್ಯುನಿಟಿಗೆ ನಿಮ್ದು ಏನಾದರೂ ಒಂದು ಅಡ್ವೈಸ್ ಅಥವಾ ಒಂದು ಸಜೆಷನ್ ಏನಾದರೂ ಉಂಟಾ? ಈಗ ನನ್ನ ಸಜೆಷನ್ ಏನಂತ ಹೇಳಿದ್ರೆ, ಈಗ ನೀವು ಬಿಸ್ನೆಸ್ ಟಾನಿಕಲ್ ಎಲ್ಲ ಕೊಡ್ತಾ ಇದ್ರಿ. ಈಗ MSMEಗಳು ತುಂಬಾ ಕೆಟ್ಟ ಪರಿಸ್ಥಿತಿಲಿ ಸುಮಾರು 50 ಲಕ್ಷ MSME ಸೆಕ್ಟರ್ಸ್ ಬಿಸ್ನೆಸ್ ನಿಂತೋಗಿದೆ. ಕರೆಕ್ಟ್. ಅಲ್ಲಿ ಏನಾದ್ರೂ ಒಂದು ರಿಸರ್ಚ್ ವರ್ಕ್ ತರ ಮಾಡಿ ಯಾವ ಏರಿಯಾದಲ್ಲಿ ಬಿಸ್ನೆಸ್ ಮಾಡಿದ್ರೆ ಹೊಸಬರಿಗೆ ಸಾಧ್ಯ ಇದೆ ಅನ್ನೋದು ಹೆದರ್ಬಿಟ್ಟಿದ್ದಾರೆ ಜನ. ಈ ಪ್ಯಾಂಡಮಿಕ್ ಒಂದು ಎಕನಾಮಿಕ್ ಸ್ಲೋ ಡೌನ್ ಆದ್ಮೇಲೆ ದೇ ಆರ್ ನಾಟ್ ಏಬಲ್ ಟು ಇದು ಟೇಕ್ ಎನಿ ಡಿಸಿಷನ್, ರಿಸ್ಕಿ ಡಿಸಿಷನ್ ಅಂತ.
ಅವರಿಗೆ ಮನಸ್ಸಿಗೆ ಧೈರ್ಯ ಕೊಡುವಂತ ಒಂದು ರಿಸರ್ಚ್ ರಿಪೋರ್ಟ್ ತರ ಆಗ್ಬೇಕು. ಇವತ್ತು ಬೆಳಿಗ್ಗೆ ಅಷ್ಟು ನಮ್ಮ ಬ್ರದರಿಗೆ ಮಾತಾಡಿದೆ, ಅವರು ಈ ಮಂತ್ ಎಂಡಿಗೆ ಮುಗಿದೋಗುತ್ತೆ ಅವ್ರ ಪ್ರೊಫೆಸರ್ ಅಸೈನ್ಮೆಂಟ್ ಇನ್ ಪ್ರೈವೇಟ್ ಕಾಲೇಜ್, ರಿಟೈರ್ಡ್ ಪ್ರೊಫೆಸರ್ ಆಫ್ ಯೂನಿವರ್ಸಿಟಿ. ಒಂದು ರಿಸರ್ಚ್ ಮಾಡಿ ಯಾವ ಏರಿಯಾದಲ್ಲಿ ಬಿಸ್ನೆಸ್ ಮಾಡೋದಕ್ಕೆ MSME ಸ್ಕೋಪ್ ಇದೆ ಅನ್ನೋದು ಬೇಕು. ಬಹಳ ಒಂದು ಉತ್ತಮ ಒಂದು ಇದು ಹೇಳಿದ್ದಾರೆ. ನಿಮ್ಮ ಶಿಷ್ಯನ ಸ್ವಲ್ಪ ರಿಸರ್ಚ್ ಮಾಡಿರ್ಬೋದು, ಹೇಳಿ ಸರ್ ನೀವು. ಪನ್ನರಾಜ್ ಅವರು ಬಂದಿದ್ದು ನನಗೆ ಅವ್ರ ವಾಯ್ಸ್ ಕೇಳಿ ತುಂಬಾ ಖುಷಿ ಆಯ್ತು. ಯಾಕೆ ಅಂತ ಹೇಳಿದ್ರೆ ನನಗೆ ಅಕೌಂಟ್ಸ್ ಮೂಲತಃ ಹೇಳ್ಕೊಟ್ಟಿದ್ದು ಅಣ್ಣ, ಇವರೇನು ಈಗ ಪ್ರೊಫೆಸರ್ ರಿಟೈರ್ ಆಗ್ತಾರೆ ಅಂತ ಹೇಳಿದ್ರಲ್ಲ, ಅವ್ರ ಅಣ್ಣ ಜಯಣ್ಣ ಅಂತ ಹೇಳಿ. ಅವರು ಜಯಣ್ಣ ನಮ್ಗೆಲ್ಲರಿಗೂ ಅಣ್ಣ, ನಮ್ಮೆಲ್ಲರಿಗೂ ಗುರುಗಳು. ಅದರ ನನ್ನ ನನಗೆ CA ಅಕೌಂಟ್ಸ್ ಹೇಳ್ಕೊಟ್ಟಿದ್ದವರು ಪನ್ನರಾಜ್ ಅವರು. ಸೊ ಅವರಿಗೆ ಈ ಮೂಲಕ ನಾನು ಅನಂತ ಧನ್ಯವಾದಗಳನ್ನು ಹೇಳ್ತಾ, ನಾನು ಐ ಹ್ಯಾವ್ ಓನ್ಲಿ ಗ್ರೋನ್ ಬಿಕಾಸ್ ಆಫ್ ಮೈ ಗುರುಸ್ ಬಿಹೈಂಡ್ ಮೀ. ನಾನು ಒಂದು ವಿಷಯ ನಾನು ಹೇಳ್ತಾ ಇದ್ದೆ, ಡೆಪ್ರಿಸಿಯೇಷನ್. ಅದೊಂದು ನಾನು ಬೇರೆ ರೀತಿಯಲ್ಲಿ ಹೇಳ್ತೀನಿ. ಅಲ್ಲ ಹೇಳಿ ನೀವು, ಗುರುಗಳ ರಾಜ ಗುರುರಾಜ, ಗುರುರಾಜರ ರಾಜ ಪನ್ನರಾಜ ಅಂತ ನೀವು ಹೇಳುದಲ್ವಾ? ಖಂಡಿತವಾಗ್ಲಿ. ಓಕೆ, ನೀವು ಡೆಪ್ರಿಸಿಯೇಷನ್ ಬಗ್ಗೆ ಹೇಳಿ. ನಾನು ಡಿಪ್ರಿಸಿಯೇಷನ್ ಒಂದು ವಿಷಯ ಹೇಳಬೇಕು. ನಾನು ಈ ಪೆನ್ ಇದೆ ಅಲ್ವಾ, ಈ ಪೆನ್ ಮ್ಯಾನುಫ್ಯಾಕ್ಚರ್ ಮಾಡುವಾಗ ನನಗೆ ಒಂದು ಮೆಷಿನ್ ಇದೆ ಅಂತ ಇಟ್ಕೊಳ್ಳಿ, ನನ್ನ ಎದುರುಗಡೆ ಮೆಷಿನ್. ನನಗೆ ಪೆನ್ ಆಗಿರಲ್ಲ, ಅದು ಇಟ್ ಕಮ್ಸ್ ಇನ್ ಆಸ್ ಪ್ಲಾಸ್ಟಿಕ್ ಗ್ರಾನ್ಯೂಲ್ಸ್. ಪ್ಲಾಸ್ಟಿಕ್ ವಿಲ್ ಬಿ ಮೈ ರಾ ಮೆಟೀರಿಯಲ್ ಆರ್ ವಾಟ್ ಎವರ್ ಇಸ್ ಮೈ ರಾ ಮೆಟೀರಿಯಲ್. ಅದನ್ನ ನಾನು ಪರ್ಚೇಸ್ ಮಾಡಿ ಇದನ್ನ ಮಿಷಿನ್ ಒಳಗಡೆ ಕಳಿಸಿ ಹೊರಗೆ ಬರುವಾಗ ಇಟ್ ಬಿಕಮ್ಸ್ ಎ ಫಿನಿಶ್ಡ್ ಪ್ರಾಡಕ್ಟ್ ಅಲ್ವಾ. ಸೊ ದಟ್ ಈಸ್ ಹೌ ಇಟ್ ಬಿಕಮ್ಸ್. ಒಂದು ಮಿಷಿನ್ ನ ಯೂಸ್ ಮಾಡಿ ನಾನು ರಾ ಮೆಟೀರಿಯಲ್ ನ ಮಿಷಿನ್ ಒಳಗಿರುವಾಗ ವರ್ಕಿಂಗ್ ಪ್ರಾಸೆಸ್ ಆಗುತ್ತೆ, ಮಿಷಿನ್ ಹೊರಗೆ ಬರುವಾಗ ಇಟ್ ಬಿಕಮ್ಸ್ ಎ ಫಿನಿಶ್ಡ್ ಪ್ರಾಡಕ್ಟ್. ಅದಕ್ಕೆ ನಾವು ಒಂದು ಹೇಳ್ತೀವಿ, ಎಲ್ಲ ಹುಡುಗರಿಗೆ ಅರ್ಥ ಹಾಗೆ ಹೇಳ್ಬೇಕಂತ ಹೇಳಿದ್ರೆ, when the raw material enters a machine, the raw material value will become higher and becomes a finished goods. So the value of the raw material gains, and that is why the value of the raw material will increase to value of the finished product. But in the process, it takes away the value of the machinery to some extent. The value gain is actually lost by the machine. The machine will lose its value and the raw material will gain its value. That loss in value, which is suffered by the machine, is called depreciation. So when the raw material passes through the machine, it takes away a value of that machine. It adds value to itself, but the machine itself suffers. That is called depreciation. ಇದನ್ನ ನಾವು ಹೇಳೋದು ಇದೇ ತರ. ಒಂದು ತಾಯಿ ಹೊಟ್ಟೆಯಲ್ಲಿ ನಾವು ಹುಟ್ಟುವಾಗ ನಾವು ತಾಯಿದ ಒಂದು ಆಯುಷ್ಯನೇ ಕಮ್ಮಿ ಮಾಡ್ತೀವೋ ಅಥವಾ ಏನೋ ಮಾಡ್ತೇವೆ, ನಾವು ವಿಲ್ ಅಫೆಕ್ಟ್ ಹರ್. ಬಟ್ ದೆನ್ ನಾವೊಂದು ಈ ಜಗತ್ತಿಗೆ ಒಂದು ಮಗನಾಗಿ ಬರ್ತೇವೆ, ಬಟ್ ವಿ ವಿಲ್ ಮೇಕ್ ಅ ಮದರ್ ಡಿಪ್ರಿಶಿಯೇಟ್ ಟು ದಟ್ ಎಕ್ಸ್ಟೆಂಟ್. ಅದನ್ನ ನಾವೆಲ್ಲರೂ ತಿಳ್ಕೊಂಡು ನಮ್ಮ ಒಂದು ತಾಯಿಗೆ ಪರ್ಟಿಕ್ಯುಲರ್ಲಿ ಕೃತಜ್ಞತೆಯನ್ನು ತೋರಿಸಲಿಕ್ಕೆ ಈ ಮೂಲಕ ನಾನು ವ್ಯಕ್ತಪಡಿಸ್ತೇನೆ. ಓಕೆ, ಬಹಳ ಉತ್ತಮವಾಗಿ ಡೆಪ್ರಿಸಿಯೇಷನ್ ಬಗ್ಗೆ ಹೇಳಿದ್ರಿ. ನಿಮ್ಮ ಗುರುಗಳಾದ ಪನ್ನರಾಜ್ ಅವರು ಇದ್ದೀರಾ ಲೈನಲ್ಲಿ? ಹಲೋ, ಇಲ್ಲ, ಅವರು ಕೂಡ ಬಹಳ ಒಂದು ಉತ್ತಮವಾಗಿ ಒಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಕ್ಕೆ ಅವರಿಗೆ ಕೂಡ ಒಂದು ಧನ್ಯವಾದ. ಈಗ ಚಂದ್ರಕಾಂತ್ ರವರು, ಈಗ ಆ್ಯನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದರೆ ಅದು ಒಂದು 5 ಸ್ಟೇಟ್ಮೆಂಟ್ಸಿನ ಒಂದು ಗೊಂಚಲು ಅಂತ ಹೇಳ್ಬೋದು. ಒಂದು ಬ್ಯಾಲೆನ್ಸ್ ಶೀಟ್, ಇನ್ನೊಂದು ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್, ಇನ್ನೊಂದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ಇಕ್ವಿಟಿ, ಮತ್ತು ನೋಟ್ಸ್ ಟು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಈ 5 ಗೊಂಚಲು ಒಟ್ಟಾಗಿ ಒಂದು ಆ್ಯನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಬರ್ತಾರೆ. ಆ ಒಂದು ಆ್ಯನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಮಾಡುವಾಗ ಅಂದರೆ ಈ ಬಿಸ್ನೆಸ್ನವ್ರು ಮಾಡಬೇಕು, ಆಡಿಟರ್ನವ್ರು ಆಡಿಟ್ ಮಾಡಬೇಕು. ಜನರ ತಲೆಯಲ್ಲಿ ಅಂದರೆ ಆಡಿಟರ್ ಎಲ್ಲ ಮಾಡ್ತಾರಂತೆ. ಯಾವುದೆಲ್ಲ ಒಂದು ಟ್ರಾನ್ಸ್ಪರೆನ್ಸಿ ಅಂದರೆ ಯಾವುದೆಲ್ಲ ಒಂದು ಏನು ಹೇಳ್ತಾರೆ, ಒಂದು ಪ್ರಿಕಾಷನ್ಸ್ ತಗೊಳ್ಬೇಕು, ಅದ್ರ ಬಗ್ಗೆ ಹೇಳ್ಬೋದು? ಮೊಟ್ಟ ಮೊದಲಾಗಿ ನಾನು ಹೇಳ್ತೇನೆ ಏನು ಅಂದರೆ, ಈಗ ನೀವು ಹೇಳಿದ ಮಾತಿಂದ ಮುಂದುವರಿಸುವ, ಹೆಚ್ಚಾಗಿ ಸಾಮಾನ್ಯ ಜನರು ಏನು ಹೇಳ್ತಾರೆ ಅಂದರೆ, ಆಡಿಟ್ರೇ ಬ್ಯಾಲೆನ್ಸ್ ಶೀಟ್ ಕೊಡಿ ಅಂತೇಳಿ. ಅಂದರೆ ಅವರ ತಲೆಯಲ್ಲಿ ಆಡಿಟ್ರೇ ಲೆಕ್ಕ ಬರಿಬೇಕು, ಆಡಿಟ್ರೇ ತಯಾರು ಮಾಡಬೇಕು. ಇನ್ನು ಕೆಲವರು ಮುಂದೆ ಹೋಗಿ ಆಡಿಟ್ರೇ ಆ ಲೆಕ್ಕವನ್ನು ಹೋಗಿ ಇನ್ಕಮ್ ಟ್ಯಾಕ್ಸ್ನವರಿಗೆ ಹೋಗಿ ಅಥವಾ GST ಅವರಿಗೆ ಕೊಟ್ಟು ಸರಿ ಮಾಡಿ ತರಬೇಕು. ಇದು ಯಾವುದು ಅಂದರೆ, ನಾವೊಂದು ಕೂಪಮಂಡೂಕ ಅಂತ ಹೇಳಿದ್ದೇವೆ. ಅಂದರೆ ಚಿಕ್ಕ ಲೋಕದಲ್ಲಿದ್ದೇವೆ. ನಮ್ಮ ಟರ್ನ್ ಓವರ್ 40 ಲಕ್ಷ ಇರಬೇಕು, ನನ್ನ ಟರ್ನ್ ಓವರ್ 2 ಕೋಟಿ ಇರಬೇಕು, ಅಥವಾ ಅಪ್ಪ ಮಗ ಲೆಕ್ಕ ಕ್ಯಾಶ್ನಲ್ಲಿ ಅಪ್ಪ ಇರ್ತಾನೆ, ಸ್ಟಾಕಲ್ಲಿ ಗಾದೆ ಉಂಟು ಏನಂದ್ರೆ, ಬೆಲೆ ಕಮ್ಮಿ ಅವಳು ಕುಂಟು ಎಡ್ಡೆ ಅವಳು ಮೊಳ 15 ಅವಳು ಅಂತೇಳಿ. ಅದು ಸಾಧ್ಯ ಇಲ್ಲ ಅಲ್ವಾ? ಈ ಗ್ರೋತ್ ಆಗಬೇಕಾದ್ರೆ ಯಾವಾಗ ನಮ್ಮ ಕ್ಯಾಶ್ ಬಾಕ್ಸಿನಿಂದ ನಾವು ಹೊರಗೆ ನಡೀತಾ, ಯಾವಾಗ ನಮ್ಮ ಸ್ಟೋರ್ ರೂಮಿಂದ ನಾವು ಹೊರಗೆ ಬಂತ, ಆವಾಗ ನಮ್ಮ ಗ್ರೋತ್ ಆಗ್ತದೆ. ಸೊ ನಾವೇ ಆದ ಚಿಕ್ಕ ಒಂದು ಲೋಕದಲ್ಲಿ ಕೂತ್ಕೊಂಡ್ರೆ ಈ ರೀತಿ ಆಗೋದು. ಸೊ ಸರಿಯಾದ ಲೆಕ್ಕಗಳು, ಸರಿಯಾದ ವರದಿಗಳು, ಸರಿಯಾದ ಆಡಿಟ್ಗಳು, ಸರಿಯಾದ ಸಿಸ್ಟಮ್ಸ್ ಬಂದಾಗ
ಪ್ರಪ್ರಥಮವಾಗಿ ಆಗುವಂಥದ್ದು ನಮ್ಮ ಗ್ರೋತ್. ಒಂದು ಆರಾಮಾಗಿ ಬಿಡ್ತದೆ, ಒಂದು ಗ್ರೋತ್ನ ಕಡೆ ಮನಸ್ಸು ಹೋಗುತ್ತೆ, ಡೆವಲಪ್ಮೆಂಟ್ ಕಡೆ ಮನಸ್ಸು ಬರ್ತದೆ ಯಾವಾಗ ನನ್ನ ಅಕೌಂಟ್ಸು ಚೆನ್ನಾಗಿ ನಡೀತಾ ಇದೆ. ಅಂದ್ರೆ ಬಹಳ ಒಂದು ಉತ್ತಮವಾಗಿ ಹೇಳಿದ್ರಿ ನೀವು. ಗ್ರೋತ್ ಆಗಬೇಕಾದ್ರೆ ಲೀವ್ ಯುವರ್ ಅಕೌಂಟ್ಸ್ ಪ್ರಾಪರ್ಲಿ ಟು ದ ಸಿಸ್ಟಮ್ಸ್. ಯು ಡೋಂಟ್ ಮ್ಯಾನೇಜ್ ಯುವರ್ ಅಕೌಂಟ್ಸ್. ಯು ಶುಡ್ ಕೀಪ್ ಯುವರ್ ಅಕೌಂಟ್ಸ್ ಪ್ರಾಪರ್ಲಿ ಅಂತ ಹೇಳಿ. ಯು ಶುಡ್ ನಾಟ್ ಮ್ಯಾನೇಜ್. ಅಲ್ವಾ? ಅಕೌಂಟ್ಸ್ ಏನು ಅಂದ್ರೆ ಆ ಅಕೌಂಟ್ಸ್ ಇರೋದು ಇನ್ಕಮ್ ಟ್ಯಾಕ್ಸ್ನವನಿಗೆ, GST ಅವನಿಗೆ, ಬ್ಯಾಂಕಿನವನಿಗೆಲ್ಲ ಅಕೌಂಟ್ಸ್ ನನಗೆ ಅಂತ ಇರಬೇಕು. ಅದರಿಂದ ನಾನು ಹೇಗೆ ಉಪಯೋಗಿಸ್ಬೇಕು ಅಂತ ಇದು ಮಾಡಬೇಕು. ಅದರಲ್ಲಿ ನಾನು ಒಂದು ಪುನಃ ಮಾತು ಹೇಳ್ತೇನೆ, ಅಕೌಂಟ್ಸ್ನಿಂದ ಸರಿಯಾದ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ ಆಡಿಟರನ್ನು ಅವರ ಬೆನ್ನ ಹಿಂದೆ ಪುನಃ ಹೋಗಿ ಅವರಿಂದ ಮಾಹಿತಿಯನ್ನು ಮತ್ತು ಅಡ್ವೈಸನ್ನು ಪಡಿಸ್ಕೊಳ್ಳುವಂಥದ್ದು ವ್ಯಾವಹಾರಿಕ ಜಾಣ್ಮೆ ನಮ್ಮ ಬಿಸ್ನೆಸ್ ಮ್ಯಾನಿಗೆ ಇರಬೇಕು. ಇನ್ನೊಂದು ವೀಕ್ಷಕರ ಕರೆ. ಹಲೋ ಹಲೋ, ಯಾರು ಮಾತಾಡೋದು? ಕೇಶವ ಬೆಳ್ಳಕುರ ಅಂತ ಮಾತಾಡ್ತಾನೆ. ಕೇಶವ ಬೆಳ್ಳಕುರಾಯರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಇವರು ನಮ್ಮ GST ಎಕ್ಸ್ಪರ್ಟ್, ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ ಫ್ರೆಟರ್ನಿಟಿಗೆ ಒಂದು ಗರಿಮೆ ಅಂತ ಹೇಳ್ಬೋದು. ತುಂಬ ನಮ್ಮ ಬಿಸ್ನೆಸ್ ಟಾನಿಕ್ ಕಾರ್ಯಕ್ರಮದಲ್ಲಿ ಕೂಡ GST ಬಗ್ಗೆ ಎಲ್ಲ ಇವರ ಇಡೀ ಶಿಷ್ಯಂದಿರ ಟೀಮೇ ಉಂಟು. ಬಹಳ ಒಂದು ಉತ್ತಮವಾಗಿ ನಮ್ಮ ವೀಕ್ಷಕರಿಗೆ ಒಂದು GST ಬಗ್ಗೆ ಒಂದು ಮಾಹಿತಿ ಕೊಡುವ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಕೇಶವ ಬೆಳ್ಳಕುರಾಯರೇ, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. 3 ಜನ ಸಿ ಅವರಿಗೂ, SS ನಾಯಕ್, ಗುರುರಾಜಾಚಾರ್ಯ ಮತ್ತೆ ಚಂದ್ರಕಾಂತ್ ರಾವ್ಗೆ ನಮಸ್ಕಾರ. ನಮಸ್ಕಾರ. ನನ್ನ ಪ್ರಶ್ನೆ ಅಂದ್ರೆ, ಈಗ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಲ್ಲಿ ಫೈಲ್ ಮಾಡಿದವರಿಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಡಿಫೆಕ್ಟಿವ್ ರಿಟರ್ನ್ ಅಂತ ಹೇಳಿ ನೋಟಿಸ್ ಬರ್ತಾ ಉಂಟು. ಅದರಲ್ಲಿ ನಿಮ್ಮದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಟ್ಯಾಚ್ ಮಾಡಲಿಲ್ಲ, ಮತ್ತೆ 26 years ಮತ್ತೆ ಗ್ರಾಸ್ ರಿಸೀಟ್ಸ್ಗೆ ಡಿಫರೆನ್ಸ್ ಉಂಟು ಅಂತ ಹೇಳಿ ಸುಮಾರು ಜನರಿಗೆ ನೋಟಿಸ್ ಬರ್ತಾ ಉಂಟು. ಇದರ ಬಗ್ಗೆ ಸ್ವಲ್ಪ ಸಾರ್ವಜನಿಕರಿಗೆ ಮಾಹಿತಿ ಕೊಟ್ರೆ ತುಂಬಾ ಉತ್ತಮ. ಇದು ಗುರುರಾಜಾಚಾರ್ಯ ಅವರಿಗೆ ಒಂದು ಹೇಳ್ಬೋದಾ? ಗುರುರಾಜಾಚಾರ್ಯ ಅವರೇ. ಕರೆಕ್ಟ್. ಸೊ ಡಿಫೆಕ್ಟಿವ್ ರಿಟರ್ನ್ ಇನ್ಕಮ್ ಟ್ಯಾಕ್ಸ್ section 139(9) ನಲ್ಲಿ they say that these are all the reasons for which the income tax return will be considered defective. ನೀವು ಇಲ್ಲಿ ಆಡಿಟ್ ರಿಪೋರ್ಟ್ ಮಾಡಬೇಕು, ಆಡಿಟ್ ರಿಪೋರ್ಟ್ ಮಾಡಿಸ್ಲಿಲ್ಲ ಅಂತ ಹೇಳಿದ್ರೆ, ಅಥವಾ there is a mismatch in the numbers between the audit report and what you have filed in the income tax return ಅಂತ ಹೇಳಿದ್ರೆ, ಅಥವಾ ನೀವು ಯಾವ್ದೋ ಒಂದು ಇನ್ಫಾರ್ಮೇಶನ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗೊತ್ತು, ನೀವು ಅದನ್ನ ಕೊಡ್ಲಿಲ್ಲ ಅಂತ ಹೇಳಿದ್ರೆ, ಅದೆಲ್ಲ ಇಟ್ ಬಿಕಮ್ ಡಿಫೆಕ್ಟಿವ್. ಈಗ ಮೊನ್ನೆ ಒಂದು ತುಂಬಾ ಬಂದಿದೆ ಏನಂದ್ರೆ, ಈ ಕಮಿಷನ್ ಇನ್ಕಮ್ ಇದ್ದವರಿಗೆ ಸೆಕ್ಷನ್ 44 AD ಅಲ್ಲಿ ಮಾಡೋರಿಗೆಲ್ಲ ಇದು ನೋಟಿಸ್ ಬರ್ತಾ ಉಂಟು. ಅದಂದ್ರೆ ಕಮಿಷನ್ ಇನ್ಕಮಿಗೆ ಸೆಕ್ಷನ್ 44 AD ಇಸ್ ನಾಟ್ ಅಪ್ಲಿಕೇಬಲ್. ಆದ್ರಿಂದ ಅವರು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮಾಡಬೇಕು ವಿನ 44 AD ಅಲ್ಲಿ ಮಾಡಿದವರಿಗೆ ಇದೆಲ್ಲ ನೋಟಿಸ್ ತುಂಬಾ ಬಂದಿದೆ. ಈಗ ಹೇಳಿ ಸರ್, ಮುಂದುವರಿಸಿ. ಅದು ತಪ್ಪು. ನಾನು ಮುಂದೆ ಹೇಳ್ತೀನಿ. ಇವು ಕೇಶವ ಬೆಳ್ಳಕುರ ಒಳ್ಳೆ ಪಾಯಿಂಟ್ ಹೇಳಿದ್ರು. ಡಿಫೆಕ್ಟಿವ್ ರಿಟರ್ನ್ ಇಟ್ ಇಸ್ ನಾಟ್ ಸೇಮ್ ಆಸ್ ಇನ್ವ್ಯಾಲಿಡ್ ರಿಟರ್ನ್. ಡಿಫೆಕ್ಟಿವ್ ರಿಟರ್ನ್ ಅಂತ ಹೇಳಿದ್ರೆ ಇಟ್ ಇಸ್ ಅ ಕ್ಯೂರಬಲ್ ಡಿಫೆಕ್ಟ್. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗಿವ್ಸ್ ಯು 15 days ಟೈಮ್ ಟು ಕ್ಯೂರ್ ದ ಡಿಫೆಕ್ಟ್. ಆ ಡಿಫೆಕ್ಟ್ ನಮಗೆ ಈ ವಿಷಯ ಗೊತ್ತಿದೆ, ನೀವು ರಿಟರ್ನ್ ಫೈಲ್ ಮಾಡಿದಿರಿ, ನೀವು ಈ ಒಂದು 26 AS ಇರ್ಬೋದು. ಅಂದ್ರೆ 26 AS ಅಂತ ಹೇಳಿದ್ರೆ ನಾನು ಅವಾಗಲೇ ಹೇಳಿದಲ್ಲ, ಯಾವ್ದೊಂದು FD ಇಟ್ಟಿದಿರಿ ನೀವು ಬ್ಯಾಂಕ್ ಅಲ್ಲಿ 40 ಲಕ್ಷ, ನೀವು ಬರೀ 30 ಲಕ್ಷ ಕೊಟ್ಟಿದ್ದೀರಿ ಇನ್ಫಾರ್ಮೇಶನ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಲ್ಲಿ, ಅದಕ್ಕೆ ಸಂಬಂಧಪಟ್ಟಿರುವಂತಹ ಇಂಟ್ರೆಸ್ಟ್ ನ ನೀವು ಅಕೌಂಟ್ ಮಾಡ್ಲಿಲ್ಲ, ಅದೆಲ್ಲ ಇನ್ಫಾರ್ಮೇಶನ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗೊತ್ತಿರೋದು ಬ್ಯಾಂಕ್ ಸಬ್ಮಿಟ್ ಮಾಡಿರ್ತದೆ. ದಟ್ ವಿಲ್ ಗೋ ಅಂಡ್ ಇವೆಂಚುಯಲಿ ಸಿಟ್ ಇನ್ 26 AS. ನನ್ನ ಫಾರ್ಮ್ 26 AS is actually my income as already known to the income tax department before I tell them. ಅಂದ್ರೆ ಅದು CCTV ಇದ್ದಾಗೆ ಅಲ್ವಾ 26 AS? CCTV ಎಲ್ಲ ಕಡೆ ಇಟ್ಟಿರ್ತಾರೆ. ಆ ಇನ್ಫಾರ್ಮೇಶನ್ ತಗೊಂಡು CCTV ನಾವು ಸುಮ್ಮನೆ ಜೋಕ್ ಆಗಿ ಹೇಳೋದು, ಈ ಬ್ಯಾಂಕಿಗೆ ದೇ ಪುಟ್ ಎನ್ ಆಬ್ಲಿಗೇಷನ್. ಅಥವಾ ನಾನು ಇನ್ಕಮ್ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮಾಡಿದ್ರೆ ಸಬ್ ರಿಜಿಸ್ಟ್ರಾರ್ ವಿಲ್ ಟೆಲ್ ಗುರುರಾಜಾಚಾರ್ಯ ಹ್ಯಾಸ್ ಸೋಲ್ಡ್ ದಿಸ್ ಪ್ರಾಪರ್ಟಿ ಟು SS ನಾಯಕ್ ಅಂತ ಹೇಳಿದ್ರೆ, ನನ್ನ ರಿಟರ್ನ್ ನಲ್ಲಿ ನನ್ನ 26 AS ನಲ್ಲಿ ಬರುತ್ತೆ 1 ಕೋಟಿ ಪ್ರಾಪರ್ಟಿ ನನ್ನ ನಾಯಕರಿಗೆ ಮಾರಿದ್ದೀನಿ ಅಂತ ಹೇಳಿ. ನಾಯಕರದ 26 AS ನಲ್ಲಿನೂ ಬರುತ್ತೆ ಸೇಯಿಂಗ್ ದಟ್ have purchased 1 crore worth of property ಅಂತ ಹೇಳ್ಬಿಟ್ಟು. So this information is already available with the income tax department, which will all be sitting in form 26 AS. If there is a mismatch between 26 AS and your income tax return, ಅಥವಾ if there is a mismatch between your tax audit report, ನಿಮ್ಮ income tax auditor, he has told something and in your income tax return there is something, then the mismatch, they will send a defective return. ಅದನ್ನ 15 ದಿನದ ಒಳಪಟ್ಟು you will have to clear your defect. If it is not cleared, if the defect is not cured, then I am afraid that the income tax return will be considered as invalid. That means you file ಮಾಡಲಿಲ್ಲ ಅಂತ ಹೇಳೋ ಲೆಕ್ಕದಲ್ಲಿ. Fortunately, income tax department is giving you an opportunity to rectify the defect. So please make good use of that particular opportunity.
ಇಷ್ಟು ಹೇಳಿ ಯಾರು ಆದಷ್ಟು ಈ 26AS ನ ಫೈಲ್ ಮಾಡೋ ಮುಂಚೆನೆ ನೋಡ್ಬೇಕು. ಇದನ್ನ ನಾವು 26AS ನೋಡದೆ ಡೋಂಟ್ ಪ್ಲೀಸ್ ಫೈಲ್ ಯುವರ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್. ಕೆಲವೊಮ್ಮೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದನೇ ಅವ್ರೇನ್ ಡಿಫೆಕ್ಟಿವ್ ಅಂತ ಹೇಳಿ ಕೊಡ್ತಾರಲ್ಲ, ದೇರ್ ವಿಲ್ ಬಿ ಡಿಫೆಕ್ಟ್ ಇನ್ ದಟ್ ಡಿಫೆಕ್ಟಿವ್ ನೋಟಿಸ್ ಇಟ್ ಸೆಲ್ಫ್. ಅವ್ರು ಹೇಳಿರೋದೆಲ್ಲ ಸತ್ಯ ಅಂತಲ್ಲ. ಕೆಲವೊಮ್ಮೆ ನಾವು ಆಕ್ಚುಲಿ ನಾವು ಆಡ್ ಮಾಡ್ಬಿಟ್ಟಿರ್ತೀವಿ, ನಾವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ನಲ್ಲಿ ನಾವು ತೋರಿಸಿರ್ತೀವಿ, ಅವ್ರಿಗೆ ಅರ್ಥ ಆಗಿರಲ್ಲ. ಅವ್ರು ಹೇಳ್ತಾರೆ ಇದನ್ನು ನೀವು ಲೆಟ್ ಅಸ್ ಎ ರೆಮಿಷನ್ ಆಫ್ ಎ ಲಯಬಿಲಿಟಿ, ದಟ್ ಮೀನ್ಸ್ ಯಾವ್ದೋ ಒಂದು ನನ್ನ ಸಾಲ ತಗೊಂಡಿದ್ದು ಮನ್ನಾ ಆದ್ರೆ ಅದನ್ನ ನಾನು ರೆಮಿಷನ್ ಆಫ್ ಎ ಲಯಬಿಲಿಟಿಯಲ್ಲಿ ಇನ್ಕಮ್ ಅಂತ ಹೇಳಿ ತೋರಿಸಬೇಕು. ನಾ ಇನ್ಕಮ್ ನನ್ನ ಇನ್ಕಮ್ ಟ್ಯಾಕ್ಸ್ ಆಡಿಟರ್ ವುಡ್ ಹ್ಯಾವ್ ಟೋಲ್ಡ್ ಅಂಡರ್ ಸೆಕ್ಷನ್ 41 ರೆಮಿಷನ್ ಆಫ್ ಎ ಲಯಬಿಲಿಟಿ 10 ಲಕ್ಷ ಆಗಿದೆ ಅಂತ ಹೇಳಿ. ಅವ್ರು ಹೇಳ್ತಾರೆ 10 ಲಕ್ಷ ಆಡ್ ಬ್ಯಾಕ್ ಮಾಡ್ಲಿಲ್ಲ ನಿಮ್ ಪ್ರಾಫಿಟ್ ಅಂಡ್ ಇದರಲ್ಲಿ ಕಂಪ್ಯೂಟೇಷನ್. ನಾವು ಆಕ್ಚುಲಿ ಆಡ್ ಬ್ಯಾಕ್ ಮಾಡಿರ್ತೇವೆ. ಅವ್ರು ಕಳಿಸಿರುವಂತಹ ನೋಟಿಸ್ ನಲ್ಲೇ ಡಿಫೆಕ್ಟ್ ಇರುತ್ತದೆ. ಅದೇ ರೀತಿ ನೀವು ಹೆಂಗೆ ನಾಯಕರು ಹೇಳಿದ್ರಲ್ಲ, ಈ 44AD ನಾನು ಹೇಳಿದ ಮುಂಚೆ ಅಪ್ ಟು 2 crores ಬಿಸ್ನೆಸ್ ಇರುವಂತವ್ರು ಸಿಂಪ್ಲಿಫೈಡ್ ವರ್ಷನ್ ನಲ್ಲಿ 8%, 6% ತೋರಿಸಬಹುದು. ಯಾರು ಈ ಸಿಂಪ್ಲಿಫೈಡ್ ವರ್ಷನ್ ನಲ್ಲಿ ಬರ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ, one who has commission income, one who has agency income, one who has brokerage income, all the three mean the same, but they have used 3 different wordings: commission, brokerage, commission, brokerage, agency. ಮತ್ತೆ ಟ್ರಾನ್ಸ್ಪೋರ್ಟ್ ಅಥಾರಿಟಿ ಸೆಕ್ಷನ್ 44AE ಅಲ್ಲಿ ಬರುವಂತವರು. ಮತ್ತೆ ವೆರಿ ಇಂಪಾರ್ಟೆಂಟ್, who cannot come under 8%, 6% is a person who has got any income from profession, income from specified profession. Let us say a doctor is also having a pharmacy business. ಆ ಫಾರ್ಮಸಿ ಬಿಸ್ನೆಸ್ ಗೆ ನಾನು ಬಿಸ್ನೆಸ್ ಇನ್ಕಮ್ ನಲ್ಲಿ 8% ತೋರಿಸ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ಸೊ ಆ ಪ್ರೊಫೆಷನಲ್, ಇಫ್ ದ ಡಾಕ್ಟರ್ ಹೂ ಇಸ್ ಅ ಪ್ರೊಪ್ರೈಟರ್ ಇಸ್ ಆಲ್ಸೋ ರನ್ನಿಂಗ್ ಅ ಫಾರ್ಮಸಿ, ಹಿ ಕೆನಾಟ್ ಕಮ್ ಅಂಡರ್ 44AD. ಸೊ ಈ 5 ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಕಮಿಷನ್ ಅವ್ರಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಹೇಳಿದಾಗೆ, ಇಫ್ ದಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಸೇಸ್ ಆನ್ ದ ಕಮಿಷನ್ ಇನ್ಕಮ್ ಯು ಹ್ಯಾವ್ ನಾಟ್ ಗಾಟನ್ ಯುವರ್ ಬುಕ್ಸ್ ಆಫ್ ಅಕೌಂಟ್ಸ್ ಆಡಿಟೆಡ್ ಬಟ್ ಯು ಹ್ಯಾವ್ ಶೋನ್ ಲೆಸ್ ದನ್ 8% ಅಂತ ಹೇಳಿದ್ರೆ, ದೆನ್ ದ ನೋಟಿಸ್ ಇಟ್ ಸೆಲ್ಫ್ ಇಸ್ ಡಿಫೆಕ್ಟಿವ್, ಬಿಕಾಸ್ ದಟ್ ಇಸ್ ಟು ಬಿ ಅಂಡರ್ಸ್ಟ್ಯಾಂಡ್. ಬಹಳ ಉತ್ತಮವಾಗಿ ಕೇಳಿದ್ರಿ. ಈಗ ಇನ್ನೊಂದು ವೀಕ್ಷಕರ ಕರೆ ಉಂಟು. ಹಲೋ ಹಲೋ, ಯಾರು ಮಾತಾಡೋದು? ನನ್ನ ಹೆಸರು ಕೀರ್ತನ್ ಅಂತ ಹೇಳಿ. ಕೀರ್ತನ್, ಎಲ್ಲಿಂದ? ಒಂದು ಗುರುರಾಜ್ ಸರ್ ಅವರಿಗೆ ಒಂದು ಒಪಿನಿಯನ್ ಕೇಳಲಿಕ್ಕೆ ಒಂದು ಕಾಲ್ ಮಾಡಿದ್ದು. ಆಯ್ತು, ಎಲ್ಲಿಂದ ಮಾತಾಡೋದು? ನಾ ಸುಳ್ಯದಿಂದ. ಸುಳ್ಯ, ಹೇಳಿ. ಹಲೋ, ಹೇಳಿ. ಸರ್, ಇದು ಗುರುರಾಜ್ ಸರ್ ಹೇಳಿದ್ರು, ಇನ್ ಆರ್ಡರ್ ಟು ಗೆಟ್ ಅ ಗುಡ್ ಬ್ಯಾಲೆನ್ಸ್ ಶೀಟ್, ದ ಬೇಸ್ ಇಸ್ ವೆರಿ ಇಂಪಾರ್ಟೆಂಟ್. ಹೌ ಯು ಆರ್ ಮೇಂಟೈನಿಂಗ್ ದ ಬುಕ್ಸ್ ಆಫ್ ಅಕೌಂಟ್ and how the transactions are processed and how correct it is very important. Correct. But ಇದು ಏನಾಗ್ತಿದೆ ಅಂದ್ರೆ, there are lot of remedies are given by the government through the way of presumptive taxation. ಮತ್ತೆ if you go to the ITR 3, there is one more separate section like report your income even if the books of accounts are not maintained. ಸೊ ನಾವು ಈ ತರದ ರೆಮಿಡಿ ಕೊಡ್ಬೇಕಾ ಅಥವಾ ಇನ್ನು ಫಿನಾನ್ಷಿಯಲ್ ಡಿಸಿಪ್ಲಿನ್ ಅನ್ನು ಇಂಪ್ಲಿಮೆಂಟ್ ಮಾಡಿ ಅದಕ್ಕಿಂತ ಕಮ್ಮಿ ಟ್ಯಾಕ್ಸ್ ಕೊಟ್ರೆ, ಇಫ್ ಯು ಮೇಂಟೈನಿಂಗ್ ಅ ಪ್ರಾಪರ್ ಬುಕ್ಸ್ ಆಫ್ ಅಕೌಂಟ್ ಅಂತ ಇದ್ರೆ ಆ ತರ ಕೊಡೋದು ಒಳ್ಳೇದಾ, ಅಥವಾ ಈ ತರ ಇವನ್ ಇಫ್ ಯು ಟರ್ನ್ ಓವರ್ ಇಸ್ 6%, 8% ಕೊಡೋದು ಬೆಸ್ಟಾ? Like there are so many, why I'm asking this out is, there are so many cases that when your turnover exceeds 2 crores, people try to grab it through the cash means. So it will not be reported, so that they can get those benefits. So how can you, shall we promote these type of incentives, or we should bring up financial discipline in the small businessmen and traders? Okay. ಗುರುರಾಜ್ ಆಚಾರ್ಯ ಅವರಿಗೆ ಕೇಳಿದ್ರಿಂದ ನಿಮಗೆ ಅದನ್ನು ಪ್ರಶ್ನೆ ಕೇಳ್ತಾ ಇದ್ದೆ. ಸೊ ಏನ್ ಗೊತ್ತಾ, ಫಸ್ಟ್ ಸೈನ್ ಆಫ್ ಫೈನಾನ್ಷಿಯಲ್ ಡಿಸಿಪ್ಲಿನ್ ಕಮ್ಸ್ ಇನ್ ಪ್ರಾಪರ್, ಫಸ್ಟ್ ಸೈನ್ ಆಫ್ ಡಿಸಿಪ್ಲಿನ್ ಇಟ್ ಸೆಲ್ಫ್ ಇಸ್ ಫೈನಾನ್ಷಿಯಲ್ ಡಿಸಿಪ್ಲಿನ್ ಅಂತ ನಾವು ಹೇಳೋದು. ಆ ಫೈನಾನ್ಷಿಯಲ್ ಡಿಸಿಪ್ಲಿನ್ ನಲ್ಲಿ ಪ್ರಾಪರ್ ಬುಕ್ಸ್ ಆಫ್ ಅಕೌಂಟ್ಸ್, ಯಾರಾದ್ರೂ ಒಂದು ಹೊಸ ಒಂದು ಪಾರ್ಟ್ನರ್ಶಿಪ್ ಫಾರ್ಮ್ ಮಾಡ್ಲಿ, ಕಂಪನಿ ಫಾರ್ಮ್ ಮಾಡ್ಲಿ, ಅಥವಾ ಒಂದು ಬಿಸ್ನೆಸ್ ಶುರು ಮಾಡಿದ್ರೆ ಅವರಿಗೆ ಅಕೌಂಟ್ಸಿನ ಬೇಸಿಕ್ ಜ್ಞಾನ ಇರ್ಲೇಬೇಕು. ಯಾರು ನಾವು ಹೇಳೋದಲ್ಲ, ಅಕೌಂಟ್ಸಿನ ಬೇಸಿಕ್ ಜ್ಞಾನ ಇಲ್ಲ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ಸಂಬಳಕ್ಕೆ ಸೇರೋದು ಒಳ್ಳೇದು. ಯಾಕೆ ಅಂತ ಹೇಳಿದ್ರೆ ಲೇನ್ ದೇನ್ ಅಂತ ಹೇಳಿ ಏನಿದೆ ಅಲ್ಲ, ಅದೆಲ್ಲ ನಾವು ವಿ ಆರ್ ನಾಟ್ ಪ್ರಿಪೇರಿಂಗ್ ದಿಸ್ ಬುಕ್ಸ್ ಆಫ್ ಅಕೌಂಟ್ಸ್ ಫಾರ್ ದ ಸ್ಟ್ಯಾಚ್ಯುಟರಿ ಪರ್ಪಸ್. ನಾವು ಮುಂಚೆನೆ ಹೇಳಿದೀವಿ, ನಾವು ವಿ ಆರ್ ನಾಟ್ maintaining the books of accounts to please the income tax department or GST, but please our own self and to have proper controls. So maintaining books of accounts is a very basic control for doing business.
ಯಾರಿಗೆ ಬುಕ್ಸ್ ಅಕೌಂಟ್ಸ್ ಮೇಂಟೈನ್ ಮಾಡ್ಲಿಕ್ಕೆ ಇಷ್ಟನೇ ಇಲ್ಲ, ಅವ್ರು ಹೇಳಿದ್ರಲ್ಲ ಒಂದ್ ಜೋಬಲ್ಲಿ ಒಂದ್ ಚೀಟಿ ಮಾಡಿ ಇಟ್ಕೊಳ್ತೀನಿ ಅಂತ ಹೇಳಿ, ಆ ತರದವ್ರಿಗೆ ನಾನು ದಯವಿಟ್ಟು ಒಂದು ಅಡ್ವೈಸ್ ಕೊಡೋದೇನಂದ್ರೆ ಸಂಬಳಕ್ಕೆ ಸೇರಿ, ಡೋಂಟ್ ಡೂ ಬಿಸ್ನೆಸ್, ಬಿಕಾಸ್ ಡೆಫಿನೆಟ್ಲಿ ವಾಟ್ ಯು ಕೆನಾಟ್ ಮೆಜರ್, ವಾಟ್ ಯು ಕೆನಾಟ್ ಕಂಟ್ರೋಲ್, you cannot collect and you cannot make any changes in your business thereafter. So therefore, even if income tax department says up to 2 crores you don't have to maintain detailed books of accounts, now antavರಿಗೆ advice ಕೊಡೋದು, please maintain books of accounts right from the beginning. ನೀವು 1-2-3 ವರ್ಷ ಸಣ್ಣವರು ಇರಬಹುದು, 4ನೇ ವರ್ಷ ದೊಡ್ಡವರಾಗುವಾಗ, I mean when you grow you need to not start the books from that date. ಮುಂಚಿಂದನೂ ಎಲ್ಲ ಏನೇನ್ ಬಂತು ಅಂತ ಹೇಳಿ ಕ್ಯಾಪ್ಚರ್ ಮಾಡುವಂತ ಇನ್ಫಾರ್ಮೇಶನ್ ಇರಬೇಕು. Having said that, let me tell you that for a small business, you can maintain the books of accounts in a small way. ಇವತ್ತಿನ ದಿನ ಒಂದು ಸಣ್ಣ ಅಕೌಂಟೆಂಟ್ ನೀವು ಒಂದು 2,000-3,000 ಸಂಬಳ ಕೊಟ್ಟರು ಅವನಿಗೆ ಟ್ಯಾಲಿಯಲ್ಲಿ ಅವನು he will maintain the books of accounts and go. I mean today it's difficult. ಮುಂಚಿನ ತರ ಬುಕ್ಸ್ ಅಂದ್ರೆ ಬುಕ್ಸ್ ಅಲ್ಲ, ನಾವು ಬುಕ್ಸ್ ನೋಡಿಲ್ಲ, ಎವ್ರಿಥಿಂಗ್ ಇಸ್ ಕಂಪ್ಯೂಟರ್. ಎಲ್ಲಾನು ನಮಗೆ ಇಟ್ಸ್ ಆಕ್ಚುಲಿ ಕಂಪ್ಯೂಟರ್ ಆಫ್ ಅಕೌಂಟ್ಸ್ ಅಂತ ಹೇಳ್ಬೋದು, ಅಕೌಂಟ್ಸ್ ಆಫ್ ಕಂಪ್ಯೂಟರ್ ಚಾರ್ಟ್ ಅಂತ ಹೇಳ್ತೀವಿ ನಾವು. ಎವ್ರಿಥಿಂಗ್ ಕ್ಯಾನ್ ಬಿ ಮೇಂಟೈನ್ ಸಿಸ್ಟಮ್ಯಾಟಿಕಲಿ, ಸಿಂಪ್ಲಿಫಿಕಲಿ ಥ್ರೂ ದಿ ಸೊ ನಮ್ಮ ಒಂದು ಸಜೆಷನ್ ಫಾರ್ ದೋಸ್ ಹೂ ಆರ್ ಡೂಯಿಂಗ್ ಬಿಸ್ನೆಸ್, if not for income tax department, for your own satisfaction, for your own controls, please maintain books of accounts. Now having said that, ಅವರು ಒಳ್ಳೆ ಒಂದು ಪ್ರಶ್ನೆ ಕೇಳಿದ್ರು, saying that ನಾನು ಸಿಂಪ್ಲಿಫೈಡ್ ವರ್ಷನ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್, ಅದು ITR 4 ಅಲ್ಲಿ ಬರುತ್ತೆ, 3 ಅಲ್ಲ, 1, 2, 4. ಸೊ 4 ನಲ್ಲಿ ಸಿಂಪ್ಲಿಫೈಡ್ ಬಿಸ್ನೆಸ್ ಅವರಿಗೆ ಇನ್ಕಮ್ ಟ್ಯಾಕ್ಸ್ who come under 44AD ADA, they have to file their income tax return in ITR 4. ಆ 4 ಫೈಲ್ ಮಾಡುವಾಗ್ಲೂ the income tax return is asking certain basic information like debtors, stocks, cash and bank balance. So ಇಷ್ಟು ಇನ್ಫಾರ್ಮೇಶನ್ ನಾವು ಖಂಡಿತವಾಗಿಯೂ ಕೊಡ್ಲೇಬೇಕು. Because even if I don't maintain books of accounts, the businessman should know what is my stocks, what is my receivable, what is my cash position as on 31st of March. These are the basic information which any businessman should know, will have. And that is what the income tax department is asking. You don't have to maintain detailed books of accounts, but you give this minimum information so that ದೊಡ್ಡ ವಿಷಯ ಏನಂತ ಹೇಳಿದ್ರೆ, ಇವ್ರು ಹೇಳಿದಾಗೆ ನಂದು ಟರ್ನ್ ಓವರ್ ಆಕ್ಚುಲಿ ಹ್ಯಾಸ್ ಕ್ರಾಸ್ಡ್ 2 crores, ಬಟ್ ಐ ಆಮ್ ಟ್ರೈಂಗ್ ಟು ಸಪ್ರೆಸ್ ಇಟ್ ಅಂಡ್ ಕೀಪ್ ಇಟ್ ಬಿಲೋ 2 crores. ಆಡಿಟ್ ಮಾಡಬೇಕಲ್ಲ ಅಂತ ಅಲ್ವಾ? ವಾಟ್ ಇಸ್ ದ ಬೇಸಿಸ್ ಫಾರ್ ಯುವರ್ ಅರೈವಿಂಗ್ ದ ಟರ್ನ್ ಓವರ್? ಸೊ ಆಲ್ ದ ಇನ್ಫಾರ್ಮೇಶನ್ ಯು ಶುಡ್ ಹ್ಯಾವ್ ಹ್ಯಾಂಡಿ. ಅದು ಇವರ ಕ್ವಶನ್ಗೆ ಆನ್ಸರ್. ಓಕೆ, ಈಗ ಚಂದ್ರಕಾಂತ್ ರವರವರು, ಈಗ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ಉಂಟು. ಸೊ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅದು ಯಾಕೆ, ಅದರ ಪ್ರಕಾರ ನಮಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಮಾಡಲಿಕ್ಕೆ ಯಾವ ರೀತಿ ಅದು ಉಪಯೋಗ ಆಗ್ತದೆ? ನಾನು ಸ್ವಲ್ಪ ಮೊದಲೊಮ್ಮೆ ಹೇಳಿದ್ದೆ, ಯಾವುದೇ ಪ್ರದೇಶದಲ್ಲಿ ಯಾರೇ ಆಗಲಿ ಏನೇ ಮಾತಾಡಿದರೂ ಅರ್ಥ ಆಗುವಂಥ ರೀತಿಯಲ್ಲಿ ಒಂದು ಭಾಷೆ ಹೊರಹೊಮ್ಮಬೇಕು ಅಂತ. ಅದು ಅಂತೂ ಫೈನಾನ್ಷಿಯಲ್ ಭಾಷೆ ಎಲ್ರಿಗೂ ಅರ್ಥ ಆಗೋ ರೀತಿಯಲ್ಲಿ ಇರಬೇಕು. ನಿಮ್ಮ ಬ್ಯಾಂಕರ್ ಇರ್ಬೋದು, ನೀವು ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಇಲ್ಲ ನೀವು ಒಂದು ವಿದೇಶದಲ್ಲಿ ವ್ಯಾಪಾರ ಮಾಡ್ಲಿಕ್ಕೆ ಹೊರಟಿರೋ ಟೈಮಲ್ಲೂ ಇರ್ಬೋದು. ಅಂದ್ರೆ ಏಕರೂಪದಲ್ಲಿ ಐಡೆಂಟಿಕಲ್ ಸೇಮ್ ಅದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್. ಸೊ ಇದನ್ನೆಲ್ಲ ಒಂದು ಭಾಷೆ ಬೇಕು ಅಂತ ಆಯ್ತು. ನಮ್ಮ ಅವರ ಲೆಕ್ಕ ಬರೆಯುವ ಹೊತ್ತಿಗೆ ಬೇರೆ ಬೇರೆ ದೇಶಗಳಲ್ಲಿ ಎಲ್ಲರಲ್ಲೂ ಬೇರೆ ಬೇರೆ ರೀತಿ ಬರೆಯುವಾಗ ಎಲ್ಲರದ್ದು ಒಂದೇ ಸಮಾನವಾಗಿ ಒಂದು ಅದಕ್ಕೆ ಸ್ಟ್ಯಾಂಡರ್ಡ್ ರೂಪದಲ್ಲಿ ಅಕೌಂಟಿಂಗ್ ಆಗಬೇಕು. ಅಕೌಂಟ್ಸ್ ಆಗ್ತಾನೆ ಇತ್ತು ಮುಂಚಿಂದು. ಈಗ ಇನ್ವೆಂಟ್ರಿ ಆದ್ರೆ ಯಾವ ರೀತಿಯಲ್ಲಿ ವ್ಯಾಲ್ಯೂಯೇಷನ್ ಮಾಡಬೇಕು, ಈ ಪ್ರಿನ್ಸಿಪಲ್ಸ್ ಕೆಲವೆಲ್ಲ ಮಾನದಂಡಗಳು ಎಲ್ಲರೂ ಒಂದೇ ರೀತಿ ಮಾಡಬೇಕು. ಅದು ಯಾವುದೇ ದೇಶದಲ್ಲಿರಲಿ ಯಾವುದೇ ಪ್ರದೇಶದಲ್ಲಿರಲಿ ನೀವು ಮಾಡುವಂಥ ಲೆಕ್ಕ ಒಂದೇ ರೀತಿ ಬರಬೇಕು ಅಂತ ಹೊರಹೊಮ್ಮಬೇಕಾದ್ರೆ ಒಂದು ಏಕರೂಪದ ಭಾಷೆ ಬೇಕಾಯಿತು. ಅದಕ್ಕೆ ಎಲ್ಲ ದೇಶಗಳು ಸೇರಿ ಒಂದು ಗ್ರೂಪ್ ಮಾಡಿಕೊಂಡು ಸ್ಟ್ಯಾಂಡರ್ಡ್ಸ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ತಂದರು. ಅದನ್ನು ನಮ್ಮ ದೇಶದಲ್ಲಿ ಯಾರಿದ್ದಾರೆ, ಚಾರ್ಟರ್ಡ್ ಅಕೌಂಟೆಂಟ್ಸ್ ಇನ್ಸ್ಟಿಟ್ಯೂಟ್, ಅವರು ಸಹ ಅದನ್ನು ಯಥಾವತ್ತಾಗಿ ನೋಡಿಕೊಂಡು ನಮ್ಮ ದೇಶಕ್ಕೆ ಸಹ ಅನುವಾಗುವ ರೀತಿಯಲ್ಲಿ ತಂದು ಈ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ತಂದ ನಂತರ ಎಲ್ಲರೂ ಏಕರೂಪದಲ್ಲಿ ಅಕೌಂಟ್ಸ್ ಬರೆಯುವ ರೀತಿಯಲ್ಲಿ ಒಂದು ಶಕ್ತಿ ಬಂದುಬಿಡ್ತು. ಇದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ನ ಹಿನ್ನೆಲೆ. ಇನ್ನು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ನ ಒಳಗಿನ ಪ್ರಿನ್ಸಿಪಲ್ಸ್ ಬೇರೆ ಬೇರೆ ಇರ್ತದೆ. ನಮ್ಮ ಸ್ಟಾಕ್ ಹೇಗಿರ್ಬೋದು, ನಮ್ಮ ಕ್ಯಾಶ್ ಫ್ಲೋ ಹೇಗಿರ್ಬೋದು, ನಮ್ಮ ಟ್ಯಾಕ್ಸ್ ಟ್ರೀಟ್ಮೆಂಟ್ ಹೇಗಿರ್ಬೋದು, ನಮ್ಮ ಫಾರಿನ್ ಎಕ್ಸ್ಚೇಂಜ್ ಡೀಲಿಂಗ್ಸ್ ಹೇಗಿರ್ಬೋದು, ಬೇರೆ ಬೇರೆ ರೀತಿಗಳನ್ನು ಅದಕ್ಕೆ ಬೇರೆಯಾದ ಒಂದು ಉದ್ದ ಕಾರ್ಯಕ್ರಮ ಬೇಕಾದಿತ್ತು. ಇದಿಷ್ಟು ಸದ್ಯಕ್ಕೆ ನಮ್ಮ ಬಿಸ್ನೆಸ್ ಮ್ಯಾನಿಗೆ ಸಾಕು. ಗುರುರಾಜಾಚಾರ್ಯ, ನೀವು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬಗ್ಗೆ ತುಂಬಾ ಲೆಕ್ಚರ್ ಎಲ್ಲ ಕೊಡ್ತೀರಲ್ಲ, ಬ್ರೀಫ್ ಆಗಿ ಪಟ AS1 AS2 AS3 ಎಲ್ಲ ಅದೊಂದು ಹೇಳಿಬಿಡಿ ನೋಡೋ. ನಾನು ಒಂದು ಹೇಳ್ತೇನೆ, ಅಕೌಂಟ್ಸ್ ಇಸ್ ದ ಲ್ಯಾಂಗ್ವೇಜ್ ಫಾರ್ ಎನಿ ಬಿಸ್ನೆಸ್. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಇಸ್ ದ ಗ್ರಾಮರ್ ಫಾರ್ ದಟ್ ಲ್ಯಾಂಗ್ವೇಜ್ ಅಂತ. ಯಾವುದೇ ಒಂದು ಭಾಷೆ ಮಾತಾಡ್ಬೇಕಾದ್ರೆ ಒಂದು ಗ್ರಾಮರ್ ಅಂತ ಹೇಳಿರುತ್ತಲ್ಲ, ರೆನಿಡ್ ಮಾರ್ಟಿನ್ ತರ, ನಾವು ಇಂಗ್ಲಿಷ್ ಲ್ಯಾಂಗ್ವೇಜ್ ಗೆ ರೆನಿಡ್ ಮಾರ್ಟಿನ್ ಯಾವ ತರನೋ ಅಕೌಂಟೆಂಟ್ಸ್ ಗೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಇಸ್ ಲೈಕ್ ದಟ್. ಇಟ್ ಫಿಕ್ಸ್ ಅ ಪ್ರಾಪರ್ ಗ್ರಾಮರ್.
ಸೊ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನಮಗೆ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟ್ಸ್ ಆಫ್ ಇಂಡಿಯಾದಲ್ಲಿ ವಿ ಹ್ಯಾವ್ 29 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಅದನ್ನೇ ನಾವು ಕಂಪನೀಸ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ರೂಲ್ಸ್ ನಲ್ಲೂ ತಗೊಂಡ್ ಬಂದಿದ್ದೀವಿ. ಅಲ್ಲಿನೂ 29 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತಾನೆ ಹೇಳುವ ಇಷ್ಟವರೆಗೆ. ಅದರಲ್ಲಿ ಯಾವ್ದು ಅಂತ ಹೇಳಿದ್ರಿ ಪಟ ಅಂತ ಹೇಳಲಿಕ್ಕೆ ಅಂತಂದ್ರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 1 ಇಸ್ ಡಿಸ್ಕ್ಲೋಜರ್ ಅಂಡ್ ಅಕೌಂಟಿಂಗ್ ಪಾಲಿಸಿ, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 2 ಇಸ್ ಇನ್ವೆಂಟರಿ, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3 ಇಸ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, 4 is contingencies and events occurring after the balance sheet date, 5 is net profit for the period, 6 is depreciation which is depreciated. Accounting standard 6 illa, ivattu accounting standard 6 has got depreciated because it was dealing with depreciation. Accounting standard 7 is a construction contract. Accounting standard 8 is research and development. After much research and development they have merged accounting standard 8 with accounting standard 26. Accounting standard 9 is on revenue recognition. Accounting standard 10 is on property, plant and equipment. 11 is on foreign exchange fluctuation accounting. 12 is government grants, 13 investment, 14 amalgamation, 15 employee benefits, 16 borrowing costs, 17 segment reporting, 18 related party transactions, 19 leases, 20 EPS, 21 consolidated financial statement, 22 accounting for taxes on income, 23 accounting for investments in joint venture when you are preparing a consolidated financial statements, accounting standard 24 discontinuing operation, 25 interim financial statements, 26 intangible assets, 27 joint venture accounting, 28 impairments, 29 provisions, contingent assets and contingent liability. So istu varieties of differentials irodrinda we have what is known as accounting standards. ಆ ಒಂದು ಸಬ್ಜೆಕ್ಟ್ ಬರುವಾಗ ಆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ನ ನೋಡ್ಬಿಟ್ಟು we will have to properly follow because accountant has got various options. Now these options have been reduced in the accounting standards and that option which you have selected should be properly disclosed in your financial statements. ನೀವು ಆವಾಗಲೇ ಹೇಳಿದ್ರಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದ್ರೆ 5 ಸ್ಟೇಟ್ಮೆಂಟ್ಸ್ ಅಂತ ಹೇಳಿ. ಒಂದು ಬ್ಯಾಲೆನ್ಸ್ ಶೀಟ್, ಎರಡನೇದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಮೂರನೇದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ನೀವು ಇನ್ನೊಂದು ಹೇಳಿದ್ರಿ ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ಈಕ್ವಿಟಿ ಅಂತ. ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ಈಕ್ವಿಟಿ ಎವ್ರಿಬಡಿ ನೀಡ್ ನಾಟ್ ಪ್ರಿಪೇರ್. ಇಟ್ ಇಸ್ ಓನ್ಲಿ those who are following Ind AS. Ind AS has to be, that's another set of standard which has to be followed by those who have a net worth of more than 250 crores, only companies and listed entities. So ಅವ್ರಿಗೆ ಮಾತ್ರ ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ಈಕ್ವಿಟಿ who are following Ind AS ಬರುತ್ತೆ. Others have to prepare only 4 ಅಂತ ಹೇಳ್ಬೋದು: ಕ್ಯಾಶ್ ಫ್ಲೋ, ಬ್ಯಾಲೆನ್ಸ್ ಶೀಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಸಿಗ್ನಿಫಿಕೆಂಟ್ ನೋಟ್ಸ್, notes and accounts and significant accounting policies. So disclosure of significant accounting policies nalli I will have to say which of the permitted option. I have very few options and you let us say when I follow the inventory valuation, cost or net realizable value, whichever is lower, that is the basis of my inventory valuation. ನಾವೀಗ ಒಂದು ಅಕೌಂಟಿಂಗ್ ಒಂದು ನಿಮಿಷ ಕಾಸ್ಟ್ ಮೆಷರ್ ಮಾಡುವಾಗ I have weighted average cost or FIFO basis. Which of the cost method I have adopted ಅಂತ ಹೇಳಿ ನಾನು ಕ್ಲೋಸ್ ಮಾಡಬೇಕು. So that is proper notes and accounts. ಅಂದ್ರೆ ನಾವೀಗ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬಗ್ಗೆ ಇನ್ನೊಂದು ಕಾರ್ಯಕ್ರಮ ಮಾಡಬೇಕಾಗ್ತದೆ. ಈಗ ಮೆಥಡ್ಸ್ ಆಫ್ ಅಕೌಂಟಿಂಗ್ ಉಂಟು. ಒಂದು ಕ್ಯಾಶ್ ಬೇಸಿಸ್, ಇನ್ನೊಂದು ಎಕ್ರೂವಲ್ ಬೇಸಿಸ್ ಅಥವಾ ಮರ್ಕೆಂಟೈಲ್ ಬೇಸಿಸ್, ಎಕ್ರೂವಲ್ ಆರ್ ಮರ್ಕೆಂಟೈಲ್ ಬೇಸಿಸ್, ಇನ್ನೊಂದು ಹೈಬ್ರಿಡ್ ಬೇಸಿಸ್. ಅದು ಯಾರು ಹೇಗೆ ಅದನ್ನು ಅಡಾಪ್ಟ್ ಮಾಡಬಹುದು ಅದ್ರ ಬಗ್ಗೆ ಹೇಳ್ಬೋದಾ ಚಂದ್ರಕಾಂತ್? ಮೂಲ ಚೌಕಟ್ಟು ಅಕ್ರೂವಲ್ ಬೇಸಿಸ್. ಅದು ಯಾವುದೇ ಒಂದು ಕರೆಕ್ಟ್ ಆದ ಅಕೌಂಟಿಂಗ್ ಸಿಸ್ಟಮ್ನಲ್ಲಿ ಮ್ಯಾಚಿಂಗ್ ಕಾನ್ಸೆಪ್ಟ್ ಅಂತ ಹೇಳ್ತಾರೆ. ಈ ವರ್ಷದ ಲಾಭಕ್ಕೆ ಅಲ್ಲ, ಈ ವರ್ಷದ ಒಂದು ಆದಾಯಕ್ಕೆ ಈ ವರ್ಷದ ಖರ್ಚನ್ನು ಒಂದಕ್ಕೊಂದು ಕಂಪೇರ್ ಮಾಡಿದ್ರೆ ನನಗೆ ಈ ವರ್ಷದ ಲಾಭ ಅದು ಮ್ಯಾಚಿಂಗ್ ಆಫ್ ದಿಸ್ ಇಯರ್ಸ್ ರೆವೆನ್ಯೂ ವಿತ್ ದಿಸ್ ಇಯರ್ಸ್ ಎಕ್ಸ್ಪೆನ್ಸಸ್. ಈ ಮೆಥಡಿಗೆ ಹೆಸರು ಎಕ್ರೂವಲ್ ಸಿಸ್ಟಮ್. ಆದರೆ ಕೆಲವರಿಗೆ ಈ ಯಾರು ಅಂದರೆ ಹೆಚ್ಚಿನ ಒಂದು ಅಮೌಂಟಿನಲ್ಲಿ ಕ್ಯಾಶ್ ಬರುವಂತಹ ಒಂದು ವಹಿವಾಟು ಇರುವಂಥವ್ರು, ಕ್ಯಾಶ್ ಅಂದರೆ ಫೀಸ್ ರೂಪದಲ್ಲಿ, ಹೆಚ್ಚಾಗಿ ಪ್ರೊಫೆಷನಲ್ಸ್, ಅವರು ನನಗೆ ಇಷ್ಟು ಬಾಕಿ ಉಂಟು ಅಷ್ಟು ಬಾಕಿ ಉಂಟು ಅಂತ ಹೇಳುವಂಥ ಪ್ರಮೇಯದಲ್ಲಿ ಇರುವುದಿಲ್ಲ. ಹೆಚ್ಚಾಗಿ ಅವ್ರಿಗೆ ಏನು ಅಂದರೆ ಅವರು ವೃತ್ತಿ ಧರ್ಮದಲ್ಲಿರೋರು, ಕೊಟ್ಟದ್ದು ನನಗೆ ಸಿಕ್ಕಿದಾಗ ಅದು ದಕ್ಷಿಣೆ ಅಂತ ಹೇಳುವಂಥ ಒಂದು ಮನೋಧರ್ಮದಲ್ಲಿರೋರು. ಅದು ಡಾಕ್ಟರ್ ಇರ್ಬೋದು, ದಕ್ಷಿಣೆಗೆ ತಕ್ಕ ಪ್ರದಕ್ಷಿಣೆ, ಈಗ ಪ್ರದಕ್ಷಿಣೆ ತಕ್ಕ ದಕ್ಷಿಣೆ ಸಿಕ್ಕಿದ್ರೆ ಸಾಕಾಗಿದೆ ಅಂತ ಪರಿಸ್ಥಿತಿ ಬಂದಿದೆ. ಸೊ ಇಂಥ ವೃತ್ತಿಯಲ್ಲಿರೋರು, ಹೆಚ್ಚಾಗಿ ವೃತ್ತಿಯಲ್ಲಿರೋರು ಏನು ಮಾಡ್ತಾರೆ, ನನ್ನ ಖರ್ಚು ಮಾಡ್ತಾನೆ ಇರ್ತೇನೆ, ಬಂದಾಗ ನನಗೆ ಲಾಭ. ಸೊ ಡಾಕ್ಟರ್ಸ್, ಇಂಜಿನಿಯರ್ಸ್, ಕನ್ಸಲ್ಟೆಂಟ್ಸ್ ಇವರೆಲ್ಲರೂ ಒಂದು ಹಂತದವರೆಗೆ ಅವರಿಗೆ ಕ್ಯಾಶ್ ಬೇಸಿಸಲ್ಲಿ ತಗೊಳ್ಬೋದು. ಅಂದರೆ ಅವರ ಇನ್ಕಮನ್ನು ಯಾವಾಗ ತಗೊಳ್ತೇವೆ, ನನ್ನ ಕಿಶೆಗೆ ಬಂದಾಗ ಮಾತ್ರ ಅದು ಇನ್ಕಮ್ ಅಂತ ಹೇಳುವಂಥದ್ದು. ಈ ಒಂದು ಕ್ಯಾಶ್ ಸಿಸ್ಟಮ್ ಅಂತಿದೆ. ಬಟ್ ಎಲ್ಲರಿಗೂ ಒಂದು ಸರಿಯಾದ ಅಕೌಂಟಿಂಗ್ ಸಿಸ್ಟಮ್ ಮಾಡಬೇಕಾದ್ರೆ ಅವರು ಅಕ್ರೂವಲ್ಗೆ ಹೋಗಬೇಕಾಗುತ್ತೆ. ಗುರುರಾಜ್ ಆಚಾರ್ಯ ಅವರಿಗೆ ಹೈಬ್ರಿಡ್ ಸಿಸ್ಟಮ್ ಯಾರು ಅಡಾಪ್ಟ್ ಮಾಡಬಹುದು? ಹೈಬ್ರಿಡ್ ಸಿಸ್ಟಮ್ ಯಾರು ಅಡಾಪ್ಟ್ ಮಾಡಬಾರದು. If you follow hybrid, because income tax nalli tax laws accept only any one of these two. Either you can follow the accrual system or cash system.
ಹೈಬ್ರಿಡ್ ಸಿಸ್ಟಮ್ ಅಂತ ಹೇಳಿದ್ರೆ ಏನಂದ್ರೆ ನಾನು ಇನ್ಕಮ್ ನ ಕ್ಯಾಶ್ ಸಿಸ್ಟಮ್ ನಲ್ಲಿ ಅಕೌಂಟ್ ಮಾಡ್ತೀನಿ, ಖರ್ಚು ಅಕ್ರೂವಲ್ ಸಿಸ್ಟಮ್ ನಲ್ಲಿ ತಗೊಳ್ತೀನಿ ಅಂತ. ಅಲ್ಲ, ಅದರಲ್ಲಿ ಇನ್ನೊಂದು ಮಾಡ್ಬೋದಲ್ಲ ಸರ್, ಈಗ ಬಿಸ್ನೆಸ್ಸಿಗೆ ಸಂಬಂಧಪಟ್ಟ ಎಲ್ಲ ಟ್ರಾನ್ಸಾಕ್ಷನ್ ಎಕ್ರೂವಲ್ ಬೇಸಿಸ್ ಅಥವಾ ಮಾಡಿ, ಕೆಲವೊಂದು ಈಗ ನೋಡಿ ಇಂಟ್ರೆಸ್ಟ್ ಇನ್ಕಮ್, ಬೇರೆ ಕೆಲವೆಲ್ಲ ಇನ್ಕಮ್ ಉಂಟಲ್ಲ, ಅದನ್ನು ಬೇರೆ ರೀತಿ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಆಗುದಿಲ್ವಾ? ಈಗ 5 ಅದು ಇನ್ಕಮ್ ಟ್ಯಾಕ್ಸ್ ಒಪ್ಪಲ್ಲ. ಇನ್ಕಮ್ ಟ್ಯಾಕ್ಸ್ ವಿಲ್ ನಾಟ್ ಅಕ್ಸೆಪ್ಟ್ ದಟ್. ಅದೇ 5 heads ಆಫ್ ಇನ್ಕಮ್ ಅಲ್ಲಿ ಎಲ್ಲದೂ ನಾವು ಏನಾಗುತ್ತೆ ಸರ್, ಒಂದು ನಾವು ತಿಳ್ಕೋಬೇಕು. ಇನ್ಕಮ್ ಟ್ಯಾಕ್ಸ್ ಪರ್ಮಿಟ್ಸ್ ಓನ್ಲಿ 2 methods, ವೆದರ್ ಯು ಆರ್ ಫಾಲೋಯಿಂಗ್ ಅಕ್ರೂವಲ್ ಸಿಸ್ಟಮ್ ಆರ್ cash system of accounting for your business income. I agree. Correct. For your business. Correct. Once you say that earning interest is your business, it should be accounted even that under accrual system. Correct. But ನಮ್ಮ ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದ್ರೆ, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಆಲ್ಸೋ ಸೇ, ಅಂಡ್ ಇನ್ಕಮ್ ಟ್ಯಾಕ್ಸ್ ನಲ್ಲಿ ಒಂದು ಅವ್ರದೇ ಒಂದು ಓನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಇದೆ, ದಟ್ ಇಸ್ ಕಾಲ್ಡ್ ಆಸ್ ಇನ್ಕಮ್ ಕಂಪ್ಯೂಟೇಷನ್ ಅಂಡ್ ಡಿಸ್ಕ್ಲೋಜರ್ ಸ್ಟ್ಯಾಂಡರ್ಡ್ಸ್, ICDS. ಅಲ್ಲಿ ಬರುವಾಗ ಅಂತ ಹೇಳ್ತಾರೆ, ಇಫ್ ಯುವರ್ ಇನ್ಕಮ್ ಇಸ್ ಡೌಟ್ಫುಲ್ ಆಫ್ ಗೆಟಿಂಗ್ ಕಲೆಕ್ಟೆಡ್, ಇಫ್ ಯು ಆರ್ ನಾಟ್ ಶ್ಯೂರ್ ಆಫ್ ಕಲೆಕ್ಟಿಂಗ್ ದಟ್ ಪರ್ಟಿಕ್ಯುಲರ್ ಇನ್ಕಮ್, then you must defer your recognition of that particular income. So I would say in that context, follow accrual system, and if you are not confident of receiving a particular income, you can still postpone that particular income recognition for the next year. Don't ever say I am following hybrid system of accounting. Okay. You follow system of accounting or accrual system of accounting. Okay. Hybrid system of accounting is rejected by the income tax department. ಓಕೆ. ಈಗ ಯಾರೆಲ್ಲ ಬುಕ್ಸ್ ಆಫ್ ಅಕೌಂಟ್ ಮೇಂಟೈನ್ ಮಾಡಬೇಕು, ಯಾರೆಲ್ಲ ಮೇಂಟೈನ್ ಮಾಡುವಾಗ ಸೆಕ್ಷನ್ 44AA ಅಂತ ಉಂಟು, ಅದನ್ನೊಂದು ಬ್ರೀಫ್ ಮಾಡ್ಬೋದು? ಓಕೆ, ಅದಕ್ಕೆಲ್ಲ ಟರ್ನ್ ಓವರ್ ಲಿಮಿಟ್ಸ್. ಹೌದು, ನಾನಾಗ ಹೇಳಿದಾಗೆ ಚಿಕ್ಕ ವಹಿವಾಟಿನಲ್ಲಿರುವವರು ಕರೆಕ್ಟ್, ಅವರದ್ದೇ ಒಂದು ಸಣ್ಣ ಲೋಕದಲ್ಲಿರುವಾಗ ಅವರಿಗೆ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ನವರೊಂದು ವಿನಾಯಿತಿ ಕೊಟ್ಟು ನೀವು ಇದು ಬುಕ್ಸನ್ನು ಮೇಂಟೈನ್ ಮಾಡೋದು ಅಗತ್ಯ ಇಲ್ಲ ಒಂದು ಈ ಲಿಮಿಟ್ನೊಳಗೆ ಅಂತೇಳಿ. ಆದರೆ ಅದರಲ್ಲಿ ಡಾಕ್ಟರ್ಸು ಮತ್ತು ಪ್ರೊಫೆಷನಲ್ಸ್ ಅಂತವರಿಗೆ ಒಂದು ಇನ್ನೊಂದು ಸಬ್ಸೆಟ್ ಮಾಡಿದ್ದಾರೆ. ಅವರಲ್ಲೆಲ್ಲ ಕಲೆಕ್ಷನ್ಸ್ಗೆ ರಿಸಿಟ್ಸ್ಗೆಲ್ಲ ಸರಿಯಾಗಿ ಇಟ್ಕೊಳ್ಳೇಬೇಕು ಅಂತ ಅವರಿಗೆ ಬುಕ್ಸ್ ಇಡಬೇಕು ಅಂತ ಬಂದಿದೆ. ಬಟ್ ಅದು ಬಿಟ್ಟು ಸಾಮಾನ್ಯ 99% ಎಲ್ಲ ವಹಿವಾಟಿನವರಿಗೂ ಬುಕ್ಸ್ ಇಡಬೇಕು ಅಂತ ಹೇಳುವಂಥದ್ದೇ ಒಂದು ಕಾನೂನಿದೆ, ಹಾಗೆ ತಗೊಳ್ಬೋದು. ಓಕೆ. ನಮ್ಮ ಗುರುರಾಜ್ ಆಚಾರ್ಯ ಅವರೇ, ಈಗ ಟೈಮ್ ಮುಗಿತಾ ಬಂತು, ಹೇಗೆ ಟೈಮ್ ಹೋಯ್ತಂತ ಗೊತ್ತಾಗಲಿಲ್ಲ. ನಾವು ಈಗ ಒಂದು 25% ಕೂಡ ಕವರ್ ಮಾಡಲಿಲ್ಲ. ಇನ್ನೊಂದು ಪ್ರೋಗ್ರಾಮ್ ನಾವು ಇಲ್ಲಿ ವೀಕ್ಷಕರ ಮುಖಾಂತರ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇವೆ, ಇನ್ನೊಂದು ಪ್ರೋಗ್ರಾಮ್ ಕೂಡ ನೀವು ರೆಡಿ ಆಗಬೇಕು, ಅದು ಯಾವಾಗಂತ ನಾವು ಫಿಕ್ಸ್ ಮಾಡುವ. ಈಗ ಅದರ ಮುಂಚೆ ಕೊನೆಯದಾಗಿ ನಮ್ಮ ಬಿಸ್ನೆಸ್ ಕಮ್ಯುನಿಟಿಗೆ ನಿಮ್ಮ ಕಿವಿ ಮಾತು ಏನು ಫಾರ್ ಅಕೌಂಟಿಂಗ್, ಆಡಿಟಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಬಗ್ಗೆ ನಿಮ್ಮ ಒಂದು ಬ್ರೀಫ್ ಆಗಿ ವಾಟ್ ಈಸ್ ಯುವರ್ ಸಜೆಷನ್ ಆರ್ ಅಡ್ವೈಸ್ ಅಥವಾ ಕಿವಿ ಮಾತು, ಅದನ್ನು ಹೇಳ್ಬೋದಾ? ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಹೇಳೋದು, ಇಟ್ ಈಸ್ ಲೈಕ್ ದಿ ಹೆಲ್ತ್ ರಿಪೋರ್ಟ್ ಆಫ್ ಅ ಬಿಸ್ನೆಸ್. ನಾವು ಹೆಂಗೆ ವರ್ಷಕ್ಕೊಮ್ಮೆ ನಾವು ಹೆಲ್ತ್ ಚೆಕ್ಅಪ್ ಮಾಡಿ ನಾವು ಹೆಲ್ತ್ ರಿಪೋರ್ಟ್ ತಗೊಂಡು ಎಲ್ಲ ಸರಿ ಇದೆಯಾ ಅಂತ ಹೇಳಿ ನೋಡ್ತೀವಲ್ಲ, ಅದೇ ತರ ಫೈನಾನ್ಷಿಯಲ್ ಸ್ಟೇಟ್ ಅಲ್ಲಿ ಹೆಲ್ತ್ ರಿಪೋರ್ಟ್ ಇಸ್ ಆಪ್ಷನಲ್, ಬೇಕಿದ್ರೆ ನೋಡ್ಬೋದು, ಇಲ್ಲದಿದ್ರೆ ಭಗವಂತನ ಹತ್ರ ಹೋದ್ಮೇಲೆ ನೋಡ್ಬೋದು, ಅದು ಬೇರೆ ಪ್ರಶ್ನೆ, ಅದು ಆಪ್ಷನ್. ನಮ್ಮ ಹೆಂಡತಿ ಅಂತ ಹೇಳ್ತಾರೆ ಅಂತ ಹೇಳಿ ನಾವು ಹೋಗಿ ಹೆಲ್ತ್ ಚೆಕ್ಅಪ್ ಮಾಡಿಸ್ಕೊಂಡ್ ಬರ್ತೇವೆ. ವೇರ್ ಆಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಇಸ್ ನಾಟ್ ಲೈಕ್ ದಟ್. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಇಸ್ ಅ ಮಸ್ಟ್ ಫಾರ್ ಎವ್ರಿ ಬಿಸ್ನೆಸ್, ಅಂಡ್ ಅದನ್ನ ನಾವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹೇಳುತ್ತೆ, GST ಡಿಪಾರ್ಟ್ಮೆಂಟ್ ಹೇಳುತ್ತೆ, ದೊಡ್ಡ ಬಿಸ್ನೆಸ್ ಇದ್ರೆ ನೀವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ರಿಟರ್ನ್ ಫೈಲ್ ಮಾಡಬೇಕು. ಫೈಲ್ ಮಾಡುವಾಗ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಟ್ಯಾಚ್ ಮಾಡದಿದ್ರು ಅದ್ರದ್ದು ಇನ್ಫಾರ್ಮೇಶನ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಒಳಗೆ ಹಾಕಬೇಕು ಅಂತ ಹೇಳಿ. ಇವಾಗ 31/3/21 ಬ್ಯಾಲೆನ್ಸ್ ಶೀಟ್ ಇಯರ್ ಎಂಡ್ ವಿ ಹ್ಯಾವ್ ಟೈಮ್ ಟಿಲ್ ನೌ. ಈಗ ನಾವು ಫೈಲ್ ಮಾಡ್ಬೇಕಂದ್ರೆ ನಾರ್ಮಲಿ ಅಕ್ಟೋಬರ್ ಒಳಗೆ ಫೈಲ್ ಮಾಡಬೇಕಿತ್ತು, ಈಗ ನವೆಂಬರ್ ವರೆಗೆ ಪುಷ್ ಮಾಡಿದ್ದಾರೆ. ಸಣ್ಣ ಬಿಸ್ನೆಸ್ ಗೆ ಜುಲೈ ವರೆಗೆ ಮಾಡಬೇಕಿತ್ತು, ಅದನ್ನ ಸೆಪ್ಟೆಂಬರ್ ವರೆಗೆ ಪುಷ್ ಮಾಡಿದ್ದಾರೆ. ನಾನು ಹೇಳೋದು ಎಲ್ರಿಗೂ, ಆಲ್ದೋ ದಿ ಡೆಡ್ಲೈನ್ಸ್ ಹ್ಯಾವ್ ಬಿನ್ ಪುಷ್ಡ್ ಫಾರ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, a good business will come out not only with the financial statements, right financial statement, but timely financial statements. Every business should come out with its financial statements as early as possible. 1 ತಿಂಗಳು 2 ತಿಂಗಳ ಒಳಗೆ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನಾವು ಫೈನಲೈಸ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಮ್ಗೆ ಆ ಒಂದು ಡಿಪಾರ್ಟ್ಮೆಂಟ್ ಗೆ ನಾವು ಗೌರವ ಕೊಡ್ತಾ ಇಲ್ಲ ಅಂತ ಹೇಳಿ ಅರ್ಥ. ಆ ಡಿಪಾರ್ಟ್ಮೆಂಟ್ ಗೆ ಗೌರವ ಕೊಡಿ. ಎಷ್ಟು ಸೂನ್ ಇಫ್ ಯು ಆರ್ ಕಮಿಂಗ್ ಔಟ್, ಯು ಕ್ಯಾನ್ ಕಾನ್ಸಂಟ್ರೇಟ್ ಆನ್ ದ ಕರೆಂಟ್ ಇಯರ್ ಅಂಡ್ ನೆಕ್ಸ್ಟ್ ಇಯರ್ ರಾದರ್ ದೆನ್ ಟಾಕ್ ಅಬೌಟ್ ದ ಲಾಸ್ಟ್ ಇಯರ್. ಒಂದು ಅಪವಾದ ಏನ್ ಬರುತ್ತೆ ಅಂತ ಹೇಳಿದ್ರೆ, ಈಗ ರಿಲಯನ್ಸ್ ಇರ್ಬೋದು, ಇನ್ಫೋಸಿಸ್ ಇರ್ಬೋದು, 10th of April they come out with the balance sheet for the whole year. 10 ದಿನದ ಕಡೆ they come out with the balance sheet for the whole year. How is it possible? ಎಲ್ಲರೂ ಹೇಳೋದು ಅವ್ರಿಗೆ ಏನ್ ಬಿಡ್ರಿ, ದೊಡ್ಡ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಇದೆ, ಅವ್ರು ದೊಡ್ಡವರು ಆದ್ರಿಂದ ಬೇಗ ಬರ್ತಾರೆ ಅಂತ ಹೇಳಿ. ನಾನು ರಿವರ್ಸ್ ಹೇಳ್ತೇನೆ, ಅವರು ಬೇಗ ಕೊಡೋದ್ರಿಂದ ದೊಡ್ಡವರಾಗಿದ್ದಾರೆ, ದೊಡ್ಡವ್ರು ಇರೋದ್ರಿಂದ ಬೇಗ ಕೊಡ್ಲಿಲ್ಲ ಅಂತ ಹೇಳಿ. ಸೊ ನಾನು ಎಲ್ಲ ಬಿಸ್ನೆಸ್ ಅವ್ರಿಗೆ ಒಂದು ಹೇಳ್ತೇನೆ, ಇಫ್ ಯು ವಾಂಟ್ ಟು ಗ್ರೋ ಇನ್ ಬಿಸ್ನೆಸ್, ಕಮ್ ಔಟ್ ವಿತ್ ಪ್ರಾಪರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂಡ್ ಟೈಮ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಥ್ಯಾಂಕ್ ಯು. ಅಂದರೆ ಯು ಶುಡ್ ಬಿ ವೆರಿ ಫ್ರ್ಯಾಂಕ್ ಆ್ಯಂಡ್ ಯು ಶುಡ್ ಬಿ ಫ್ರೀ
ಆ್ಯಂಡ್ ಯು ಶುಡ್ ಬಿ ಟ್ರಾನ್ಸ್ಪರೆಂಟ್ ಅಂತ ಅಲ್ವಾ? You should be prompt. You should be prompt. As early as possible, your financial statement should come out. You will know whether you have made a loss or loss ಮಾಡಿದ್ರು ಬೇಗ ತಗೊಂಡ್ಬರ್ಬೇಕು. That you will take corrective actions for the subsequent year. ಎಷ್ಟೋ ನಾವು ಬಿಸ್ನೆಸ್ ನೋಡ್ತೇವೆ, ಲಾಸ್ ಮಾಡಿದ್ದಾರೆ ಅಂತ ಹೇಳಿ ನಮ್ಮ ಹತ್ರ ಬಂದ ಮೇಲೆ ಅವ್ರಿಗೆ ಆಗಸ್ಟ್ ಸೆಪ್ಟೆಂಬರ್ ನಲ್ಲಿ ಗೊತ್ತಾಗುತ್ತೆ ಲಾಸ್ ಮಾಡಿದ್ದಾರೆ ಅಂತ ಹೇಳಿ. ಅದೇ ನಮಗೆ ಏಪ್ರಿಲ್ ಮೇ ಅಲ್ಲಿ ಗೊತ್ತಾಗ್ಬಿಟ್ಟಿದ್ರೆ we can take corrective actions instead of delaying. ಈ ವರ್ಷದ್ದು ಅಷ್ಟು ಲಾಸ್ ಆಗ್ಬಿಟ್ಟಿರುತ್ತೆ. ಬಹಳ ಒಂದು ಉತ್ತಮವಾಗಿ ನಿಮ್ಮ ಒಂದು ಕಿವಿ ಮಾತು ಹೇಳಿದ್ರೆ ಚಂದ್ರಕಾಂತ್ ರಾಯರು. ಕೊನೆಯದಾಗಿ ನಮ್ಮ ಒಂದು ವೀಕ್ಷಕರಿಗೆ, ಬಿಸ್ನೆಸ್ ಕಮ್ಯುನಿಟಿಗೆ ವಾಟ್ ಈಸ್ ಯುವರ್ ಸಜೆಷನ್ ಆರ್ ಅಡ್ವೈಸ್? ಈ ಬಿಸ್ನೆಸ್ ಟಾನಿಕ್ನಲ್ಲಿ ನಾನು ಕೊನೆ ಮಾತಿನಲ್ಲಿ ನನ್ನ ಬಿಸ್ನೆಸ್ ಸಮುದಾಯಕ್ಕೆ ಒಂದು ಟಾನಿಕ್ ರೂಪದಲ್ಲಿ ಏನು ಹೇಳ್ತಾ ಇದ್ದೇನೆ ಅಂದರೆ, ಒಂದು ಕಳಕಳಿಯ ವಿನಂತಿ. ನಿಮ್ಮದು ಆಡಿಟ್ ಆಗಿ ಬ್ಯಾಲೆನ್ಸ್ ಶೀಟ್ ಆಗಿ ನಿಮ್ಮ ಕೈಗೆ ಸಿಕ್ಕಿದ ಮೇಲೆ ನೀವು ಖಂಡಿತವಾಗಿ ನಿಮ್ಮ ಆಡಿಟರ್ ಹತ್ರ 2 ಪ್ರಶ್ನೆ ಕೇಳಬೇಕು. ನನ್ನ ಈ ವರ್ಷದ ರೇಟ್ ಆಫ್ ರಿಟರ್ನ್ ಹೇಗಿತ್ತು ಅಂತ ಹೇಳುವಂಥದ್ದು. ಈ ಅನಾಲಿಸಿಸ್ ಅವರಿಂದ ಪಡ್ಕೊಳ್ಬೇಕು, ಈ ಶಕ್ತಿ ತಗೊಳ್ಬೇಕು. ಆಮೇಲೆ ನನ್ನ ಕಾಸ್ಟ್ ಆಫ್ ಫಂಡ್ಸ್ ಹೇಗಿತ್ತು ಅಂತೇಳಿ, ಸೊ ನನ್ನ ಟಾಪ್ ಲೈನ್ ಹೇಗಿತ್ತು, ನನ್ನ ಬಾಟಮ್ ಲೈನ್ ಹೇಗಿತ್ತು, ಈ ಜಾತಕದವನ್ನು ವಿಶ್ಲೇಷಣೆ ಮಾಡುವಂತಹ ನಮ್ಮ ಪಂಡಿತರನ್ನ ಅವರ ಖಾಲಿ ಫೀಸ್ ಕೊಟ್ಟು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಆಯಿತು ಸಂತೋಷದಿಂದ ಹೋಗುವಂಥದ್ದಲ್ಲ. ಅವರಿಂದ ಈ ಪ್ರಶ್ನೆಗಳನ್ನು ಕೇಳಿಕೊಂಡು ಅದರಿಂದ ನಮ್ಮ ನೆಕ್ಸ್ಟ್ ಇಯರ್ನ ಪ್ಲಾನಿಂಗ್ ಆಗಲೇಬೇಕು ಅಂತ ಹೇಳುವಂಥ ಒಂದು ಕಳಕಳಿಯ ಮಾತು, ಅದನ್ನು ಮಾಡಬೇಕು. ಓಕೆ, ಬಹಳ ಒಂದು ಉತ್ತಮ. ಅಂದರೆ ನೀವು ಬ್ಯಾಲೆನ್ಸ್ ಶೀಟ್ ಇನ್ಕಮ್ ಎಷ್ಟು, ಪ್ರಾಫಿಟ್ ಎಷ್ಟು, ನನಗೆ ಎಷ್ಟು ಟ್ಯಾಕ್ಸ್ ಕಮ್ಮಿ ಆಯಿತು ನೋಡೋದಲ್ಲ. ಯು ಹ್ಯಾವ್ ಟು ಏನು ಹೇಳ್ತಾರೆ, ಇಂಟರ್ಯಾಕ್ಟ್ ವಿತ್ ಯುವರ್ ಚಾರ್ಟರ್ಡ್ ಅಕೌಂಟೆಂಟ್ಸ್, ಫೈನಾನ್ಷಿಯಲ್ ಕನ್ಸಲ್ಟೆಂಟ್ಸ್. ಮತ್ತು ನೀವು ಆ ರಿಪೋರ್ಟ್ ಕಾರ್ಡನ್ನು ಒಂದು ಇಂಟ್ರಾಸ್ಪೆಕ್ಷನ್ ಮಾಡಿ ನೆಕ್ಸ್ಟ್ ನೀವು ಅದನ್ನು ಯಾವ ರೀತಿಯಲ್ಲಿ ನೀವು ಬೆಟರ್ ಮಾಡ್ಬೋದು ಅಂತೇಳಿ ನೀವು ಒಂದು ಚರ್ಚೆ ಮಾಡೋದು ಯಾವಾಗಲೂ ಉತ್ತಮ ಅಂತೇಳಿ. ಯಾಕಂದರೆ ಇಲ್ಲಿ ಚಾರ್ಟರ್ಡ್ ಅಕೌಂಟೆಂಟು ಬ್ಯಾಲೆನ್ಸ್ ಶೀಟ್ ಫೈನಲ್ ಮಾಡಿ ಬಿಲ್ ಕೊಡುವಾಗ ಪುನಃ ನಿಮ್ಮ ಸಜೆಷನ್ಸ್ ಅಡ್ವೈಸಿಗೆಲ್ಲ ಪುನಃ ಹಣ ಕೊಡೋದಿಲ್ಲ. ಆದ್ದರಿಂದ ನೀವು ಅದರಲ್ಲಿ ಬೈ 1 get 1 ಫ್ರೀ ಅಂತ, ಅಲಾಂಗ್ ವಿತ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ಫೈನಾನ್ಷಿಯಲ್ ಅಡ್ವೈಸ್ ಕೂಡ ಬೈ 1 get 1 ಫ್ರೀಯಲ್ಲಿ ನೀವು ತೆಕ್ಕೊಂಡು ಅದನ್ನು ನಿಮ್ಮ ಒಂದು ಬಿಸ್ನೆಸ್ನಲ್ಲಿ ಅಳವಡಿಸಿಕೊಂಡ್ರೆ ನೀವು ಯು ಕ್ಯಾನ್ ಡೂ ಬೆಟರ್ ಅಂತ ಹೇಳಿ. ಗ್ರೋತ್ ಆ್ಯಂಡ್ ಪ್ರೋಗ್ರೆಸ್. ಕೊನೆಯದಾಗಿ ನಾವು ವೀಕ್ಷಕರಿಗೆ ಹೇಳುವುದೇನೆಂದರೆ, ಕೀಪ್ ಯುವರ್ ಅಕೌಂಟ್ಸ್ ಪ್ರಾಪರ್, ಪೇ ಟ್ಯಾಕ್ಸ್ ಆ್ಯಂಡ್ ಬಿ ಫೈನ್. ಅದರ್ವೈಸ್ ಯು ವಿಲ್ ಎಂಡ್ ಅಪ್ ಇನ್ ಪೇ ಫೈನ್. ಡೋಂಟ್ ಗೋ ಫಾರ್ ಇವೇಷನ್ ಆಫ್ ಟ್ಯಾಕ್ಸಸ್. You can make tax planning but not tax evasion. And be transparent, be truthful, and ಏನು ಹೇಳ್ತಾರೆ ನಾವು, ನಮ್ಮ ಆತ್ಮಸಾಕ್ಷಿ, ಬೇರೆಯವರಿಗೆ ಸಾಕ್ಷಿ ಬೇರೆ, ಎವಿಡೆನ್ಸ್ ಆಡಿಟರಿಗೆ ಕೊಡುವ ಎವಿಡೆನ್ಸ್ ಬೇರೆ, ಬೇರೆದಕ್ಕೆ ಕೊಡುವುದು ಸ್ಟ್ಯಾಟ್ಯುಟರಿ ಕಂಪ್ಲೈನ್ಸಿಗೆ ಎವಿಡೆನ್ಸ್ ಬೇರೆ. ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ನೀವು ಬುಕ್ಸ್ ಆಫ್ ಅಕೌಂಟ್, ನಿಮ್ಮ ವ್ಯವಹಾರ, ನಿಮ್ಮ ವ್ಯಾಪಾರ ಪ್ರತಿಯೊಂದನ್ನು ನೀವು ವ್ಯಾಪಾರ ಧರ್ಮ, ಆ ಧರ್ಮಕ್ಕೆ ತಕ್ಕಂತೆ ನೀವು ಮಾಡಿದರೆ ಡೆಫಿನೆಟ್ಲಿ ಏನು ಹೇಳ್ತಾರೆ ನೋಡಿ, ಸತ್ಯಂ ವದ ಧರ್ಮಂ ಚರ ಅಂತೇಳಿ. ನೀವು ಸತ್ಯ ಪ್ರಕಾರ, ಧರ್ಮ ಪ್ರಕಾರ, ವ್ಯಾಪಾರ ವ್ಯವಹಾರ ನೀತಿ ಪ್ರಕಾರ ಮಾಡಿದರೆ ನಿಜವಾಗಿ ನಾವೀಗ ನೋಡಿ ಕೆಲವು ಎಕ್ಸಾಂಪಲ್ಸ್ ಉಂಟು. ಟಾಟಾದವ್ರು ಇರ್ಬೋದು, ಇನ್ಫೋಸಿಸ್ ಇರ್ಬೋದು, ಅವರೆಲ್ಲ ಗ್ರೋ ಆದದ್ದು ಬಿಕಾಸ್ ಆಫ್ ದಿಸ್ ಎಥಿಕಲ್ ಬಿಸ್ನೆಸ್ ಪ್ರಾಕ್ಟೀಸಸ್ ಆ್ಯಂಡ್ ಎಥಿಕಲ್ ಬಿಸ್ನೆಸ್ ಸ್ಟ್ಯಾಂಡರ್ಡ್ಸ್. ಬಿ ಎಥಿಕಲ್ ಆ್ಯಂಡ್ ಬಿ ಟ್ರುತ್ಫುಲ್ ಆ್ಯಂಡ್ ಬಿ ಕಂಪ್ಲೈಂಟ್ ಅಂತ ಹೇಳ್ತಾ, ವೀಕ್ಷಕರೇ, ನಿಮ್ಮಲ್ಲಿದೆಯಾ ಫೈನಾನ್ಸ್, ಟ್ಯಾಕ್ಸೇಷನ್, ಬಿಸ್ನೆಸ್ ಕನ್ಫ್ಯೂಷನ್? ನನ್ನಲ್ಲಿದೆ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಸೊಲ್ಯೂಷನ್ ಅಂತ ಹೇಳ್ತಾ, ಇಬ್ಬರು ನಮ್ಮ ರಿಸೋರ್ಸ್ ಪರ್ಸನ್ಸ್, CA ಗುರುರಾಜ್ ಆಚಾರ್ಯ ಫ್ರಮ್ ಬ್ಯಾಂಗಳೂರು ಹಾಗೂ CA ಚಂದ್ರಕಾಂತ್ ರಾವ್ ಫ್ರಮ್ ಮ್ಯಾಂಗಳೂರು, ನಿಮ್ಮಿಬ್ಬರಿಗೂ ನಮ್ಮ ಸಮಸ್ತ ವೀಕ್ಷಕರ ಪರವಾಗಿ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ವೀಕ್ಷಕರೇ, ಇದೇ ಒಂದು ಕಾರ್ಯಕ್ರಮದ ಮರುಪ್ರಸಾರ ಇದೇ ಬುಧವಾರ ರಾತ್ರಿ 9:00 ನಮ್ಮ ಕುಡ್ಲ 24/7 ನೋಡ್ಬೋದು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು ಅಂತ ಹೇಳ್ತಾ, ಲೆಟ್ ಬಿಸ್ನೆಸ್ ಪ್ರಾಸ್ಪರ್ ಆ್ಯಂಡ್ ಲೆಟ್ ಬಿಸ್ನೆಸ್ ಮೆನ್ ಪ್ರಾಸ್ಪರ್ ಅಂತೇಳಿ ನಮ್ಮ ಈ ಕಾರ್ಯಕ್ರಮಕ್ಕೆ ವಿರಾಮವನ್ನು ಹಾಡ್ತಾ ಇದ್ದೇನೆ.